ಎಲ್ಲಿ ಬೇಕಾದ್ರೂ ತೊಗೊಂಡೋಗ್ಬೋದು. ಟೂರ್ಗೆ, ಪಿಕ್ನಿಕ್ಗೆ, ಧರ್ಮಸ್ಥಳ, ಸುಬ್ರಹ್ಮಣ್ಯ, ಹಾಸ್ಪಿಟಲ್, ತಡೆರಹಿತ ಅಡುಗೆಗೋಸ್ಕರ ನಮ್ಮ ಹಾಟ್‌ಸ್ಟಾರ್ ಕುಕಿಂಗ್ ಸಿಸ್ಟಮ್ ಮಾತ್ರ. ನಮ್ಮ ಉಪೇಂದ್ರ ಹೇಳ್ತಾರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಆದ್ರೆ ನಾವು ಹೇಳ್ತೀವಿ ನಮ್ಮ ಹಾಟ್‌ಸ್ಟಾರ್ ಕುಕಿಂಗ್ ಸಿಸ್ಟಮ್ ಬಿಟ್ರೆ ಬೇರೆ ಯಾವುದು ಸ್ಟೋ ಇಲ್ಲ. ಮನೆಯಲ್ಲಿ ಗ್ಯಾಸ್ ಖಾಲಿ ಆಯ್ತಾ ಅಂತ ಟೆನ್ಷನ್ ಬೇಡ. ನಮ್ಮ ಹಾಟ್‌ಸ್ಟಾರಿನ ಕುಕಿಂಗ್ ಸಿಸ್ಟಮ್ ಅನ್ನು ಬಳಸಿ ಅಡುಗೆಯನ್ನು ಮುಂದುವರಿಸಿ. ಹೆಂಡತಿಯನ್ನು ಪ್ರೀತಿಸುವವರು ನಮ್ಮ ಹಾಟ್‌ಸ್ಟಾರ್ ಕುಕಿಂಗ್ ಸಿಸ್ಟಮ್ನು ಹೇಗೆ ನಿರಾಕರಿಸುವರು? ಅಡುಗೆ ಮಾಡುವಾಗ ಹೊಗೆ, ಬೆವರು ಕಷ್ಟ. ಹಾಟ್‌ಸ್ಟಾರ್ ಕುಕಿಂಗ್ ಸಿಸ್ಟಮ್ ಬಳಸಿದ್ರೆ ಅದ್ಯಾವುದೂ ಇಲ್ಲ. ಹಾಟ್‌ಸ್ಟಾರ್ ಲೈಟ್ ವೇಟ್ ಚಾಂಪಿಯನ್ ಅನ್ನು ಬಳಸಿ ನಿಮ್ಮ ದೈನಂದಿನ ಜೀವನವನ್ನು ಸುಗಮಗೊಳಿಸಿ. ವೀಕ್ಷಕರೇ, ಹಾಟ್‌ಸ್ಟಾರ್ ಕುಕಿಂಗ್ ಸಿಸ್ಟಮ್ ಅನ್ನು ಬಳಸಿ ಇನ್ನು ಮುಂದೆ ನಿಮ್ಮ ಟಿವಿ ಸೀರಿಯಲ್ ಪ್ರೋಗ್ರಾಮ್ಗಳನ್ನ ತಪ್ಪದೆ ವೀಕ್ಷಿಸಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಹೋಮ್ ಅಪ್ಲಯನ್ಸಸ್ ಇನ್ಫಾರ್ಮೇಷನ್ ಜೊತೆ. ಸ್ನೇಹಿತರೆ, ಕನ್ನಡಕವರ ಚಾನಲಲ್ಲಿ ಒಂದು ಹೋಮ್ ಅಪ್ಲಯನ್ಸಸ್ ಅಂತ ಹೆಸರು ಬಂದ್ರೇ ನಮ್ಗೆ ನೆನಪಾಗುವಂಥದ್ದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವರ ಹಾಟ್‌ಸ್ಟಾರ್ ಬ್ರ್ಯಾಂಡ್. ಹೌದು ಸ್ನೇಹಿತರೆ, ಹಾಟ್‌ಸ್ಟಾರ್ ಬ್ರ್ಯಾಂಡಲ್ಲಿ ನಿಮಗೆ ರಾಶಿ ಹೋಮ್ ಅಪ್ಲಯನ್ಸಸ್ಗಳಂತೂ ಬರ್ತಾನೆ ಇದೆ. ತಾವು ಕೂಡ ಅತ್ಯುತ್ತಮವಾದಂಥ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಮೇನ್ ಆಗಿ ಹಾಟ್‌ಸ್ಟಾರ್ ಬ್ರ್ಯಾಂಡನ್ನು ಚೂಸ್ ಮಾಡೋದಕ್ಕೆ ಕಾರಣ ಏನಂತಂದರೆ, ಇಲ್ಲಿ ಅತ್ಯುತ್ತಮವಾದಂಥ ಇನೋವೇಟಿವ್ ಪ್ರಾಡಕ್ಟ್ಗಳು ಕೈಗೆಟಕುವ ದರದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಲಾಂಗೆಸ್ಟ್, ಹೌದು ಸ್ನೇಹಿತರೆ, 10 ವರ್ಷಗಳ ವಾರಂಟಿ ನಿಮಗೆ ಎಲ್ಲ ಪ್ರಾಡಕ್ಟ್ಗಳ ಮೇಲೂ ಸಿಗುತ್ತೆ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ನಾನು ಯಾವಾಗಲೂ ತುಮಕೂರಿಗೆ ಬರ್ತಾನೆ ಇರ್ತೀನಿ ಆ್ಯಂಡ್ ಇಲ್ಲಿ ಅನೇಕ ರೀತಿಯ ಹೋಮ್ ಅಪ್ಲೈನ್ಸಸ್ಗಳನ್ನು ತಮಗೋಸ್ಕರ ತಗೊಂಡು ಬರ್ತಾನೆ ಇರ್ತೀನಿ, ಅದು ಕೂಡ ರಿಯಾಯಿತಿ ದರದಲ್ಲಿ. ಆ್ಯಂಡ್ ಇನ್ನೊಂದು ವಿಚಾರ, ನೀವೇನಾದರೂ ಬೈ ಮಾಡಬೇಕು ಅಂತಂದರೆ ತುಮಕೂರಿಗೆ ಬರಬೇಕಾಗಿಲ್ಲ. ಕರ್ನಾಟಕದಾದ್ಯಂತ 35ಕ್ಕೂ ಹೆಚ್ಚು ಔಟ್ಲೆಟ್ಗಳು, ಸ್ಟಾರ್ಲೈಟ್ ಕಾರ್ಪೊರೇಷನ್ ಔಟ್ಲೆಟ್ಗಳು ಇವತ್ತು ಅವೈಲೇಬಲ್ ಇದೆ. ಸೊ ಹಾಟ್‌ಸ್ಟಾರ್ ಬ್ರ್ಯಾಂಡ್ನ ಯಾವುದೇ ಪ್ರಾಡಕ್ಟ್ ಇದ್ರೂ ಕೂಡ ನೀವು ಕರ್ನಾಟಕದಾದ್ಯಂತ ಹೋಗಿ ನೋಡಿ, ಟಚ್ ಆ್ಯಂಡ್ ಫೀಲ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ನೀವು ಇದನ್ನು ಪರ್ಚೇಸಸ್ ಮಾಡಬಹುದು. ಸೊ ಹಾಗಾದರೆ ಇವತ್ತಿನ ಪ್ರಾಡಕ್ಟ್ ಏನಪ್ಪ ಸ್ನೇಹಿತರೆ? ಪ್ರತಿಯೊಂದು ಮನೆಯಲ್ಲೂ ಕೂಡ ಒಲೆ ಇದ್ದೇ ಇರುತ್ತೆ, ಹೌದು ತಾನೇ? ಒಂದು ಬೇಸಿಕ್ ನೀಡ್ ಅಂತ ಹೇಳ್ಬೋದು ಒಲೆನ. ಆ್ಯಂಡ್ ಒಲೆಯಲ್ಲಿ ಕೆಲಸ ಮಾಡುವಂಥ ನಮ್ಮ ಗೃಹಿಣಿಯರು ಏನಿದ್ದಾರೆ, ಭಾಳ ತುಂಬ ಕಷ್ಟಪಟ್ಕೊಂಡು ಕೆಲಸ ಮಾಡ್ತಾರೆ. ಹೊಗೆ ಇರ್ಬೋದು, ಧೂಳಿರ್ಬೋದು, ಬಿಸಿ ಇರ್ಬೋದು, ಶಾಖದಿಂದ ಕೆಲಸ ಮಾಡ್ತಾರೆ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ, ತಾವು ಕೂಡ ನೋಡ್ತಾ ಇರ್ತಾರೆ. ಆದರೆ ಸೊ ಹಾಟ್‌ಸ್ಟಾರ್ ಬ್ರ್ಯಾಂಡ್ ಅವರು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಒಂದು ಗೃಹಿಣಿಯರಿಗೋಸ್ಕರ ಒಂದು ಒಳ್ಳೆ ಪ್ರಾಡಕ್ಟ್ ತರಬೇಕು, ಅವ್ರ ಕಷ್ಟನ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ತಮಗೆ ಪರಿಚಯ ಮಾಡ್ತಾ ಇರುವಂಥದ್ದು ಸ್ವಯಂ ಚಾಲಿತ ವಿದ್ಯುತ್ ಒಲೆಗಳನ್ನು. ಹೌದು ಸ್ನೇಹಿತರೆ, ಆಟೋಮೆಟಿಕ್ ಎಲೆಕ್ಟ್ರಿಕಲ್ ಸ್ಟೋವ್ಗಳನ್ನು. ಇವಾಗಂತೂ ಎಲೆಕ್ಟ್ರಿಕಲ್ ಯುಗನೇ ಅಂತ ಹೇಳ್ಬೋದು. ಎಲ್ಲಕ್ಕೂ ನೋಡಿದ್ರೂ ಕೂಡ ಎಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ ಬರ್ತಾ ಇದೆ. ಸೊ ತಮಗೋಸ್ಕರ ಒಲೆನೂ ಕೂಡ ಇವತ್ತು ಎಲೆಕ್ಟ್ರಿಕಲ್ ಆಗಿ ತೊಗೊಂಬರ್ತಾ ಇದ್ದಾರೆ, ಅದು ಕೂಡ ಆಟೋಮೆಟಿಕ್. ಓಕೆ, ಸ್ವಯಂ ಚಾಲಿತ ವಿದ್ಯುತ್ ಒಲೆ. ಹಾಗಾದ್ರೆ ಇದು ಹೇಗೆ ವರ್ಕ್ ಆಗುತ್ತೆ? ಆಲ್ರೆಡಿ ಮಾರ್ಕೆಟಲ್ಲಿ ಇರುವಂತಹ ಎಲೆಕ್ಟ್ರಿಕಲ್ ಒಲೆಗಳಿಗೆ ಹೇಗೆ ಡಿಫ್ರೆಂಟ್ ಆಗುತ್ತೆ? ಹಾಟ್‌ಸ್ಟಾರ್ ಅವರು ಅಂಥದ್ದು ಏನು ರೆವಲ್ಯೂಷನ್ ತರ್ತಾ ಇದ್ದಾರೆ, ಏನು ಇನೋವೇಷನ್ ತರ್ತಾ ಇದ್ದಾರೆ, ಪ್ರತಿಯೊಂದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಸ್ಟಾರ್ಲೈಟ್ ಕಾರ್ಪೊರೇಷನ್ನ ಮುಖ್ಯಸ್ಥರಾಗಿರುವಂತಹ ಇಬ್ರಾಹಿಂ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಬನ್ನಿ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇವಾಗ ನಾನು ಕೇಳುವಂಥದ್ದು, ಗೃಹಿಣಿಯರಿಗೋಸ್ಕರ ಒಂದು ಒಳ್ಳೆ ಪ್ರಾಡಕ್ಟ್ ತೊಗೊಂಬಂದಿದ್ದೀರಾ. ನಮ್ಮ ನೋಡ್ತಾ ಇರೋಂಥ ಗೃಹಿಣಿಯರು, ಅವರ ಹಸ್ಬೆಂಡು, ಯಜಮಾನರು ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಅಪ್ಪ, ನಮ್ಮ ಮಿಸ್ಸಸ್ಗೆ ಸ್ವಲ್ಪ ಕಷ್ಟ ಕಮ್ಮಿ ಮಾಡಿದ್ರಿ ಇವರು ಅಂತ ಹೇಳ್ಬಿಟ್ಟು. ಸರ್, ಈ ಪ್ರಾಡಕ್ಟ್ ತರೋಕ್ಕೆ ಕಾರಣ ಏನು? ಆ್ಯಂಡ್ ಮಾರ್ಕೆಟಲ್ಲಿ ಈ ಥರ ಪ್ರಾಡಕ್ಟ್ ಇದೆ, ಸೊ ಡಿಫ್ರೆಂಟ್ ಹೇಗೆ? ಎರಡು ಸರ್, ಮೊದಲಿಗೆ ಕನ್ನಡ ಕುವರ ಅವ್ರಿಗೆ ವಂದನೆಗಳು ಬಂದಿರೋದಕ್ಕೆ. ಮತ್ತೆ ನಮ್ಮ ವೀಕ್ಷಕರು ದೇವರು, ಡಾಕ್ಟರ್ ರಾಜ್ಕುಮಾರ್ ಹೇಳ್ದಂಗೆ ವೀಕ್ಷಕರ ದೇವರು ನಮಗೆ ಹಾಟ್‌ಸ್ಟಾರ್ಗೆ. ಯಾಕಂದ್ರೆ ಕನ್ನಡದವರು ಬೆಳೆಸೋರು ನಮ್ಗೆ ಇಷ್ಟುವರೆಗೂ ತಂದವ್ರು ನಮ್ಗೆ. ಅದರಿಂದ ಕನ್ನಡ ಕುವಾರದಿಂದ ವೀಕ್ಷಕರಿಗೆ ನಮಸ್ಕಾರ. ನಾನು ಕೂಡ ನಿಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇವ್ರು ಬೆಳೆಸಿದಷ್ಟೇ ಅಲ್ಲ, ನಮ್ಮನ್ನು ಬೆಳೆಸಿದಿರ್ಬೋದು. ಪ್ರತಿಯೊಂದು ಕೂಡ ನಿಮಗೆ ಧನ್ಯವಾದಗಳು. ಇವಾಗ ಹೇಳಿ ಸರ್, ಈ ಪ್ರಾಡಕ್ಟ್ ತರಕ್ಕೆ ನೋಡಿ ಸರ್, ಬೇಸಿಕಲಿ ನೋಡಿ, ಮನೆಯಲ್ಲಿ ಒಲೆ ಬೇಕೇ ಬೇಕು ಸರ್. ಮನೆಯಲ್ಲಿ ಮಾತ್ರ ಅಲ್ಲ, ನೀವು ಎಲ್ಲೇ ಹೋಗ್ಲಿ ಒಲೆ ಇದ್ರೆ ಒಳ್ಳೇದು. ಗೊತ್ತಾ, ರಾತ್ರಿ ಹೊತ್ತು ಏನಾದ್ರು ಬೇಕು ಅಂದ್ರೆ ನಾವು ಏನಾದ್ರು ಅಡುಗೆ ಮಾಡ್ಕೊಂಡು ತಿನ್ಬೇಕು. ಆದ್ರೆ ಎಲ್ಲಾ ಕಡೆನೂ ಗ್ಯಾಸ್ ಅಲ್ಲಿ ಕಟ್ಕೆ ಹೊಲೆಯಲ್ಲಿ ತಗೊಳಕ್ ಆಗಲ್ಲ. ಆದ್ರೆ ಅದರಿಂದ ನಾವು ಏನ್ ಮಾಡಿದ್ದೇವೆ ಅಂದ್ರೆ, ಒಂದು ಕುಕಿಂಗ್ ಸಿಸ್ಟಮ್ ಅಂದ್ರೆ ಎಲೆಕ್ಟ್ರಿಕಲ್ ಕುಕಿಂಗ್ ಸಿಸ್ಟಮ್ ತಗೊಂಡ್ ಬಂದಿದ್ದೀವಿ ಮಾರ್ಕೆಟ್ಗೆ. ಇದು ಕಾನ್ಸೆಪ್ಟ್ ಹೊಸದೇನು ಅಲ್ಲ ಸರ್, ಇದು ಹಳೆ ಕಾನ್ಸೆಪ್ಟ್. ಆದ್ರೆ ಮೊದಲು ನೀವು ಕುಕಿಂಗ್ ಸಿಸ್ಟಮ್ ನೋಡಿರ್ಬೇಕು. ಅದೆಲ್ಲ ಬರೀ ಕಾಲಲ್ಲಿ ಮಾತ್ರ ಇರ್ಬೋದು. ತುಂಬಾ ಸಾಧಾರಣವಾಗಿ ಅದರಲ್ಲೆಲ್ಲ ಏನಾಗ್ತಾ ಇರುತ್ತಂದ್ರೆ, ನಿಮ್ಗೆ ಸ್ವಲ್ಪ ಶಾಕ್ ಹೊಡೆಯೋದು ಬೇರೆದಲ್ಲ. ಅದ್ರಾಗದೆ ನಿಮ್ಗೆ
ಅದ್ರ ತೊಂದರೆಗಳು ತೊಂದರೆಗಳು ಸೈಡ್ ಎಫೆಕ್ಟ್ಗಳು ಇದೆ ಹೌದೌದು ಇರ್ತಿತ್ತು. ಆದ್ರೆ ಈಗ ಏನಂದ್ರೆ ಇದ್ರಲ್ಲಿ ಪೋರ್ಟಬಲ್ ಆಗಿ ಕಾಂಪ್ಯಾಕ್ಟ್ ಆಗಿ ತಗೊಂಡ್ಬಂದಿದ್ದೀವಿ. ಇದರಿಂದ ನೀವು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು, ಮತ್ತೆ ಯಾರು ಬೇಕಾದ್ರೂ ಮಾಡ್ಬೋದು, ಉಪಯೋಗಿಸಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇದು 1 ಕಿಲೋವಾಟ್ ಕಡಿಮೆ, 1 ಕಿಲೋವಾಟ್ ಕಡಿಮೆ ವಿದ್ಯುತ್ ತಗೊಳ್ಳೋದ್ರಿಂದ ನೀವು 5 ಆಂಪ್ಸ್ ಪ್ಲಗ್ ಪಾಯಿಂಟ್ ಇದ್ರೂ ಹಾಕೊಬಹುದು. ಸೊ ನಾರ್ಮಲ್ ಪ್ಲಗ್ ಪಾಯಿಂಟ್ ಅಲ್ಲಿ ಹಾಕೊಬಹುದು. ಯೂಶಲಿ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ಎಲೆಕ್ಟ್ರಿಕಲ್ ಸ್ಟೋವ್ ಇರುತ್ತೆ, ಅದನ್ನ ನಾರ್ಮಲ್ ಪ್ಲಗ್ ಪಾಯಿಂಟ್ ಹಾಕಕ್ಕಾಗೋದಿಲ್ಲ, ಸ್ವಲ್ಪ ದಪ್ಪ ಪಿನ್ ಬೇಕಾಗುತ್ತೆ, 16 ಆಂಪಿಯರ್ ಪ್ಲಗ್ ಪಾಯಿಂಟ್ ಆಗ್ಬೇಕಾಗುತ್ತೆ. ಅಂಡ್ ಇನ್ನೊಂದು ಅಂತಂದ್ರೆ ನೀವು ಹೇಳಿದ್ರಿ ಕೆಲವೊಂದ್ ಕಡೆ ಶಾಕ್ ಹೊಡೆಯುತ್ತೆ, ಕೆಲವೊಂದ್ ಕಡೆ ಕೆಲವೊಂದು ಸರ್ಫೇಸ್ ಅಲ್ಲಿ ವರ್ಕೇ ಆಗೋದಿಲ್ಲ, ಮನೇಲಿರೋ ಪಾತ್ರೆಗಳಿಗೆಲ್ಲ ವರ್ಕೇ ಆಗೋದಿಲ್ಲ. ಎರಡು ಮೂರನೇದಾಗ ಏನಂದ್ರೆ ಸರ್ ಹೇಳ್ದಂಗೆ ಅದು ಕಾಯಿಲ್ ಬೇಸ್ಡ್ ಆಗಿರೋದ್ರಿಂದ ನಿಮ್ ಮೇಲ್ಗಡೆ ಏನು ಸೆರಾಮಿಕ್ ಕೋಟಿಂಗ್ ಇರುತ್ತೆ, ಸೆರಾಮಿಕ್ ಕೋಟಿಂಗ್ ಹೋದ್ರೆ ಸಾಕು ನಿಮ್ಗೆ ಶಾಕ್ ಹೊಡೆಯುತ್ತೆ ಅಲ್ವಾ, ಅದು ತುಂಬಾ ಡೇಂಜರ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ತಮ್ಮದು ಏನ್ ಸರ್ ಸ್ಪೆಷಾಲಿಟಿ, ತಮ್ಮದು ಯಾಕೆ ಡಿಫರೆಂಟ್ ಆಗುತ್ತೆ? ಸ್ಟರ್ಲೈಟ್ ಕಾರ್ಪೊರೇಷನ್ ಅಂದ್ರೆ ಸ್ಪೆಷಾಲಿಟಿ ಏನಂದ್ರೆ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದನ್ನು ಅಷ್ಟೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ತಗೊಂಡ್ ಬಂದಿರೋದು. ಮತ್ತೆ ಸೆಕೆಂಡ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇದು ಗ್ಯಾರಂಟಿ, ವಾರಂಟಿ. ಮತ್ತೆ ಮೂರನೇದು ಅತಿ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಕರ್ನಾಟಕದಾದ್ಯಂತ 35 ಸ್ಟೋರ್ಸ್ ಅಲ್ಲಿ ಲಭ್ಯ. ಸೊ ಇದೇ ಸರ್ ನಮ್ಮ ಸ್ಪೆಷಾಲಿಟಿ. ಸೊ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಡೆಮೋ. ಸೊ ಹೇಗೆ ಯೂಸ್ ಮಾಡ್ತೀವಿ, ಯಾವ ಪದಾರ್ಥ ನಾವು ಮಾಡಬಹುದು, ಎಲ್ಲ ಡೆಮೋ ಮುಖಾಂತರ ನೋಡಬಹುದು ಅಲ್ವಾ ಸರ್. ಆದ್ರೆ ಇನ್ನೊಂದು ನೋಡಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ 2 ಸೈಜ್ ಸಿಗ್ತಾ ಇದೆ. ಸೊ ಯಾವ ಸೈಜ್ ಬರ್ತಾ ಇದೆ ಅಂಡ್ ಎಷ್ಟು ಕಿಲೋವ್ಯಾಟ್ ಅಲ್ಲಿ ಬರ್ತಾ ಇದೆ ಅದನ್ನ ಸ್ವಲ್ಪ ತಿಳಿಸ್ಕೊಡ್ಬೋದಾ ಸರ್? ಇದು ಕುಕಿಂಗ್ ಸಿಸ್ಟಮ್ ಅಲ್ಲಿ ನಮ್ಮ ಹತ್ರ 2 ವೇರಿಯಂಟ್ಗಳು ಇವೆ. ಒಂದು ಬಂದು ನಾರ್ಮಲ್ ಕುಕಿಂಗ್ ಸಿಸ್ಟಮ್, ಇದರಲ್ಲಿ ಥರ್ಮೋಸ್ಟಾಟ್ ಇರುತ್ತೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಿಮಗೆ ಬಿಗ್ ಕುಕಿಂಗ್ ಸಿಸ್ಟಮ್, ಇದರಲ್ಲಿ ಥರ್ಮೋಸ್ಟಾಟ್ ಜೊತೆಲಿ ಟೈಮರ್ ಕೂಡ ಇರುತ್ತೆ. ಕೆಪಾಸಿಟಿ ಬಂದ್ಬಿಟ್ಟು ಇದು ಬಂದು 900 ವ್ಯಾಟ್ಸ್ ಬರುತ್ತೆ, ಇದು ಬಂದು ದೊಡ್ಡದು ಬಂದ್ಬಿಟ್ಟು 950 ವ್ಯಾಟ್ಸ್ ಬರುತ್ತೆ. 950 ವ್ಯಾಟ್ಸ್ ಬರುತ್ತೆ. ಎರಡೂನು 1000 ವ್ಯಾಟ್ಸ್ ಗಿಂತ ಕಡಿಮೆದಲ್ಲೇ ಇರುತ್ತೆ. ಸೊ ಎಲೆಕ್ಟ್ರಿಸಿಟಿ ಬಚಾವ್ ಆಗುತ್ತೆ, ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಸರ್. ಯಾಕೆ ಗೊತ್ತಾ ಸರ್, ನಾರ್ಮಲಿ ನೀವು ನೋಡ್ತಾ ಇರಬಹುದು ಈಗಿನ ಕಾಲದಲ್ಲಿ ಗ್ಯಾಸಿನ ಬೆಲೆ ಎಲ್ಲ ಗಗನಕ್ಕೆ 1000 ರೂಪಾಯಿ ಮೇಲೆ ಹೋಗ್ಬಿಟ್ಟಿದೆ ಇವಾಗ. ಕಟ್ಟಿಗೆ ಎಲ್ಲ ಆಲ್ಮೋಸ್ಟ್ ಟಾಪ್ ಆಗಿಬಿಟ್ಟಿದೆ. ಸೊ ಅದರಿಂದ ಒಂದು ಸೆಕೆಂಡರಿ ಏನಾದ್ರು ಬೇಕು ನಿಮ್ಗೆ, ಸಬ್ಸ್ಟಿಟ್ಯೂಟ್ ಏನಾದ್ರು ಬೇಕು ಅಂದ್ರೆ ಇದೆ ಸರ್. ಮತ್ತೆ ಮೋಸ್ಟ್ ಇನ್ನೊಂದು ವಿಷಯ ಹೇಳಕ್ ನಾನು ಇಷ್ಟಪಡ್ತೀನಿ ಏನಂದ್ರೆ ಸರ್, ಈ ಕಾನ್ಸೆಪ್ಟ್ ಹೊಸದೇನಲ್ಲ ಸರ್, ಹಳೇದೇ ಕಾನ್ಸೆಪ್ಟ್ ಸರ್ ಇದು. ಆದ್ರೆ ಟ್ರೆಂಡ್ ಚೇಂಜ್ ಆದಂಗೆ ಎಲ್ಲರೂ ಇಂಡಕ್ಷನ್ ಗೆ ಮೊರೆ ಹೋಗ್ತಾ ಇದ್ರು. ಇಂಡಕ್ಷನ್ ಸಾಮಾನ್ಯವಾಗಿ 50% to 70% ಇಂಡಕ್ಷನ್ಸ್ ಎಲ್ಲ ಇಂಪೋರ್ಟ್ ಆಗೋದು. ಇದು ಬಂದು ಇಂಡಿಯಾದಲ್ಲಿ, ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಇದು ಇಂಡಕ್ಷನ್ ಗೆ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬಹುದು ಅಲ್ವಾ. ಸೂಪರ್ ಸರ್. ಸರ್ ಇವಾಗ ಏನ ಕ್ವಾಲಿಟಿ ವಿಚಾರಕ್ಕೆ ಬಂದ್ರೆ ಹಾಟ್ ಸ್ಟಾರ್ ಕ್ವಾಲಿಟಿಯನ್ನ ನಾವು ನಂಬ್ಕೊಬಹುದಾ? ಅಷ್ಟೊಂದು ಚೆನ್ನಾಗಿರುತ್ತೆ? ಡೆಫಿನೆಟ್ಲಿ ಸರ್. ಕ್ವಾಲಿಟಿ ಅಂದ್ಮೇಲೆ ಹಾಟ್ ಸ್ಟಾರ್ ಅಂದ್ಮೇಲೆ ಕ್ವಾಲಿಟಿ ಅಂತೀರಾ? ಕ್ವಾಲಿಟಿ ಬಗ್ಗೆ ಸಂಶಯ ಪಡೆದೇ ಬೇಡ. ಯಾಕೆ ಸರ್, ಕ್ವಾಲಿಟಿಗಿಂತ ಸರ್ವಿಸ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ನಾವು ಹೇಳಿದೀವಿ 1 ವರ್ಷ ನಿಮ್ಗೆ ಕಾಯಿಲ್ಗೆ ಗ್ಯಾರಂಟಿ ಇರುತ್ತೆ, 9 ವರ್ಷ ವಾರಂಟಿ ಇರುತ್ತೆ ಅಂತ. ಅದು ವಾರಂಟಿ ಇರುತ್ತೆ ಸರ್. ಅದು ಮತ್ತೆ ಇಲ್ಲೇ ಒಂದೇ ಅಲ್ಲ ಸರ್, ನಮ್ಮ ಕರ್ನಾಟಕ ರಾಜ್ಯದಂತ 35 ಸ್ಟೋರ್ಸ್ಗಳಲ್ಲಿ ಹೋಗಿ ಗ್ಯಾರಂಟಿ ವಾರಂಟಿಯನ್ನು ಕ್ಲೈಮ್ ಮಾಡಬಹುದು. ಇನ್ನೊಂದು ನೀವು ಹೇಳಿದ್ರೆ ಸರ್, ನಾವೇ ಮ್ಯಾನುಫ್ಯಾಕ್ಚರ್, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಇದು ಬೈಟ್ಸ್ ಗಳು ಏನಾದ್ರು ಸಿಗ್ಬೋದಾ ನಮಗೆ, ತೋರಿಸ್ಕೊಡ್ಬೋದಾ? ಸರ್ ಡೆಫಿನೆಟ್ಲಿ ಸರ್. ಯಾಕಂದ್ರೆ ಸ್ಟರ್ಲೈಟ್ ಕಾರ್ಪೊರೇಷನ್ ಬಂದ ಮೇಲೆ ನೀವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಡೆಮೋ ಮತ್ತೆ ಸ್ಟೋರ್ಸ್ ನೋಡಿಲ್ಲ ಅಂದ್ರೆ ಮತ್ತೆ ಏನ್ ನೋಡಕ್ ಸಾಧ್ಯ ಅಲ್ವಾ? ಅದು ಇರಲೇಬೇಕು, ತೋರಿಸ್ತಾರೆ. ವೀಕ್ಷಕರೇ ದಯವಿಟ್ಟು ನಾನು ಹೇಳೋದೊಂದೇ, ಸ್ಕಿಪ್ ಮಾಡದೆ ನೋಡಿ. ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಅದು ವಿಡಿಯೋ ಕೂಡ ನಿಮಗೆ ಡೆಮೋ ಆದ ನಂತರ ಇದ್ದೇ ಇರುತ್ತೆ. ಚಿಕ್ಕದಾಗಿ ಹಾಕಿರ್ತೀವಿ, ಹೈಲೈಟ್ ಹಾಕಿರ್ತೀವಿ. ಒಂದು ವೇಳೆ ನೀವು ಇದನ್ನು ಪರ್ಚೇಸ್ ಮಾಡ್ತಾ ಇದ್ರೆ, ಇಲ್ಲಪ್ಪ ನಾನು ಪೂರ್ತಿ ನೋಡಲೇಬೇಕು ಅಂತಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಲಿಂಕ್ ಕೊಟ್ಟಿರ್ತೀವಿ, ಗೂಗಲ್ ಡ್ರೈವ್, ಅಲ್ಲಿಂದ ಆರಾಮಾಗಿ ಪೂರ್ತಿ ವಿಡಿಯೋನ ನೋಡಬಹುದು. ಇದರಲ್ಲಿ ಮಧ್ಯದಲ್ಲೇ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ಬಂದಾಗೆ ನೋಡಿದ್ದು ಅಪ್ ಟು 50% ಲೋ ಪವರ್ ಕನ್ಸಂಪ್ಷನ್ ಅಂತ ಬರೆದ್ಬಿಟ್ಟಿದ್ದೀರಾ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂಡ್ ಗ್ಯಾಸ್ ಜೊತೆ ಒಂದು ಕಂಪೇರ್ ಮಾಡಿ ಹೇಳ್ಬೋದಾ ನಮ್ಗೆ ಯಾವ ತರ? ಡೆಫಿನೆಟ್ಲಿ ಸರ್. ಸಾಮಾನ್ಯವಾಗಿ ನೋಡಿದ್ರೆ ನಮ್ಮ ಕುಕಿಂಗ್ ಸಿಸ್ಟಮ್, ಹಾಟ್ ಸ್ಟಾರ್ ಕುಕಿಂಗ್ ಸಿಸ್ಟಮ್ ಐತಲ್ಲ ಸರ್, ಇದು 200 ವ್ಯಾಟ್ಸ್ ಇಂದ 950 ವ್ಯಾಟ್ಸ್ ಮ್ಯಾಕ್ಸಿಮಮ್ ಸರ್ ಅದು. ಸೊ ನಾನು ಹೇಳ್ದಲ್ಲ ಸರ್, ಈಗ 900 ವ್ಯಾಟ್ಸ್, ಇದು 950 ವ್ಯಾಟ್ಸ್ ಅಂತ ಹೇಳಿದ್ರೆ ಅದು ಮ್ಯಾಕ್ಸಿಮಮ್ ಲೈನ್ ಸರ್. ಇದರಲ್ಲಿ ಥರ್ಮೋಸ್ಟಾಟ್ ಕಟ್ ಆಫ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ, ಇದೀಗ ಎಕ್ಸಾಂಪಲ್ ನಾನು 200 ಡಿಗ್ರಿ, 100 ಡಿಗ್ರಿ, 350 ಡಿಗ್ರಿ ಇಟ್ಟಿದ್ರು ಅದರ ಆದ ನಂತರ ಆಟೋಮೆಟಿಕ್ ಕಟ್ ಆಗುತ್ತೆ ಅದು. ಸೊ ಸೇಮ್ ಲೈಕ್ ಎಲೆಕ್ಟ್ರಿಕ್ ಗೀಸರ್ಸ್ ಅಲ್ಲಿ ಯಾವ್ದಾದ್ರು ಗೀಸರ್ ತಗೊಂಡ್ರೆ ಇಲ್ಲಿ ಕಟ್ ಆಗುತ್ತೋ ಅದೇ ರೀತಿ ಇದರಲ್ಲೂ ಕಟ್ ಆಗುತ್ತೆ. ಅದರಿಂದ ನಿಮಗೆ ವಿದ್ಯುತ್ ಜಾಸ್ತಿ ಕನ್ಸಂಪ್ಷನ್ ಆಗಲ್ಲ, ಆದ್ರಿಂದ ನಿಮಗೆ ವಿದ್ಯುತ್ ಸೇವ್ ಆಗುತ್ತೆ ಸರ್. ಎಷ್ಟು ಯೂನಿಟ್ ಆಗುತ್ತೆ ಸರ್? ಡೆಫಿನೆಟ್ ನೋಡಿ ಸರ್, ಇದು ಆನ್ ಅವರೇಜ್ ನೀವು 2 ರಿಂದ 2.5 ಗಂಟೆ ಯೂಸ್ ಮಾಡಿದ್ರೆ ನಿಮಗೆ 1 ಯೂನಿಟ್ ಪವರ್ ಕನ್ಸಂಪ್ಷನ್ ಆಗುತ್ತೆ. 1 ಯೂನಿಟ್ ಆಗುತ್ತೆ. ಸರ್ ಡೆಫಿನೆಟ್ ಸರ್. ಒಂದು ಮಂತ್ಲಿ ಅವರೇಜ್ ಅಂತಂದ್ರೆ ಒಂದು ಎಷ್ಟು ಆಗ್ಬೋದು ಸರ್ ಪ್ರಕಾರ? ಸಾಮಾನ್ಯವಾಗಿ ನೋಡಿ ಸರ್, ಮನೆಯಲ್ಲಿ ಈಗ ದಿನಕ್ಕೆ 5 ಗಂಟೆ ಯೂಸ್ ಮಾಡಲಿ ಸರ್. ದಿನಕ್ಕೆ ಎಕ್ಸಾಂಪಲ್ 5 ಗಂಟೆ ಯೂಸ್ ಮಾಡಿದ್ರೆ ಒಂದು ತಿಂಗಳು 150 ಯೂನಿಟ್ಸ್ ಆಯ್ತು ಸರ್. 150 ಗಂಟೆ ಆಯ್ತು. 150 ಗಂಟೆಗೆ ನಿಮ್ಗೆ 75 ಯೂನಿಟ್ಸ್ ಆಯ್ತು ಸರ್. ಈಗ 75 ಯೂನಿಟ್ಸ್ಗೆ 6 ರೂಪಾಯಿ ಲೆಕ್ಕ ಹಾಕಿದ್ರು ನಿಮ್ಗೆ ಮ್ಯಾಕ್ಸಿಮಮ್ 450 ರೂಪಾಯಿ ಬರುತ್ತೆ. 400 ರಿಂದ 450 ರೂಪಾಯಿ ಅಲ್ವಾ? ಅದೇ ನೀವು ಗ್ಯಾಸ್ ಸಿಲಿಂಡರ್ ತಗೊಂಡ್ರೆ ಮನೆಗೆ ಸಾಮಾನ್ಯವಾಗಿ ಈಗ 5 ಗಂಟೆ ಯೂಸ್ ಮಾಡಿದ್ರೆ ನೀವು 1 ಗ್ಯಾಸ್ ಸಿಲಿಂಡರ್ 1 ತಿಂಗಳಿಗೆ ಆಗುತ್ತೆ ಅಷ್ಟೇ ಸರ್. ಹೌದು, ಕರೆಕ್ಟ್ ಆಗ್ತಾ ಇದೆ ಸರ್. ಅದರಿಂದಾನೇ ಹೇಳ್ತಾರೆ ಸರ್ 50% ಪವರ್ ಕನ್ಸಂಪ್ಷನ್ ಆಗುತ್ತೆ. ಪವರ್ ಕನ್ಸಂಪ್ಷನ್ ಅಂತ ಹೇಳ್ಬೋದು. ಅಂಡ್ ನಮ್ಗೆ ಗ್ಯಾಸ್ 1000
1200 ತನಕನೂ ಕೂಡ ಬಂದ್ಬಿಟ್ಟಿದೆ ಇವಾಗ. ಮತ್ತೆ ಸರ್ ಗ್ಯಾಸ್ ಎಲ್ಲ ಲಿಂಕ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್. ಎಸ್ ಕರೆಕ್ಟ್ ಸೊ ಪೆಟ್ರೋಲಿಯಂ ರೈಸ್ ಆದಂಗೆ ಗ್ಯಾಸ್ ರೈಸ್ ಆಗ್ತಾನೆ ಇರುತ್ತೆ. ಸೊ ಅದು ಆ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರಲ್ಲ ಕಂಟ್ರೋಲ್. ಸೊ ಪವರ್ ಮಾತ್ರ ಇದು ಇಂಡಿಯನ್ ಗವರ್ಮೆಂಟ್ ಕಂಟ್ರೋಲ್ ಇರೋದು. ಅಂಡ್ ಇನ್ನೊಂದು ಸರಿ ಇಂಡಕ್ಷನ್ ಕುಕ್ಕರ್ಗೆ ಕಂಪೇರ್ ಮಾಡಿದಾಗ ಅವಾಗ್ಲೂ ಕೂಡ ನಮಗೆ ಪವರ್ ಸೇವ್ ಅಂತ ಹೇಳ್ತೀರಾ ನೀವು? ಸರ್ ಇಂಡಕ್ಷನ್ ಸ್ಟೋವ್ ಸ್ಟಾರ್ಟ್ ಆಗೋದು ನಿಮಗೆ 1500 ವ್ಯಾಟ್ಸ್ ಮೇಲ್ಗಡೆ. ಹೌದು 1500 ವ್ಯಾಟ್ಸ್ ಮೇಲೆ ಹೋಯ್ತು ಅಂದ್ರೆ ನಿಮ್ಗೆ 15 ಆಂಪಿಯರ್ ಪ್ಲಗ್ ಪಾಯಿಂಟ್ ಬೇಕೇ ಬೇಕು. ಸೊ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ 15 ಆಂಪಿಯರ್ ಪ್ಲಗ್ ಪಾಯಿಂಟ್ ಇರೋದೇ ಇಲ್ಲ. ಸೊ ಅದರಿಂದ ಇದು ನಮ್ದು ಸ್ಟೋವ್ ಅದು ಮತ್ತೊಂದು ಏನಂದ್ರೆ ಅದರಲ್ಲಿ ಡ್ರಾಬ್ಯಾಕ್ ಏನಂದ್ರೆ ಅದು ಎಲ್ಲ ಡಿಜಿಟಲ್ ಆಪರೇಟ್ ಸರ್. ಈಗ ಮನೆಯಲ್ಲಿ 8% ಎಲ್ಲ ಇರ್ತವೆ, ಅವರೆಲ್ಲ ಯೂಸ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದ ಅದಕ್ಕೆ ಇಂಡಕ್ಷನ್ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಅಂತ ಹೇಳ್ತೀರಾ. ಯೂಸೇಜ್ ವಿಚಾರ ಮಾತಾಡಿದೀರಾ ಅಂದ್ರೆ ನಾನು ಕೇಳುವಂಥದ್ದು ಇದನ್ನ ಯಾರ್ಯಾರು ಯೂಸ್ ಮಾಡ್ಬೋದು, ಹೇಗೆ ಯೂಸ್ ಮಾಡ್ಬೋದು ಸರ್? ಇದು ಮನೆಯಿಂದ ಹಿಡಿದು ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಸರ್. ಸಾಮಾನ್ಯವಾಗಿ ನೋಡಿ ಸರ್, ಮನೆಯಲ್ಲಿ ಈಗ ಎಕ್ಸಾಂಪಲ್ ಸೀರಿಯಲ್ಸ್ಗಳು ಮಿಸ್ ಮಾಡಲ್ಲ. ಅವ್ರು ಡೈನಿಂಗ್ ಟೇಬಲ್ ಇಟ್ಕೊಂಡು ಆರಾಮಾಗಿ ಅಡುಗೆ ಮಾಡ್ತಾ ಸೀರಿಯಲ್ಗಳು ನೋಡ್ಬೋದು. ಯಾಕಂದ್ರೆ ಪೋರ್ಟಬಲ್ ಆಗೈತೆ. ಸೆಕೆಂಡ್ ಬಂದ್ಬಿಟ್ಟು ಈಗ ನಮ್ಮ ಏನು ಸ್ಟೂಡೆಂಟ್ಸ್ ಅವರೆಲ್ಲ PGs ಎಲ್ಲ ಇರ್ತಾರೆ, ಬೆಸ್ಸಲ್ಲಿ ಊಟ ಮಾಡ್ತಾ ಇರ್ತಾರೆ. ಆದ್ರೂ ಅವ್ರಿಗೆ ಏನಾದ್ರು ಒಂದು ಬಿಸಿ ನೀರು ಬೇಕು, ಏನಾದ್ರು ಮ್ಯಾಗಿ ಏನಾದ್ರು ತಿನ್ಬೇಕು ಅಂದ್ರೂ ಆರಾಮಾಗಿ ಅವ್ರು ತಗೊಂಡು ಅವ್ರು ಮಾಡ್ಕೊಬಹುದು. ಯಾರು ಬೇಕಾದ್ರೂ ಯೂಸ್ ಮಾಡಬಹುದು, ಗೊತ್ತಾಗಲ್ಲ ಅವ್ರಿಗೆ. ಮತ್ತೆ ನೀವು ಸಹ ಯೂಸ್ ಮಾಡಬಹುದು. ಯಾಕಂದ್ರೆ ನೀವು ಏನು ಊರಿಂದ ಊರಿಗೆ ಹೋಗ್ತಾ ಇರ್ತೀರಾ. ಎಕ್ಸಾಂಪಲ್ ಆಗಿ ನಿಮ್ಗೆ ಏನಾದ್ರು ಇಂಡಕ್ಷನ್ ಏನಾದ್ರು ಬಿಸಿ ಮಾಡ್ಕೊಬೇಕಾದ್ರೆ ಆರಾಮಾಗಿ ಯೂಸ್ ಮಾಡಬಹುದು. ಸೊ ಒಂದು ಕಾರಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲರೂ ಪ್ಲಗ್ ಪಾಯಿಂಟ್ ಸಿಕ್ತು ಅಂದ್ರೆ ಹಾಕೊಬಹುದು. ಸೊ ಟ್ರಾವೆಲ್ ಮಾಡೋರಿಗೆ ತುಂಬಾ ಈಸಿ ಅಂತ ಹೇಳ್ತೀರಾ ಅಲ್ವಾ? ನಿಜವಾಗ್ಲೂ ಸೂಪರ್ ಸರ್. ಸರಿ ಸರ್, ಇದ್ರ ಬಗ್ಗೆ ಆಲ್ಮೋಸ್ಟ್ ಎಲ್ಲಾ ವಿಚಾರಗಳು ನಮಗೆ ಗೊತ್ತಾಯ್ತು. ಸೊ ನಾವ್ ಇವಾಗ ಡೆಮೋಗೆ ಹೋಗ್ಬಿಡೋಣ ಹಾಗಾದ್ರೆ. ಬರೀ ಸರ್ ಹೋಗೋಣ. ಸರ್ ಯಾರು ಡೆಮೋ ಕೊಡ್ತಾ ಇದ್ದಾರೆ ಇವತ್ತು? ಸರ್ ನಮ್ಮ ಮೇಡಮ್ ಕೊಡ್ತಾರೆ, ಮತ್ತೆ ಜಾಕ್ ಸ್ಪೇರೋ ಕೊಡ್ತಾರೆ. ಓಕೆ, ನೋಡೋಣ ಹಾಗಾದ್ರೆ. ಸೊ ವೀಕ್ಷಕರೇ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ಒಂದು ಅತ್ಯುತ್ತಮವಾದ ವಿಡಿಯೋ ಇದೆ. ಅದು ಕೂಡ ಎಸ್ಪೆಷಲಿ ಮಹಿಳೆಯರಿಗೋಸ್ಕರನೇ ಅಂತ ಹೇಳ್ಬೋದು. ಸೊ ಮಹಿಳೆಯರೇ ಆ್ಯಂಡ್ ಅವರ ಹಸ್ಬೆಂಡ್ ಇರ್ಬೋದು, ಅಪ್ಪ ಇರ್ಬೋದು, ಯಾರೇ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಅವ್ರು ದಯವಿಟ್ಟು ನೋಡಿ. ಒಂದು ಅತ್ಯುತ್ತಮವಾದಂಥ ಒಂದು ಪ್ರಾಡಕ್ಟ್, ಇದರ ಡೆಮೋನ ಇವಾಗ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಫ್ಯಾಕ್ಟ್ರಿ ಟೂರ್ ಅಂತೂ ಇದ್ದೇ ಇರುತ್ತೆ, ಮಿಸ್ ಮಾಡದೆ ನೋಡೋದನ್ನ ಮರಿಬೇಡಿ. ಸರ್ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್. ಸರ್ ಡೆಮೋ ಹೋಗೋಕ್ಕಿಂತ ಮುಂಚೆ ಒಂದು ಅನ್ಬಾಕ್ಸ್ ವಿಡಿಯೋ ತೋರಿಸ್ಬಿಡ್ತೀನಿ, ಇನ್ಬಾಕ್ಸ್ ಏನೇನ್ ಬರುತ್ತೆ ಅಂತ. ಸರ್ ಇದು ನೋಡ್ತಾ ಇದ್ದೀರಾ, ಹಾಟ್ ಸ್ಟಾರ್ ಕುಕಿಂಗ್ ಸಿಸ್ಟಮ್, ಪ್ಯೂರ್ ಕಾಪರ್ ವೆಂಡಿಂಗ್ ಬರುತ್ತೆ. 50% ಪವರ್ ಸೇವ್ ಆಗುತ್ತೆ ನಿಮ್ಗೆ. ನೋಡಬಹುದು, ನೀವು ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಕೂಡ ಇದೆ ನಿಮ್ಗೆ ಇದರಲ್ಲಿ ಯಾವ ತರ ಇದೆ ಅಂತ. ಅದಾದ ನಂತರ ನಿಮ್ಗೆ ಇಲ್ಲಿ MRP ಕೂಡ ನೋಡಬಹುದು, MRP ಇಲ್ಲಿ ಇರುತ್ತೆ. ಅದಾದ ನಂತರ ಇನ್ಬಾಕ್ಸ್ ಏನೇನ್ ಬರ್ಬಿಡುತ್ತೆ ಅದು ತೋರಿಸ್ಬಿಡ್ತೀನಿ ಸರ್ ಪಟಪಟ ಅಂತ. ನೋಡಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಒಂದು ವಾರಂಟಿ ಕಾರ್ಡ್ ಇರುತ್ತೆ ಸರ್. ಇದರಲ್ಲಿ ವಾರಂಟಿ ಕಾರ್ಡ್ ಕಮ್ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಇರುತ್ತೆ. ಇದ್ರಾಗೆ ಫುಲ್ ವಾರಂಟಿ ಕಾರ್ಡ್ ಇರುತ್ತೆ, ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡರಲ್ಲೂ ಕೂಡ ಇರುತ್ತೆ. ಒಳಗಡೆ ಸ್ಕ್ಯಾನರ್ ಕೂಡ ಇರುತ್ತೆ, ಸ್ಕ್ಯಾನ್ ಮಾಡ್ಕೊಂಡು ನೀವು ನೋಡ್ಕೊಬಹುದು. ನಂತರ ಸ್ಟೋವ್ ಇರುತ್ತೆ ಒಳಗಡೆ. ಸ್ಟೋವ್ ಯಾವ ತರ ಪ್ಯಾಕಿಂಗ್ ಇರುತ್ತೆ ನೋಡ್ಬೋದು ಸರ್ ನೀವು. ಈ ತರ ಫುಲ್ ಪ್ಯಾಕಿಂಗ್ ಇರುತ್ತೆ. ಸರಿ, ಫುಲ್ ಪ್ಯಾಕ್ ಮಾಡಿ ಓಪನ್ ಮಾಡಿ. ಸರ್ ನೋಡ್ತಾ ಇದ್ದೀರಾ, ಇದು ಬೇಸಿಕ್ ಮಾಡಲು. ಬೇಸಿಕ್ ಮಾಡಲ್ ಅಲ್ಯೂಮಿನಿಯಂ ಪ್ಲೇಟ್ ಬರುತ್ತೆ, ಪ್ಲಸ್ ನಿಮ್ಗೆ ವೈರ್ ನೋಡ್ಬೋದು, 2 ರಿಂದ 2.5 ಮೀಟರ್ ವೈರ್ ಬರುತ್ತೆ. ಕ್ವಾಲಿಟಿ ನೋಡಿ ಸರ್, ಜಸ್ಟ್ ವೈರ್ 5 amps ಪಿನ್ ಅಲ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಸ್ಮಾಲ್ ಬೇಸಿಕ್ ಮಾಡಲು, ನಾನ್ ಟೈಮರ್ ಸರ್. ಇದು ನಾನ್ ಟೈಮರ್ ಬರಲ್ಲ ನಿಮ್ಗೆ. ಅಲ್ಯೂಮಿನಿಯಂ ಪ್ಲೇಟ್ ಕೂಡ ಬರುತ್ತೆ ಸರ್. ಇದು ಎಷ್ಟು ವಾಟ್ ಅಂತ ಹೇಳಿದ್ರಿ ಸರ್? ಇದು 900 ವಾಟ್ಸ್ ನಾನ್ ಟೈಮರ್ ಬರುತ್ತೆ. ನಾನ್ ಟೈಮರ್ ಅಲ್ವಾ? ಇದ್ರ ಬಗ್ಗೆ ಹೇಳಿ ಸರ್ ಇವಾಗ. ಸರ್ ಇದು 950 ವಾಟ್ಸ್ ವಿತ್ ಟೈಮರ್ ಬರುತ್ತೆ ನಿಮ್ಗೆ. ಇದು ಟೈಮರ್ ಅಲ್ವಾ? ಇದು ಟೈಮರ್ ಕೂಡ ಬರುತ್ತೆ. ಸೇಮ್ ಅಲ್ಯೂಮಿನಿಯಂ ಪ್ಲೇಟ್ ಬರುತ್ತೆ. ಇದನ್ನು ನಿಮ್ಗೆ ಇದು ಕೂಡ 2 ಮೀಟರ್ ವೈರ್ ಬರುತ್ತೆ. ಸೊ ಕ್ವಾಲಿಟಿ ವೈಸ್ ಹೆಂಗಿರುತ್ತೆ ಅಂತ ಹೇಳ್ತಾರೆ? ಕ್ವಾಲಿಟಿ ನಾನ್ ಹೇಳಕ್ಕಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ ಸರ್ ಯಾವ ತರ ಇದೆ. ನೋಡ್ತೀನಿ ನಾನು ಸರ್, ಇದು ತುಂಬಾ ಹೆವಿ ಇದೆ, ನನ್ ಕೈ ಹಿಡ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ ಸರ್. ಇದು ಮೊದಲೇ ಒಂದು ಲೈವ್ ಡೆಮೋ ತೋರಿಸ್ಬಿಡೋಣ. ಕ್ವಾಲಿಟಿ ಏನ್ ಡೆಮೋ ಸರ್? ಏನ್ ಕೊಡ್ತೀರಾ? ನೋಡಿದ್ರೇನೆ ಗೊತ್ತಾಗುತ್ತೆ. ಓಕೆ, ಹೇಳಕ್ಕಿಂತ ಬಾಯಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ. ಏನ್ ಮಾಡ್ಬೋದು ನಾವ್ ಹೇಳಿ ಸರ್? ನಾನು ಒಂದು 60 ರಿಂದ 70 kg ವೇಟ್ ಇದೀನಿ ಸರ್. ಓಕೆ, ಇದ್ರ ಮೇಲೆ ನಿಂತ್ಕೊಂಡ್ರು ಕೂಡ ಏನು ಆಗಲ್ಲ. ಇದ್ರ ಮೇಲೆ ನಿಂತ್ಕೊಂತೀರಾ? ಹಾ ಸರ್, ಪಾತ್ರೆ ಇಡೋ ಜಾಗದಲ್ಲಿ ನೀವು ನಿಂತ್ಕೊಂಡು ನೋಡಿ ಸರ್, ಅದೇ ಇರೋದು. ಏನು ಆಗಲ್ಲ ಅಂತ ಹೇಳ್ತೀರಾ? ಏನು ಆಗಲ್ಲ. ಬನ್ನಿ ಸರ್, ತೋರಿಸೇ ಬಿಡೋಣ. ಬನ್ನಿ 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 ಬನ್ನಿ, ನೀವು ಬನ್ನಿ. ಏನ್ ಮಾಡ್ತಾ ಇದ್ದೀರಾ ಸರ್ ಇವಾಗ ಇದನ್ನ? ಸರ್ ನೋಡ್ತಿದ್ದೀರಾ, ವಿತ್ ಟೈಮರ್. ಓಕೆ, ವಿತ್ ಟೈಮರ್ ನಾನು 60 ರಿಂದ 70 kg ಇದ್ದೀನಿ. ಓಕೆ, ಇದ್ರ ಮೇಲೆ ನಿಂತ್ಕೊಂಡ್ರು ಕೂಡ ಏನು ಆಗಲ್ಲ ಅಂತ ನಾನು ನಿಮ್ಗೆ ಹೇಳ್ದೆ. ಅದು ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ ನಿಮಗೆ. ಮಾಡಿ ಸರ್, ತೋರಿಸೇ ಬಿಡೋಣ ವೀಕ್ಷಕರಿಗೆ. ನೋಡಿ, ಇಷ್ಟೇ ಸಿಂಪಲ್. ಓಕೆ, ಯಾವ ತರ ಹಾಸ್ಪಿಟಲ್ ಅಲ್ಲಿ ಹೋಗಿ ನಾವು ಗೇಜ್ ಎಷ್ಟು ಚೆಕ್ ಮಾಡ್ತೀವಲ್ಲ ಅದೇ ತರ ಸರ್. ಸೊ ವೀಕ್ಷಕರೇ ನೀವು ನೋಡಬಹುದು, ಇವ್ರು ಇದ್ರ ಮೇಲೆ ಪಾತ್ರೆ ಇಡೋ ಜಾಗದಲ್ಲಿ ಇವರೇ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಹೇಳ್ತಾ ಇದಾರೆ ಏನು ಆಗಲ್ಲ ಅಂತ. ಆನ್ ಆಗುತ್ತೆ ಸರ್ ಹಾಗಾದ್ರೆ ಇವಾಗ? 100% ಸರ್. ಅದು ಬಿಡಿ ಸರ್, ಇನ್ನೂ ನಾನು ತೋರಿಸ್ತೀನಿ ನೋಡಿ ಸರ್. ನನಗೆ ನೀವೇ ತೋರಿಸ್ತಾ ಇದ್ರ ಸರ್ ಇವಾಗ. ಸರ್ ನೋಡಿ ಸರ್, ಅವ್ರು ಬಂದು ಟೈಮರ್ ಮಾಡಲ್ ದೊಡ್ಡ ಸ್ಟೋನ್ ಮೇಲೆ ನಿಂತ್ಕೊಂಡವ್ರೆ, ನಾನು ಬಂದು ಬೇಸಿಕ್ ಮಾಡಲ್ ಮೇಲೆ. ಸರ್ ನಾನು ಪ್ರಿಸೈಸ್ ಆಗಿ ಹೇಳ್ಬೇಕಂದ್ರೆ 96 kg ಇದ್ದೀನಿ ನೋಡಿ ಸರ್. ನಾನು ನಿಂತ್ಕೊಳ್ತೀನಿ. 100 kg ಇದ್ದೀರಾ ಸರ್? ಹೌದು ಸರ್.
ನೋಡಿ ಚಿಕ್ಕಿದ್ರ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ ಸರ್, ಯಾರು ಬೇಕಾದ್ರೆ ನಿಂತ್ಕೊಬೋದು ಸರ್, ನೀವು ನಿಂತ್ಕೊಬೋದು ಸರ್. ಏನೂ ಆಗಲ್ಲ ಅಂತ ಹೇಳಿ. ಯಾಕಂದ್ರೆ ಕ್ವಾಲಿಟಿ ತೋರಿಸ್ತಾರೆ ಸರ್. ಯಾಕೆ ಗೊತ್ತಾ, ಸಾಮಾನ್ಯವಾಗಿ ಜನರು ಏನ್ ಹೇಳ್ತಾರೆ ಗೊತ್ತಾ, ಎಷ್ಟು ಕೆಪಾಸಿಟಿ ಮಾಡಬಹುದು ಎಷ್ಟು ಮಾಡಬಹುದು ಅಂತ ಹೇಳ್ತಾರೆ. ಸೊ ಅದರಿಂದ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ ನೀವು 50ರಿಂದ 60 ಅಲ್ಲ 100 kg ಸಹ ಇದರಲ್ಲಿ ಅಡುಗೆ ಮಾಡಬಹುದು ಅಂತ ತೋರಿಸ್ತಾ ಇರೋದು. ಎಸ್ ಸರ್, ಡೆಫಿನೆಟ್ಲಿ ಸರ್. ಎಸ್ ಸರ್. ವೀಕ್ಷಕರು ಏನಪ್ಪ ಒಲೆ ಮೇಲೆ ನಿಂತ್ಕೊಂತಾರೆ ಅಂತ ಬೇಜಾರು ಮಾಡ್ಕೊಂಬೇಡಿ. ಕಾರಣ ಏನಂತಂದ್ರೆ ಇವರು ನಿಮಗೆ ತೋರಿಸ್ತಾ ಇರುವಂತದ್ದು ದೊಡ್ಡ ದೊಡ್ಡ ಬಕೆಟ್ ಅಲ್ಲಿ ತಂದು ಇಟ್ಟರು ಕೂಡ ಇದರಲ್ಲಿ ತೊಂದರೆ ಇಲ್ಲ ಅಲ್ವಾ ಸರ್? ಡೆಫಿನೆಟ್ಲಿ ಸರ್. ಓಕೆ ಸರ್, ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ಇವಾಗ. ಎಸ್ ಸರ್, ಬರ್ರಿ ಸರ್. ನಿಂತ್ಕೊಂಡ್ರಲ್ವಾ ಸರ್ ಇವಾಗ? ಇದು ವರ್ಕ್ ಆಗತ್ತೆ ಇಲ್ಲ ಅಂತ ತೋರಿಸಿ ನಮಗೆ. Definitely. ಇದೇ ಹಾಕ್ಬಿಟ್ಟು ನೋಡೋಣ ಸರ್. ಆಗ್ಬಿಡಿ ಸರ್, ಎರಡನ್ನೂ ಆನ್ ಮಾಡಿ ವೀಕ್ಷಕರಿಗೆ ತೋರಿಸ್ಬಿಡೋಣ. ವೀಕ್ಷಕರು ಇವಾಗ ಅಷ್ಟೇ ಇದ್ರ ಮೇಲೆ ನಿಂತ್ಕೊಂಡ್ರು ನೋಡಿ ಸರ್, ಆನ್ ಮಾಡಿದ್ದಾರೆ. ಇದು ಆನ್ ಆಗಿದೆ ಅಂಡ್ ಇದು ಕೂಡ ಆನ್ ಆಗಿದೆ. ಇದು ವರ್ಕ್ ಆಗುತ್ತೆ, ಎಷ್ಟೇ ವೇಟ್ ಬೇಕಾದ್ರೆ ಇಡಬಹುದು ಅಲ್ವಾ ಸರ್? ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ನಿಮಗೆ ಬಿಸಿ ಆಗೋದು ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಇದು. ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಆನ್ ಮಾಡಿದ ತಕ್ಷಣ 20ರಿಂದ 30 ಸೆಕೆಂಡ್ ಕಾಯಬೇಕು, ಅವಾಗ ಎಲ್ಲ ಪ್ಲೇಟ್ ಎಲ್ಲ ಬಿಸಿ ಆಗುತ್ತೆ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಸರ್, ಇದು ಅಲ್ಯೂಮಿನಿಯಂ ಪ್ಲೇಟ್ ಬಿಸಿ ಆದ್ಮೇಲೆ ನಿಮಗೆ ಅಡುಗೆ ಎಲ್ಲ ಒಂದೇ ಕಡೆ ಒಂದೇ ಪ್ರಮಾಣವಾಗಿ ಎಲ್ಲ ಅಡುಗೆ ಎಲ್ಲ ಆಗ್ತಾ ಇರುತ್ತೆ ನಿಮಗೆ. ಮತ್ತೆ ಎಸ್ ಸರ್, ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ಬೇಸಿಕ್ ಮಾಡಲ್ ಮತ್ತೆ ಟೈಮರ್ ಮಾಡಲ್ ಏನ್ ಡಿಫ್ರೆನ್ಸ್ ಅಂದ್ರೆ ಸರ್, ಪರ್ಫಾರ್ಮೆನ್ಸ್ ಎರಡು ಸೇಮ್ ಸರ್, ಬೋತ್ ಆರ್ ಸೇಮ್. ಸೊ ಮೇಜರ್ಲಿ ಅಂದ್ರೆ ಟೈಮರ್ ಮಾಡಲ್ ಟೈಮರ್ ಇರುತ್ತೆ ಅಂದ್ರೆ ನೋಡಿ ಸರ್, ಇದ್ರಲ್ಲೂ ಅಷ್ಟೇ ನಿಮಗೆ 350 ಡಿಗ್ರಿವರೆಗೂ ನೀವು ಹೀಟ್ ಮಾಡಬಹುದು, ಇದ್ರಲ್ಲೂ 350 ಡಿಗ್ರಿವರೆಗೂ ಹೀಟ್ ಮಾಡಬಹುದು. ಸೊ ಟೈಮರ್ ಮಾಡಲ್ ಅಲ್ಲಿ ಏನಂದ್ರೆ ನೀವು ಟೈಮ್ ಇಡಬಹುದು. ಎಕ್ಸಾಂಪಲ್, ಈಗ ನಾವು ಏನೋ ಒಂದು ಬೇರೆ ಕೆಲಸ ಮಾಡ್ತಾ ಇದೀವಿ, ನಿಮ್ಗೆ 5 ನಿಮಿಷ 10 ನಿಮಿಷ 15 ನಿಮಿಷ 20 ನಿಮಿಷ ಇಡಬಹುದು ಅಂದ್ರೆ ಇಟ್ಕೊಬಹುದು. ಎಸ್ ಸರ್. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಸರ್ ಇದರಲ್ಲಿ, ಸಾಮಾನ್ಯ ಗ್ಯಾಸ್ ಒಲೆ ಮೇಲೆ ನೀವು ಹಾಲು ಅದು ಲೈವ್ ಡೆಮೋ ತೋರಿಸ್ತೀನಿ ಸರ್ ನಾನೀಗ. ಸೊ ಲೈವ್ ಡೆಮೋ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ. ಯಾಕಂದ್ರೆ ಸಾಮಾನ್ಯವಾಗಿ ಗ್ಯಾಸ್ ಒಲೆಯಲ್ಲಿ ಯಾವುದೇ ಬೇರೆ ಒಲೆ ಮೇಲೆ ಹಾಲು ಇಕ್ಕಿದ್ರೆ ಹಾಲು ಉಗುತ್ತೆ. ಸೊ ಆದ್ರೆ ಇದ್ರಲ್ಲಿ ನೋಡಿ ಸರ್, ಇದರಲ್ಲಿ 100 ಡಿಗ್ರಿಗೆ ನಾವು ಇಲ್ಲಿ ಮೆನ್ಷನ್ ಮಾಡಿದೀವಿ. 100 ಡಿಗ್ರಿ ಇಟ್ಟು ನೀವು ಹಾಲು ಇಟ್ಟರೆ ನೀವು ಬಿಸಿ ಮಾಡಾಕಿ ನೀವು ಯಾವುದೇ ಕಾರಣಕ್ಕೆ ಅದು ಹಾಲು ಉಬ್ಬಲ್ಲ, ಹಾಲು ಉಕ್ಕೋದಿಲ್ಲ, ಉಬ್ಬದೇ ಇಲ್ಲ, ಹಾಲು ಉಬ್ಬದೇ ಇಲ್ಲ ಸರ್. ಇದು ಹಾಲು ಬಿಸಿ ಆಗಿರುತ್ತೆ. ಬಿಸಿ ಆದ್ಮೇಲೆ 100 ಡಿಗ್ರಿ ಬಂದ ತಕ್ಷಣ ಇಷ್ಟೋ ಆಟೋಮೆಟಿಕಲಿ ನಿಮ್ಗೆ ಕಟ್ ಆಫ್ ಆಗಿರುತ್ತೆ. ಅಲ್ಲಿ ನಿಮ್ಗೆ ವಿದ್ಯುತ್ ಸೇವ್ ಆಗುತ್ತೆ, ಹಾಲು ಉಬ್ಬಲ್ಲ. ಹಾಲು ಉಕ್ಕೋದಿಲ್ಲ ಅನ್ನೋದೊಂದು ಟೆನ್ಷನ್ ಒಂದು ಇರೋದಿಲ್ಲ. ಡೆಫಿನೆಟ್ಲಿ ಸರ್. ಸೂಪರ್ ಸರ್, ಡೆಮೋ ಸ್ಟಾರ್ಟ್ ಮಾಡೋಣ. ಡೆಫಿನೆಟ್ಲಿ ಸರ್, ಮಾಡೋಣ ಬರ್ರಿ ಸರ್. ಮೊದಲಾಗಿ ಏನ್ ಮಾಡ್ತಾ ಇದ್ದೀವಿ ಸರ್, ಏನ್ ತೋರಿಸ್ಕೊಡ್ತಾ ಇದೀವಿ ಸರ್? ಮೊದಲಿಗೆ ನಮ್ಮ ಮೇಡಮ್ ಅವ್ರು ತೋರಿಸ್ಕೊಡ್ತಾರೆ, ಡೆಮೋಗೆ ಸೆಕ್ಷನ್ ಎಲ್ಲ ಅವ್ರದ್ದು. ಹೇಳಿ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಹೇಳಿ. ನಾವಿವಾಗ ಫಸ್ಟ್ ನಾವು ಯಾವುದೇ ಒಂದು ಒಳ್ಳೆ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಬೇಕು ಅಂದರೆ ನಾವು ಹಾಲಿಂದ ಸ್ವೀಟಿಂದ ಸ್ಟಾರ್ಟ್ ಮಾಡ್ತೀವಿ. ಇದರಿಂದ ಫಸ್ಟು ನಾವು ಇದರಲ್ಲಿ ನಮ್ಮ ಹಾಟ್ ಸ್ಟಾರ್ ಕುಕಿಂಗ್ ಸಿಸ್ಟಮಲ್ಲಿ ನಾವು ಹಾಲನ್ನ ಹೇಗೆ ಕಾಯಿಸೋದು 100 ಡಿಗ್ರಿಯಲ್ಲಿ ಅಂತ ನೋಡೋಣ ಅಲ್ವಾ? ಅಂಡ್ ಇಲ್ಲಿ ಯಾವ ಪಾತ್ರೆ ಬೇಕಾದ್ರೂ ಯೂಸ್ ಮಾಡ್ಬೋದಾ ಮೇಡಮ್? ಇಲ್ಲ ಸರ್, ಇದರಲ್ಲಿ ಸಮತಟ್ಟಾದ, ಯಾಕಂದ್ರೆ ಇದು ಅಲ್ಯೂಮಿನಿಯಂ ಪ್ಲೇಟ್ ಇರೋದ್ರಿಂದ ಇದರಲ್ಲಿ ಸಮತಟ್ಟಾದ ಪಾತ್ರೆಗಳು ಮತ್ತೆ ಸಮತಟ್ಟಾದ ನಾನ್ ಸ್ಟಿಕ್ ಕುಕಿಂಗ್ ಕಡಾಯಿಗಳು ಬೇಕಾದ್ರೂ ನಾವು ಯೂಸ್ ಮಾಡಬಹುದು. ಫ್ಲಾಟ್ ಆಗಿರುತ್ತೆ. ಇಂಡಕ್ಷನ್ ಬೇಸ್ ಇರುವಂತದ್ದೇ ಬೇಕಂತ ಏನಿಲ್ಲ, ಬೇರೆ ಎಂತ ಪಾತ್ರೆಗಳಾದ್ರೂ ಯೂಸ್ ಮಾಡಬಹುದು, ಬಸ್ ಸಮತಟ್ಟಾದ ಪಾತ್ರೆಗಳು ಮಾತ್ರ ಇರಬೇಕು. ಓಕೆ, ಹಾಕಿ ಮೇಡಮ್, ಇಡಿ ಮೇಡಮ್ ಫಸ್ಟ್ ಮೊದಲಾಗಿ. ಅಂಡ್ ಇನ್ನೊಂದು ನೀವು ಇಟ್ಕೊಂಡಿದ್ದೀರಲ್ಲ, ಶಾಕ್ ಏನು ಹೊಡೆಯಲ್ಲ? ಇಲ್ಲ ಸರ್, ಶಾಕ್ ಪ್ರೂಫ್, ಹೀಟ್ ಪ್ರೂಫ್, ರಸ್ಟ್ ಪ್ರೂಫ್. ಓಕೆ, ಹಾಕಿ. ಹಾಗೆ ಹಾಲು ಹಾಕ್ಬೇಕಾದ್ರೆ ಹಾಲು ಏನಾದ್ರೂ ಒಂದು ತೊಟ್ಟು ಕೆಳಗಡೆ ಬಿದ್ರೆ ಪ್ರಾಬ್ಲಮ್ ಏನಿಲ್ಲ ಸರ್, ಕ್ಲೀನ್ ಮಾಡೋದು ಅಷ್ಟೇ ಈಸಿ ನಮ್ಗೆ ಇದು. ಓಕೆ, ಆಮೇಲೆ ಕ್ಲೀನ್ ಮಾಡಿ ತೋರ್ಸೋಣ. ಹೆಂಗೋ ಡೆಮೋ ಎಲ್ಲ ತೋರಿಸ್ಕೊಡ್ತೀರಾ? ಹೇಳಿ. ಆನ್ ಆದ್ಮೇಲೆ ಇದನ್ನ ಎಷ್ಟಕ್ಕೆ ಇಟ್ಕೊಬೇಕು ನಾವು? ನಾವು ಮಿಲ್ಕಿಗೋಸ್ಕರ 100 ಡಿಗ್ರಿ ಇಲ್ಲಿ ಮೆನ್ಷನ್ ಮಾಡಿರ್ತೀವಿ ನಾವು. ಓಕೆ 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 ಓಕೆ. ಸೊ ಇದೇನ್ ಲೈಟ್ ಬರ್ತಾ ಇದೆ, ಇಲ್ಲೇನ್ ಲೈಟ್ ಬರ್ತಾ ಇದೆ ಮೇಡಮ್? ಇದು ಆನ್ ಆಗಿರೋ ಸಿಂಬಲ್ ಸರ್. ಓಕೆ, ಅಂಡ್ ಇದು ಟೆಂಪರೇಚರ್ ಆಫ್ ಆಗುತ್ತೆ. ಬೇರೆ ಬೇರೆ ಅಡಿಗೆಗಳಿಗೆ ನಾವು ಬೇರೆ ಬೇರೆ ಗ್ರೀನ್ ಲೈಟ್ ಆನ್ ಆಗಿದ್ರೆ ನಿಮ್ಗೆ ಅದು ಸ್ಟವ್ ಆನ್ ಆಗಿರುತ್ತೆ ಅಂತ. ಅದು ಗ್ರೀನ್ ಲೈಟ್ ಆಫ್ ಆಗಿದ್ರೆ ನಿಮ್ಗೆ ಕಟ್ ಆಫ್ ಆಗಿದೆ ಅಂತ, ಕಟ್ ಆಫ್ ಆಗಿದೆ ಅಂತ ಅರ್ಥ. ಓಕೆ ಓಕೆ ಓಕೆ. ನೋಡಿ ಇಟ್ಟಿದ್ದೀವಿ ನಾವು 100 ಡಿಗ್ರಿಯಲ್ಲಿ ಹಾಲು ಬಿಸಿ ಮಾಡಕ್ಕೆ. ಪಾತ್ರೆ ಮುಟ್ಟಿದ್ರು ಸಹ ನಮ್ಗೆ ಏನು ಕರೆಂಟ್ ಹೊಡೆಯಲ್ಲ. ಪಾತ್ರೆ ಮುಟ್ಟಿದ್ರು ಕರೆಂಟ್ ಶಾಕ್ ಹೊಡೆಯಲ್ಲ. ನಾನು ಆಕ್ಚುಲಿ ನೋಡಿ ಮುಟ್ತಾ ಇದ್ದೀನಿ, ಯಾವುದೇ ರೀತಿ ಕರೆಂಟ್ ಶಾಕ್ ಹೊಡೆಯೋದಿಲ್ಲ. ಬಟ್ ಇದು ಪ್ಲೇಟ್ ಬಿಸಿ ಇರುತ್ತೆ ಅಲ್ವಾ ಮೇಡಮ್? ಅದು ಮುಟ್ಟಬಾರ್ದು ಅಂತ ಹೇಳ್ತೀರಾ? ಶಾಕ್ ಹೊಡೆಯಲ್ಲ, ಬಟ್ ಬಿಸಿ ಇರುತ್ತೆ. ಓಕೆ, ಇವಾಗ ಅದು ಹಾಲು ಬಿಸಿ ಆಗ್ತಾ ಇರ್ಲಿ ಸರ್. ಸ್ಟೂಡೆಂಟ್ಸ್ ಫೇವರೇಟ್ ಏನಂದ್ರೆ ಏನಾರು ಎಲ್ಲ ಹಾಸ್ಟೆಲ್ ಇರ್ತಾರೆ, ಪಿಜಿ ಇರ್ತಾರೆ, ಎಮರ್ಜೆನ್ಸಿ ಮಕ್ಕಳೆಲ್ಲ ಸ್ಕೂಲಿಂದ ಬರ್ತಾರೆ, ಅವ್ರಿಗೆ ಎಮರ್ಜೆನ್ಸಿ ಏನಾದ್ರು ಬೇಕು ಅಂದ್ರೆ ಅರ್ಜೆಂಟ್ ಆಗಿ ಅವ್ರಿಗೆ ಒಂದು ಮ್ಯಾಗಿ ಮಾಡೋಣ ಅಂತ ಹೇಳ್ತೀರಾ? ನಾವು ಮ್ಯಾಗಿ ಮಾಡೋಣ ಸರ್. ನಾವೇ ಮ್ಯಾಗಿ ಮಾಡ್ಬಿಡೋಣ, ನಡಿ ಸ್ಟಾರ್ಟ್ ಮಾಡಿ ಸರ್. ಮ್ಯಾಗಿ ಸರ್, ಮ್ಯಾಗಿ ಮಾಡಕ್ ನೋಡಿ ಸರ್, ಸಿಂಪಲ್ ಸರ್. ಇದ್ರಲ್ಲೂ ಅಷ್ಟೇ ಸರ್, ನೀವು ಮೊದಲು ಸ್ವಿಚ್ ಆನ್ ಮಾಡಿ ಸ್ಟವ್ ಆನ್ ಮಾಡಿಬಿಟ್ಟು ನೀವು 200 ಡಿಗ್ರಿ ಇಟ್ಕೊಳ್ಳಿ. ನೀವು 100 ಡಿಗ್ರಿ ಬೇಕಾದ್ರೆ ಇಟ್ಕೊಬಹುದು, 200 ಡಿಗ್ರಿ ಬೇಕಾದ್ರೆ ಇಟ್ಕೊಬಹುದು. ಟೈಮರ್ ಏನು ಇಟ್ಕೋಬೇಕು? ಟೈಮರ್ ನೋಡಿ ಸರ್, ಈಗ ಮ್ಯಾಗಿ ಅವ್ರು ಹೇಳ್ತಾರೆ 2 ನಿಮಿಷ ಮಾಡ್ಬೋದು ಅಂತ, ಯಾವತ್ತೂ ಆಗಲ್ಲ. ಓಕೆ, ನಾನು ಒಂದು 15 ನಿಮಿಷಕ್ಕೆ ಇಟ್ಟಿರ್ತೀನಿ ಸರ್. 15 ಮಿನಿಟ್ಸ್ ಇರ್ತೀರಾ ಅಲ್ವಾ? ಓಕೆ ಓಕೆ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಡೋಣ. ಎಸ್ ಸರ್.
ಬಿಟ್ಟು ನೋಡಿ ಸರ್ ಇದು ತಣ್ಣೀರು. ಓಕೆ ವೀಕ್ಷಕರೇ ನೋಡಿ ತಣ್ಣೀರನ್ನೇ ಹಾಕಿದ್ದಾರೆ, ನಾನು ಮುಟ್ತಾ ಇದ್ದೀನಿ ಆ್ಯಂಡ್ ಶಾಕ್ ಏನು ನೋಡಿ ಎಲ್ಲ ಆನ್ ಇದೆ, ನೋ ಪ್ರಾಬ್ಲಮ್. ಓಕೆ ಇದ್ರ ಮೇಲೆ ನೀರು ಇದ್ರ ಮೇಲೆ ಹಾಲು ಬಿದ್ರು ಏನು ತೊಂದರೆ ಇಲ್ಲ ಅಂತ ಹೇಳ್ತೀರಾ ಸರ್? ಇನ್ನೊಂದು ಬಾಡಿ ಕೂಡ ಮೆಟಲ್ ಆಗಿರೋದ್ರಿಂದ ಸೊ ಇಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಸರ್? ಪ್ರಾಬ್ಲಮ್ ಆಗಲ್ಲ ಸರ್. ಬಾಡಿಗೆ ಮತ್ತೆ ಕಾಯಿಲ್, ಅದರಲ್ಲಿ ಕಾಯಿಲ್ ಇರುತ್ತಲ್ಲ ಸರ್, ಅದಕ್ಕೆ ಏನು ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂತ ಹೇಳ್ತೀರಾ? ಸೊ ಶಾಕಿನ ಟೆನ್ಷನ್ ಇಲ್ಲ. ಏನಿಲ್ಲ. ಸ್ಟಾರ್ಟ್ ಆಯ್ತಲ್ವಾ ಸರ್ ಇದು? ಎಸ್ ಸರ್, ನೋಡಿ ಸರ್, ಇಲ್ಲಿ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗೈತೆ. Okay. ಸೊ ನಾವು ಇಟ್ಟು ಒಂದು 3 ನಿಮಿಷ ಆಗೈತೆ ಸರ್. 4 ನಿಮಿಷ ಆಯ್ತು. 4 ನಿಮಿಷ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸರ್ ಮುಂದೋಗಿನ ಮುಂಚೆ ಒಂದೇ ಒಂದು 2-3 ಕ್ವಶನ್ ಇದೆ ಸರ್. ಇದು ಸ್ವಲ್ಪ ನಮ್ಗೆ ಇದನ್ನ ತೋರಿಸ್ಬಿಡಿ, ಇದು ಬಟನ್ಸ್ ಎಲ್ಲ ಇದೆಲ್ಲ ಏನಾಗುತ್ತೆ? ಇಲ್ಲಿ ಮುಂದ್ಗಡೆ ಎಲ್ಲ ಫುಲ್ ಇಲ್ಲಿ ಬಟನ್ ಇದೆ, ಇವೆಲ್ಲ ಏನು ಅಂತ ಸ್ವಲ್ಪ ಸರ್ ಇಲ್ಲಿ ನೋಡಿ ಸರ್, ಇದು ಬಂದು ಟೈಮರ್ ಬಟನ್ ಸರ್. ಇದು ಓಕೆ, ಇದು ಮೇಲೆ ಓದಿದ್ರೆ ಟೈಮರ್ ಆನ್ ಆಗುತ್ತೆ. ಟೈಮರ್ ಆನ್ ಆದ್ರೆ ನೀವು ಟೈಮರ್ ಇಟ್ಟರೆ ಸಾಕು, ಅದಾಗೆ ಅದು ಆಫ್ ಆಗುತ್ತೆ. ಟೈಮರ್ ಬೇಡ, ಟೈಮರ್ ಡಮ್ಮಿ ಮಾಡಬೇಕಂದ್ರೆ ನೀವು ಇಲ್ಲಿ ಕೆಳಗಡೆ ಓದಿದ್ರೆ ನಿಮಗೆ ಮ್ಯಾನ್ಯುವಲ್ ಆಗುತ್ತೆ. ಮ್ಯಾನ್ಯುವಲ್ ಆನ್. ಓಕೆ, ಇಲ್ಲಿ ನೋಡಿ ಸರ್, ಈಗ ನಾವು 250 ಡಿಗ್ರಿಗೆ ನಾವು ಇಟ್ಟಿದ್ದೀವಿ. ಸೊ 250 ಇಂದ 300 ಡಿಗ್ರಿ ಇಟ್ಟರೆ ನಿಮಗೆ ಆಟೋಮೆಟಿಕ್ಲಿ ನಿಮಗೆ ಗ್ರೀನ್ ಲೈಟ್ ಇಲ್ಲ ಕೊಡುತ್ತೆ ಸರ್. ಇಲ್ಲಿ ತೋರಿಸ್ತಾ ಇಲ್ಲಿ ಅಂದ್ರೆ ಈಗ ಅಂದ್ರೆ 300ರಿಂದ 350 ಡಿಗ್ರಿವರೆಗೂ ಹೀಟ್ ಆಗಿದೆ ಅಂತ. ಓಕೆ 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 ಓಕೆ, ಆ ರೀತಿ ಸರ್. ನೀವು ಇಂಡಿಕೇಶನ್ ಅಲ್ವಾ? ಟೆಂಪರೇಚರ್ ಇಂಡಿಕೇಶನ್. ಡೆಫಿನೆಟ್ಲಿ ಸರ್, ಟೆಂಪರೇಚರ್ ಇಂಡಿಕೇಶನ್ ಕುದೀತಾ ಇದೆ ಈಗ. ಓಕೆ, ನೋಡಬೇಕು ಸರ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೀರು ಅಂತ. ಸೊ ಅದೇ ರೀತಿ ಮ್ಯಾಗಿ ಆಗ್ತಾ ಇದೀರಾ? ಆಗ್ತಾ ಇದೆ ಸರ್. ಓಕೆ, ಎರಡು ಮ್ಯಾಗಿ ಆಗ್ತಾ ಇದೆ ಸರ್. ಓಕೆ ಸರ್ ವೀಕ್ಷಕರೇ, ಮ್ಯಾಗಿ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದ್ರ ಮೇಲೆ ಪೌಡ್ರು ಸೊ ಮ್ಯಾಗಿ ರೆಡಿ ಆಯಿತು. ಮ್ಯಾಗಿ ರೆಡಿ ಆಗ್ತಾ ಇದೆ. ರೆಡಿ ಆಗಲಿ ಬಿಡಿ ಸರ್, ನೋಡ್ಸೋಣ. ಈ ಕಡೆ ಹಾಲಿನ ಕತೆ ಏನಾಯ್ತು? ನೋಡಿ ಸರ್, ಹಾಲು ಕಾಯ್ತಾ ಇದೆ ಇವಾಗ. ಕಾಯ್ತಾ ಇದ್ರು ಅದು ಮೇಲ್ ಬರ್ತಾ ಇಲ್ಲ, ಹುಬ್ಬಿ ಕೆಳಗಡೆ ಬೀಳ್ತಾ ಇಲ್ಲ, ಅಲ್ಲೇ ಸ್ಟಾಪ್ ಆಗಿರುತ್ತೆ. ಹೊರಗಡೆ ಬೀಳೋದಿಲ್ಲ ಇದು. ಹೌದು ಸರ್. ಓಕೆ, ಇದು ಒಳ್ಳೇದು ವೀಕ್ಷಕರೇ. ಹೆಚ್ಚಿನ ಮನೆಗಳಲ್ಲಿ ಇದರಿಂದ ಮಹಿಳೆಯರು ಬೇಕಾದ್ರೆ ಅವ್ರ ಕಾರ್ಯಕ್ರಮನ ಇಷ್ಟವಾದಂತಹ ಕಾರ್ಯಕ್ರಮಗಳು ಸಹ ಮಿಸ್ ಮಾಡ್ಕೊಳಲ್ಲ, ಮಾಡದೆ ಆರಾಮಾಗಿ ನೋಡ್ಬೋದು. ಓಕೆ, ಈ ಕಡೆ ಮ್ಯಾಗಿ ಕತೆ ಏನಾಯ್ತು ನೋಡೋಣ ಸರ್. ಮ್ಯಾಗಿ ಆಯ್ತಾ? ಮ್ಯಾಗಿ ಆಲ್ಮೋಸ್ಟ್ ನಿಮಗೆ ರೆಡಿ ಆಗಿದೆ ಸರ್ ಈಗ. ಓಕೆ, ಸೊ ಇನ್ನೇನು ಸರ್, ಒಂದು 2 ನಿಮಿಷದಲ್ಲಿ ನೀವು ಆರಾಮಾಗಿ ಹಾಕೊಂಡು ತಿನ್ಬೋದು ಸರ್. ತಿನ್ಬೋದು ಅಂತ ಹೇಳ್ತೀರಾ? ಮ್ಯಾಗಿ ರೆಡಿ ಆಯ್ತು. ಈ ಕಡೆ ಹಾಲ್ ಕೂಡ ವೀಕ್ಷಕರೇ ರೆಡಿ ಆಯ್ತು. ಸೊ ಹಾಲನ್ನು ಇಳಿಸ್ಬಿಡಿ ಸರ್, ತೆಗ್ದ್ಬಿಡಿ ಸರ್ ಹಾಲನ್ನು. ಓಕೆ, ಒಂದು ಶುಭಾರಂಭ ಅಂತ ಹೇಳ್ಬೋದು. ಹಾಲಂತೂ ನಾವು ಕಾಸ್ಬಿಟ್ವಿ. ಈ ಕಡೆ ಸರ್ ನಮ್ಮ ಇಬ್ರಾಹಿಂ ಸರ್ ಇಲ್ಲಿ ಮ್ಯಾಗಿ ಮಾಡೋದ್ರಲ್ಲಿ ಬಿಸಿ ಇದ್ದಾರೆ. ಮಾಡ್ಲಿ ಮೇಡಮ್, ನೀವು ಮುಂದಿನ ಈಗ ನಾವು ಮಕ್ಕಳಿಗೆ ಇಷ್ಟವಾದಂತಹ ಪಾಪ್ಕಾರ್ನ್ ಓಕೆ ಮಾಡೋಣ ಸರ್. ಇದ್ರಲ್ಲಿ ಪಾಪ್ಕಾರ್ನ್ ಈಸಿ ಮಾಡ್ಬೋದು. ಸರ್, ಈಸಿ ಸ್ಟಾರ್ಟ್ ಮಾಡಿ ಮೇಡಮ್. ಇವಾಗ ಫಸ್ಟ್ ಬಾಣಲೆ ಇಡಿ, ಒಂದು ತವಾ ಇಟ್ಕೊಂಡ್ವಿ. ಓಕೆ, ಆಮೇಲೆ ಒಂದು ಪ್ಯಾಕೆಟ್ ಬರುತ್ತಲ್ಲ ಸರ್, ಆಕ್ಟಿವ್ ಪಾಪ್ಕಾರ್ನ್ ಅಂತ ಹೇಳಿ, ಆ ಪ್ಯಾಕೆಟ್ನ ಕಟ್ ಮಾಡಿ ಡೈರೆಕ್ಟ್ ಇದಕ್ಕೆ ಬಾಣಲೆಗೆ ಹಾಕಿ. ಸೊ ಇದು ಪಾಪ್ಕಾರ್ನ್ ಮಾಡ್ಬೇಕಾದ್ರೆ ಎಷ್ಟು ಇಟ್ಕೊಬೇಕು ಸರ್? ಇದು ಟೆಂಪರೇಚರ್ ಏನು ಇಟ್ಕೊಬೇಕು ಸರ್? ಟೆಂಪರೇಚರ್ ಏನಿಲ್ಲ, ಅದು ಹಾಲಿಗೆ ಇಕ್ಕಿದ್ವಲ್ಲ ನಾವು, ಹಾಲು ಉಕ್ಬಾರ್ದಂತ ನಾವು ಇಕ್ಕಿದ್ವಿ. 100 ಇದೆ, 200ಗೂ ಇಟ್ಕೊಬಹುದು, 250ಗೂ ಇಟ್ಕೊಬಹುದು ನೀವು. ಟೈಮರ್ ಏನೇ ಅದರ್ ಜಾಸ್ತಿ ಮಾಡ್ಕೊಬೇಕಂದು ಆ ಟೈಮರ್ಗೆ ಇಟ್ಕೋಬಹುದಲ್ವಾ ಮೇಡಮ್? ಈ ತರ ಹಾಕ್ಬಿಟ್ಟು ಇದ್ರ ಮೇಲೆ ಮುಚ್ಚಳ ಮುಚ್ಚಿದ್ರೆ ಸಾಕು ಸಾಕು ಅಂತ ಹೇಳ್ತೀರಾ? ಓಕೆ, ಅದನ್ನ ಮುಚ್ಚಿಬಿಡಿ. ನಾವು ಅಲ್ಲಿ ತನಕ ಹೋಗ್ಬಿಟ್ಟು ನಮ್ದು ಸರ್ದು ಮ್ಯಾಗಿ ರೆಡಿ ಆಯ್ತಾ ಇಲ್ಲ ಅಂತ ನೋಡ್ಕೊಂಡು ಇಟ್ಬಿಡಿ ಮೇಡಮ್. ಅದನ್ನ ಮ್ಯಾಗಿ ರೆಡಿ ಬ್ಯಾಚುಲರ್ ಎಲ್ಲ ಕಾಯ್ತಾ ಇದೀವಿ. ನೋಡಿದ್ರೆ ಸರ್, ಟೈಮರ್ ನೋಡಿದ್ರೆ ಸರ್ 15 ನಿಮಿಷಕ್ಕೆ ಟೈಮರ್ ಇಟ್ಟಿದ್ದೀವಿ ನಾವು. ಹೌದು, 10 ನಿಮಿಷಕ್ಕೆ ಟೈಮರ್ ಬಂದೈತೆ ಈಗ. ಓಕೆ, ಸೊ ಆಟೋಮೆಟಿಕ್ಲಿ ಆಫ್ ಮಾಡಿ ಸರ್ ಅಷ್ಟೇ. ಆಟೋಮೆಟಿಕ್ಲಿ ರೆಡಿ ಆಗೋಯ್ತಲ್ವಾ ನಿಮ್ದು? ಟೈಮರ್ ಆಫ್ ಮಾಡಿ ಆಲ್ವಾ ರೆಡಿ, ಮ್ಯಾಗಿ ಎಲ್ಲ ರೆಡಿ ಆಗಿದೆ. ಮ್ಯಾಗಿ ಎಲ್ಲ ರೆಡಿ ಆಯ್ತು, ರೇಟ್ ಹಾಕೊಂಡು ತಿಂತಾ ಇರೋದಷ್ಟೇನಾ? ಸೊ ವೀಕ್ಷಕರೇ, ಇಲ್ಲಿ ಪಾಪ್ಕಾರ್ನ್ ಕೂಡ ರೆಡಿ ಆಗ್ತದೆ. ಮೇಡಮ್ ಆಯ್ತಾ ಪಾಪ್ಕಾರ್ನ್? ಸರ್ ಆಗಿದೆ ನೋಡಿ, ಆಲ್ಮೋಸ್ಟ್ ಆಗಿದೆ ಅಲ್ವಾ? ಓಪನ್ ಮಾಡಿ. ಸೊ ವೀಕ್ಷಕರೇ, ಪಾಪ್ಕಾರ್ನ್ ರೆಡಿ. ಓಕೆ, ಸೊ ಅಲ್ಲಿವರೆಗೆ ಮ್ಯಾಗಿ ರೆಡಿ ಈಗ. ಓಕೆ, ಸೊ ಯಾರು ಬೇಕಾದ್ರೆ ತಿನ್ಬೋದು, ಮಕ್ಕಳು ಮರಿ ನಾವು ತಿನ್ಬೋದು ಸರ್. ಸೊ ಎಲ್ಲ ಬ್ಯಾಚುಲರ್ಗಳು ಇರ್ಬೋದು, ಪ್ರತಿಯೊಬ್ಬರು ಕೂಡ ಮ್ಯಾಗಿ ಸರ್, ಬಿಸಿ ಬಿಸಿ ಮ್ಯಾಗಿ ರೆಡಿ ಸರ್. ಸೊ ವೀಕ್ಷಕರೇ ನೋಡ್ಬೋದು, ನಮ್ಮ ಇಬ್ರಾಹಿಂ ಸರ್ 2 ನಿಮಿಷ ಅಲ್ಲ, ಒಂದು 4 ನಿಮಿಷದಲ್ಲಿ ಮ್ಯಾಗಿನ ರೆಡಿ ಮಾಡಿದ್ದಾರೆ. ಓಕೆ, ಸೂಪರ್ ಸೂಪರ್ ಮ್ಯಾಗಿ ರೆಡಿ. ಅದೇ ರೀತಿಯಲ್ಲಿ ಈ ಕಡೆ ಬಂದ್ರೆ ನಮ್ಮ ಮೇಡಮ್ ಅವರು ಪಾಪ್ಕಾರ್ನ್ ಅನ್ನು ಕೂಡ ತುಂಬಾ ರೆಡಿ ಮಾಡಿಬಿಟ್ಟಿದ್ದಾರೆ. ಮೇಡಮ್ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಇವಾಗ? ಸರ್ ಇವಾಗ ನೆಕ್ಸ್ಟ್ ನಾವು ಮಕ್ಕಳಿಗೆ ಲಂಚ್ ಬಾಕ್ಸ್ಗೋಸ್ಕರ ಬ್ರೆಡ್ ಟೋಸ್ಟ್, ಆಮ್ಲೆಟ್ ಅದೆಲ್ಲ ಮಾಡ್ತಾ ಇದ್ದೀರಾ? ಸ್ಟಾರ್ಟ್ ಮಾಡಿ. ಅಂಡ್ ಸರ್ ನೀವೇನ್ ಮಾಡಕ್ ರೆಡಿ ಮಾಡ್ತಾ ಇದ್ದೀರಾ ಇವಾಗ? ಸರ್ ನಾವೀಗ ಸರ್ ನಿಮ್ ಸ್ಪೆಷಲ್ ಸರ್, ನಮ್ಮ ಸ್ಪೆಷಲ್ ಮಾಡೋಣ ಸರ್. ನೋಡಿ ಸರ್, ಚಿಕನ್ ತಂದಿದ್ದೀವಿ ಈಗ. ಚಿಕನ್ ತಂದಿದ್ದೀರಾ? ಸರ್ ಬಿರಿಯಾನಿ ಮಾಡ್ತಾ ಇದೀವಾ? ಡೆಫಿನೆಟ್ಲಿ ಸರ್. ಇಡಿ ಸರ್ ಇಡಿ. ಈಗ ಸರ್ ಈಗ ಆನ್ ಮಾಡಿದ್ದೀವಿ ಈಗ. 350 ಡಿಗ್ರಿಗೆ ಮದ್ದು ಇಟ್ಕೊಳ್ಳೋಣ ಸರ್. 350 ಇಟ್ಕೊಳ್ಳೋಣ ಅಂತೀರಾ? ಯಾಕೆ ಗೊತ್ತಾ ಸರ್, ಇದು
ತೋರ್ಸೋದು ಏನಂದ್ರೆ ಸರ್ ಇದು ನೀವು ಬರೇ ಕಡಾಯಿ ಮತ್ತೆ ಬೇರೆ ಪಾತ್ರೆ ಇಡೋದು ಮಾತ್ರ ಅಲ್ಲ ನೀವು ಇವಾಗ ನೀವು ಕುಕ್ಕರ್ ಇಟ್ಟು ಬೇಕಾದ್ರೆ ಮಾಡಬಹುದು ಅಂತ. ಮೊದಲಾಗಿ ಚಿಕನ್ ಅನ್ನ ಬೇಯಿಸ್ಕೊಂತಾ ಇದೆ, ಒಂದು 2 ವಿಸಿಲ್ ಬರೋರು ಬೇಯಿಸ್ಕೊಳ್ಳೋಣ, ಆಮೇಲೆ ರೈಸ್ ಎಲ್ಲ ಹಾಕಿ ಚಿಕನ್ ಬಿರಿಯಾನಿ. ಓಕೆ ಡನ್. ನೀವು ಮಾಡ್ತಾ ಇರಿ, ನಾವು ಇಲ್ಲಿ ಮೇಡಮ್ ಹತ್ರ ಬರ್ತೇವೆ. ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಬ್ರೆಡ್ ಟೋಸ್ಟ್ ಮಾಡ್ತಾ ಇದೀವಿ ನೋಡಿ ಸರ್. ಓಕೆ, ಸೊ ಡೈರೆಕ್ಟ್ ಆಗಿ ಈ ರೀತಿ ಇದ್ರ ಮೇಲೆನೆ ಮಾಡ್ಬೋದು. ಎಣ್ಣೆ ತುಪ್ಪ ಏನಾದ್ರೂ ಬೇಕು ಅಂದ್ರೆ ನೀವು ತವಾ ಇಟ್ಟು ಇದ್ರ ಮೇಲೆ ಮಾಡ್ಬೇಕಾಗುತ್ತೆ. ಇದ್ರ ಮೇಲೆ ಆಯಿಲ್ ಹಾಕ್ಬಾರ್ದು, ಇದ್ರ ಮೇಲೆ ಆಯಿಲ್ ಹಾಕ್ಬಾರ್ದು, ಪ್ಲೇಟ್ ಮೇಲೆ ಆಯಿಲ್ ಹಾಕ್ಬಾರ್ದು. ಕಾಮನ್ ಆಗಿ ಎಣ್ಣೆ ತುಪ್ಪ ಏನು ಬೇಡ ಅಂತಂದ್ರೆ ಸುಮ್ಮನೆ ಡೈರೆಕ್ಟ್ ಆಗಿ ಮಾಡ್ಕೊಬಹುದು ಅಲ್ವಾ? ವೀಕ್ಷಕರೇ ನೋಡಿ, ನೀವು ಮಾಡ್ತಾ ಇದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ. ಇದು ಬಿಸಿ ಇರುತ್ತೆ, ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ. ಪಾತ್ರೆಗಳನ್ನ ಬೇಕಾದ್ರೆ ಮುಟ್ಟಬಹುದು, ಏನು ತೊಂದರೆ ಆಗೋದಿಲ್ಲ, ಶಾಕ್ ಏನು ಹೊಡೆಯೋದಿಲ್ಲ. ಓಕೆ, ಬ್ರೆಡ್ ಟೋಸ್ಟ್ ರೆಡಿ ಆಯ್ತು ಅಲ್ವಾ? ಓಕೆ, ಪಾಪಡ್ ಮಾಡ್ಬಿಡೋಣ ಸರ್. ಫಸ್ಟ್ ಪಾಪಡ್ ಮಾಡ್ಬಿಡ್ತೀರಾ? ಆಮೇಲೆ ತವಾ ಇಡ್ತೀವಲ್ಲ, ತವದಲ್ಲಿ ತವ ಬಿಸಿ ಇದೆ, ಪ್ಲೇಟು, ಹಾಟ್ ಪ್ಲೇಟು. ಓಕೆ, ಜಸ್ಟ್ ಇದ್ರ ಮೇಲೆ ಡೈರೆಕ್ಟ್ ಮಾಡ್ಬಿಡಬಹುದು. ಹೌದು ಸರ್, ಡೈರೆಕ್ಟೇ ಮಾಡ್ಬೋದು. ಸೊ ಈ ರೀತಿ ರೋಟಿನೂ ಮಾಡ್ಬೋದಲ್ವಾ ನಾವು? ಹೌದು ಸರ್, ರೋಟಿನೂ ಮಾಡ್ಕೊಬಹುದು. ಅದೇ ಆಯಿಲ್ ಹಾಕ್ಬೇಕಾದ್ರೆ ಮಾತ್ರ ನಾವು ತವಾ ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಡೈರೆಕ್ಟ್ ಇದ್ರಲ್ಲೇ ವಿತೌಟ್ ಆಯಿಲ್ ಇಂದ ಚಪಾತಿ ರೋಟಿ ಏನ್ ಬೇಕಾದ್ರೂ ಮಾಡ್ಬೋದು. ಕೆಲವೊಬ್ಬರಿಗೆ ಆಯಿಲ್ ಬೇಕಾಗಿಲ್ಲ ಅನ್ನೋ ಡೈರೆಕ್ಟ್ ಮಾಡ್ಬೋದು. ಓಕೆ, ಸೊ ನಮ್ಗೆಲ್ಲ ಆಯಿಲ್ ಬೇಕು, ನಾವು ತವಾನ ಯೂಸ್ ಮಾಡಬೇಕಾಗುತ್ತೆ. ಸೊ ಮತ್ತೆ ಇನ್ನೇನಂದ್ರೆ ಗೊತ್ತಾ ಸರ್, ಈಗ ರೆಡಿಮೇಡ್ ಚಪಾತಿ ರೋಟಿ ಎಲ್ಲ ಸಿಗ್ತಾ ಇದೆ. ಹೌದೌದು. ಮತ್ತೆ ಆರಾಮ ಯಾಕಂದ್ರೆ ಉತ್ತರ ಕರ್ನಾಟಕ ಕೆಲವೊಂದ್ರೆ ನಿಮ್ಗೆ ಚಪಾತಿ ರೊಟ್ಟಿ ಎಲ್ಲ ಅವರೇ ಕೊಡ್ತಾ ಇರೋದು. ತಗೊಂಡ್ಬಂದು ನೀವು ಇದ್ರ ಮೇಲೆ ಡೈರೆಕ್ಟ್ ಆಗಿ ಇಟ್ಕೊಂಡು ನೀವು ಬಿಸಿ ಮಾಡಿ ಆರಾಮ ತಿನ್ನಿ. ಬಿಸಿ ಮಾಡಿ ಆರಾಮಾಗಿ ನೋಡಿ ಸರ್. ಪಾಪ ಅಂಗಡಿಗಳಲ್ಲೂ ಸಿಗುತ್ತೆ ಅಲ್ವಾ? ಸರ್ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ಸರ್. ಪಾಪ ರೆಡಿನಾ ಮೇಡಮ್? ಹೌದು ಸರ್. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ? ಪರಾಠ ಮಾಡಿ ತೋರಿಸ್ತೀವಿ ಸರ್, ಇದ್ರ ಮೇಲೆ ವಿತೌಟ್ ಆಯಿಲ್. ಇದು ಅಂಗಡಿಗಳಲ್ಲಿ ಸಿಗುವಂತ ಕೇರಳ ಪರೋಟ ಅಲ್ವಾ ಇದು? ಇದನ್ನ ಡೈರೆಕ್ಟ್ ಆಗಿ ಹಾಕೊಬಹುದು ಇದ್ರ ಮೇಲೆ. ಡೈರೆಕ್ಟ್ ಆಗಿ ಇದ್ರ ಮೇಲೆ ಹಾಕೋಬಹುದು. ಯೂಶಲಿ ನಮ್ಮ ಬ್ಯಾಚುಲರ್ಸ್ ಗಳೆಲ್ಲ ಇದನ್ನೇ ತಗೊಂಡ್ಬಂದು ತಿಂತಾ ಇರ್ತಾರೆ ಮೇಡಮ್. ಇದನ್ನ ಡೈರೆಕ್ಟ್ ಆಗಿ ಈ ತರ ಯೂಸ್ ಮಾಡಬಹುದು. ಅಂಡ್ ಟೂರ್ಗೆಲ್ಲ ಹೋದಾಗ ಈಸಿ ಅಲ್ವಾ ಸರ್? ಏನ್ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಸರ್, ನೀವು ಆರಾಮಾಗಿ ವಿತೌಟ್ ಆಯಿಲ್ ಬೇಕಾದ್ರೆ ಆರಾಮಾಗಿ ಯೂಸ್ ಮಾಡಿ ತಿನ್ಬಹುದು. ತವಾ ಇಟ್ಕೊಂಡು ನೀವು ಎಣ್ಣೆ ಹಾಕೊಂಡು ಮಾಡ್ಕೊಂಡು ತಿಂದ್ರೆ ಒಳ್ಳೇದು ಸರ್. ಒಳ್ಳೇದಂತ ಹೇಳ್ತೀರಾ ಅಲ್ವಾ? ಓಕೆ, ಸೊ ಆಯ್ತಾ ಸರ್, ಇದು ಫಿನಿಶ್ ಅಲ್ವಾ? ಓಕೆ, ಸೊ ಇಲ್ಲೆಲ್ಲ ಗಲೀಜಾಗಿದ್ದಲ್ಲ, ಏನು ತೊಂದರೆ ಇಲ್ವಾ ಮೇಡಮ್? ಇಲ್ಲ ಸರ್, ಇದೇನಿಲ್ಲ. ಒದ್ದೆ ಬಟ್ಟೆಯಿಂದ ಅದೇ ಆಫ್ ಮಾಡಿದ್ಮೇಲೆ ಪ್ಲಗ್ ತೆಗೆದುಬಿಟ್ಟು ಓಕೆ, ಆಮೇಲೆ ನೀವು ಒದ್ದೆ ಬಟ್ಟೆಯಿಂದ ಇದನ್ನು ಒರೆಸ್ಕೊಬಹುದು, ಈಸಿಯಾಗಿ ಕ್ಲೀನ್ ಮಾಡ್ಕೊಬಹುದು ಸರ್. ಹೌದು ಸರ್. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಾ? ಆಮ್ಲೆಟ್ ಸರ್. ಆಮ್ಲೆಟ್. ಸೊ ಎಣ್ಣೆ ಬೇಕಾದ್ರೆ ಈ ರೀತಿ ಪಾತ್ರೆಗಳನ್ನ ಇಟ್ಕೊಬೇಕು. ಈ ರೀತಿ ಫ್ಲಾಟ್ ಆದಂತಹ ಪಾತ್ರೆ ಇದ್ರ ಮೇಲೆ ಇಟ್ಕೊಂಡು ಇಡಿ ಆಯಿಲ್ ಹಾಕಿದೀವಿ. ಓಕೆ, ಸೊ ಇದರಲ್ಲಿ ಒಂದು ಬಾಯ್ಲ್ ಅಲ್ಲಿ ಒಂದು ಮೊಟ್ಟೆ. ಇದು ಎಷ್ಟು ಇಟ್ಕೊಬೇಕು? ಏನು ರೆಕಮೆಂಡ್ ಮಾಡ್ತೀರಾ ಇಲ್ಲಿ? ನಾವು ಇದನ್ನ ಹೀಟ್ ಎಷ್ಟು ಇಟ್ಕೊಬೇಕು? 100 ಸರ್. ಅರೌಂಡ್ 50 to 100 ಇಟ್ಕೊಬೇಕು ಅಂತ ಹೇಳ್ತಾರೆ. ಇದು 100 ಅಲ್ವಾ? ಇದು ಸರ್ 100 ಇಟ್ಕೊಬೇಕು. ಓಕೆ ಸರ್, ನೀವು ಎಷ್ಟು ಇಟ್ಕೊಂಡಿದ್ರ ಇದನ್ನ? ಸರ್ ನಾವು ಚಿಕನ್ ಜಲ್ದಿ ಬೇಯಲಿ ಅಂತ ನಾವು 350 ಹೈಯೆಸ್ಟ್ ಇಟ್ಕೊಂಡಿದ್ದೀವಿ. ಓಕೆ ಓಕೆ ಸರ್, ಸಾಮಾನ್ಯವಾಗಿ ನೀವು ಚಿಕನ್ ಬೇರೆ ಏನಾದ್ರು ಗಟ್ಟಿ ಪದಾರ್ಥ ಏನಾದ್ರು ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ಇಟ್ಕೊಳ್ಳಿ ನೀವು. ಮ್ಯಾಕ್ಸಿಮಮ್ ಇಟ್ಕೊಬೇಕು. ಮ್ಯಾಕ್ಸಿಮಮ್ 350 ಡಿಗ್ರಿನ ಹೋಗೋದು. ಅದ್ರ ಮೇಲೆ ಹೋಯ್ತಂದ್ರೆ ಆಟೋಮೆಟಿಕ್ ಕಟ್ ಆಗುತ್ತೆ ನಿಮಗೆ. ಕಟ್ ಆಫ್ ಆಗ್ಬಿಡುತ್ತೆ. ಒಟ್ಟ ಮೊದಲನೆಯ ವಿಷಲ್ ನಮ್ದು. ನಿಮ್ದು ಫಸ್ಟ್ ವಿಸಲ್ ಆಗೋಕೆ ರೆಡಿ ಇದೆ ವೀಕ್ಷಕರೇ. ಆ ಕಡೆ ತವಾ ಬಿಸಿ ಆಗ್ತಾ ಇದೆ ಮೇಡಮ್ ಅವರು, ಈ ಕಡೆ ಇವ್ರದ್ದು ವಿಸಲ್ ಆಗೋಕೆ ರೆಡಿ ಇದೆ. ಓಕೆ, ಫಸ್ಟ್ ವಿಸಲ್ ಆಗ್ಲಿ. ಸೊ ಇದು ಬಿಸಿ ಆಯ್ತಲ್ವಾ? ಇದು ಹೌದು ಸರ್, ಬಿಸಿ ಆಗಿದೆ ಇವಾಗ. ಹಾಕಿ. ಸೊ ಇಲ್ಲಿ ಆಮ್ಲೆಟ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೇನು ವಿಜುವಲ್ ಆಗೋದ್ರಲ್ಲಿ ಇದೆ ವೀಕ್ಷಕರೇ. ಇವತ್ತು ಫುಲ್ ಅಡಿಗೆ ನಡೀತಿದೆ ಅಂತ ಹೇಳ್ಬೋದು ನಮ್ಮದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ. ಸೊ ಫಸ್ಟ್ ವಿಜುವಲ್ ಡನ್ ಅಲ್ವಾ ಸರ್? ಅಂಡ್ ಇಲ್ಲಿ ಒಂದು ಆಮ್ಲೆಟ್ ರೆಡಿ ಆಯ್ತು. ಓಕೆ, ಡನ್ ಅಲ್ವಾ ಸರ್ ಚಿಕನ್? ಆಫ್ ಮಾಡ್ಬಿಡಿ ಸರ್ ಹಾಗಾದ್ರೆ. ಸೊ ಇದು ಆಫ್ ಮಾಡಿದ್ರಿ? ಟೈಮರ್ ಆಫ್ ಮಾಡ್ಬಿಟ್ಟಿದ್ದೀನಿ. ಟೈಮರ್ ಆಫ್ ಮಾಡಿಬಿಟ್ರೆ ಆಗೋಯ್ತಲ್ವಾ? ಆವಾಜ್ ಟನ್ ಅಂತ ಸೌಂಡ್ ಬರಬೇಕು ಅಲ್ವಾ? ಆಮ್ಲೆಟ್ ರೆಡಿ ಆಗಿದೆ ಇವಾಗ. ಆಮ್ಲೆಟ್ ರೆಡಿ ಆಯ್ತು. ಹೌದು ಸರ್. ಓಕೆ, ಚಿಕನ್ ಆಯ್ತು ಸರ್. ಓಕೆ, ಚಿಕನ್ ಸಖತ್ತಾಗಿ ಬೆಂದ್ಬಿಟ್ಟಿದೆ. ಚಿಕನ್ ಎಲ್ಲ ಸಕ್ಕತ್ತಾಗಿ ಬಂದ್ಬಿಟ್ಟಿದೆ ಸರ್. ಈಗ ಸೊ ಇವಾಗ ರೈಸ್ ಹಾಕ್ಬಿಟ್ಟು ಬೇಯಿಸೋದು ಅಷ್ಟೇ ಅಲ್ವಾ? ಮಸಾಲೆ ಹಾಕ್ಬಿಟ್ಟು ರೈಸ್ ಹಾಕಿ ಬೇಯಿಸಿದ್ರೆ ಸಾಕು ಸರ್, ಚಿಕನ್ ಬಿರಿಯಾನಿ ರೆಡಿ. ಓಕೆ, ಆಮ್ಲೆಟ್ ಕೂಡ ರೆಡಿ. ಓಕೆ, ಸೂಪರ್. ತೆಗೀರಿ ಮೇಡಮ್, ಇದನ್ನ ತೆಗೆದ್ಬಿಡಿ, ಇಲ್ಲ ಪ್ಲೇಟಿಗೆ ಹಾಕ್ಬಿಡಿ. ಸೊ ವೀಕ್ಷಕರ, ಆಮ್ಲೆಟ್ ರೆಡಿ ಆಯ್ತು. ಮೇಡಮ್ ನೆಕ್ಸ್ಟ್ ಏನ್ ತೋರಿಸ್ತಾ ಇದ್ದಾರೆ? ನೆಕ್ಸ್ಟ್ ಬೋಂಡಾ ಸರ್, ಬೋಂಡಾ ಬಜ್ಜಿ. ಬೋಂಡಾ ಬಜ್ಜಿ ಮಾಡ್ತಾ ಇದ್ದೀರಾ? ಮಾಡಿ. ಆಗಲೇ ನೋಡಿದ್ರೆ ನೀವು ನಾವು ಕುಕ್ಕರ್ ಅಲ್ಲಿ ಚಿಕನ್ ಅನ್ನು ಬೇಯಿಸ್ಕೊಂಡಿದ್ದೀವಿ ನಾವು. ಹೌದು. ಸೊ ಇದರಲ್ಲಿ ದೊಡ್ಡ ಕುಕ್ಕರ್ ಅಲ್ಲಿ ದೊಡ್ಡ ಕುಕ್ಕರ್ ಅಲ್ಲಿ ನಾವು ಈಗ ಚಿಕನ್ ಬಿರಿಯಾನಿ ಮಾಡೋಣ ಸರ್. ಓಕೆ, ಫಸ್ಟ್ ಏನ್ ಮಾಡ್ತೀರಾ ಇವಾಗ? ಫಸ್ಟಿಗೆಲ್ಲ ಎಣ್ಣೆ ಮಸಾಲೆ ಎಲ್ಲ ಹಾಕಿ ನಾವು ನಿಮಗೆ, ಆಮೇಲೆ ಅದಾದ ನಂತರ ಅಕ್ಕಿ ಹಾಕಿ ಆಮೇಲೆ ದಮ್ ಕೊಡೋಣ ಸರ್. ಸ್ಟಾರ್ಟ್ ಮಾಡಿ ಸರ್ ಇವಾಗ. ಫಸ್ಟ್ ಆಗಿ ಎಣ್ಣೆನ ಹಾಕಿ ಸರ್, ಆಯಿಲ್ ಹಾಕಿ ಸರ್. ಸ್ವಲ್ಪ ಎಣ್ಣೆ ಸರ್. ಓಕೆ,
ನೆಕ್ಸ್ಟು ಬಿರಿಯಾನಿ ಎಲೆ ಮತ್ತು ಲವಂಗ ಮಾಡಿ ಮೇಡಮ್ ನೀವು ಫ್ಲವರ್ ಇದೆಯಲ್ಲ ಸರ್. ಓಕೆ ನಿಮ್ಮ ತವಾ ಅಲ್ಲಿ ಹೀಟ್ ಆಗೋ ತನಕ ನೀವು ಇಲ್ಲಿ ಸ್ಟಾರ್ಟ್ ಮಾಡಿ. ಎಣ್ಣೆ ಹಾಕೊಂಡಾದ್ಮೇಲೆ ಓಕೆ ಈ ಬಿರಿಯಾನಿ ಎಲೆ, ಈ ಫ್ಲವರು, ಲವಂಗ, ಚಕ್ಕೆ, ಏಲಕ್ಕಿ ಇದೆಯಲ್ಲ ಸರ್, ಓಕೆ ಅದೆಲ್ಲ ಹಾಕ್ತೀವಿ. ಆಮೇಲೆ ಅದರಲ್ಲಿ ಈರುಳ್ಳಿ ಹಾಕೋಣ ಓಕೆ ಒಂದು ಸ್ವಲ್ಪ, ಒಂದು 2ರಿಂದ 3 ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಬೇಕು ನಾವು. ಸರಿ. ಒಂದು 3 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಓಕೆ ಇದು ಚೆನ್ನಾಗಿ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು ಸರ್. ಓಕೆ ನೋಡಿ ಸರ್, ಇವಾಗ ಬಿಸಿ ಆಗ್ತಾ ಇದೆ, ಇವಾಗ ರೆಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈರುಳ್ಳಿ ಹಾಕಿದ್ದೀವಿ. ಒಳ್ಳೆ ಅಡುಗೆ ಪ್ರೋಗ್ರಾಮ್ ನಡೀತಾ ಇದೆ ಇವತ್ತು ನಮ್ಮದು ಸ್ಟಾರ್ಲೈಟ್ ಕಾರ್ಪೊರೇಷನಲ್ಲಿ. ಎಲ್ಲ ಕಾರಣ ನಮ್ಮೀಗ ಸ್ಟವ್, ಆಟೋಮೆಟಿಕ್ ಸ್ವಯಂಚಾಲಿತ ಎಲೆಕ್ಟ್ರಿಕಲ್ ಒಲೆ. ಬಜ್ಜಿ ಬೋಂಡ ಮಾಡ್ತಿದ್ದೀವಿ ಸರ್. ಬಜ್ಜಿ ಬೋಂಡ ಎಣ್ಣೆ ಹಾಕ್ತಾ ಇದ್ದೀನಿ. ಓಕೆ, ಸೊ ಎಣ್ಣೆ ಹೀಟ್ ಆಗೋವರೆಗೆ ವೇಟ್ ಮಾಡೋಣ. ಇಲ್ಲಿ ಮೇಡಮ್ ಹತ್ರ ಕೇಳೋಣ. ಮೇಡಮ್ ಆಯ್ತಾ ಇಲ್ಲಿ? ಒಂದು ಸರಿ ನೋಡಿ, ಇವಾಗ ರೆಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ, ಇವಾಗ ನಾವು ಅದ್ರ ಮಸಾಲೆ ಸೇರಿಸ್ಬೇಕು. ಮೇಡಮ್ ನೋಡಿ ಸರ್, ಇವಾಗ ಎಣ್ಣೆ ಬಿಸಿ ಆಗಿದೆ. ಓಕೆ, ಇವಾಗ ಬೋಂಡಾ ಬಜ್ಜಿ ಏನು ಬೇಕೋ ನಾವು ಇದ್ರಲ್ಲಿ ರೆಡಿ ಮಾಡ್ಬೋದು. ಸರಿ ಮಾಡಿ ಮೇಡಮ್. ಈ ಬಜ್ಜಿ ಇದೆಯಲ್ಲ ಸರ್, ಮೆಣಸಿನ್ಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಇದನ್ನ ಫಸ್ಟ್ ಇದನ್ನ ನಾವು ಮಾಮೂಲಿ ಇದು ಬಟರ್ ರೆಡಿ ಮಾಡ್ಕೊಂಡಿದ್ದೀವಿ. ಈ ಬ್ಯಾಟರಲ್ಲಿ ನಾವು ಅದ್ಮಿ ಈ ಥರ ನೋಡಿ, ಈ ಎಣ್ಣೆಯಲ್ಲಿ ಈ ರೀತಿ ಹಾಕಿ. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು ಯಾಕಪ್ಪ ಥರ ಥರ ಅಡುಗೆ ಮಾಡ್ತಿದ್ದಾರೆ ಅಂತಂದರೆ, ಸೊ ಈ ಒಲೆಯಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು ಅನ್ನೋ ತೋರಿಸ್ಕೊಡೋದಕ್ಕೆ ನಾವು ನಿಮಗೆ ಪ್ರತಿಯೊಂದನ್ನು ಮಾಡ್ತಾ ಇದ್ದೀವಿ. ಅದು ಆಮ್ಲೆಟ್ ಇರ್ಬೋದು, ಸೊ ಪರೋಟ ಇರ್ಬೋದು, ಬ್ರೆಡ್ ಇರ್ಬೋದು, ಪಾಪಡ್ ಇರ್ಬೋದು, ಇಲ್ಲಿ ಬಜ್ಜಿ ಮಾಡ್ತಾ ಇದ್ದಾರೆ, ಸೊ ಇಲ್ಲಿ ಹೆವಿ ಬಿರಿಯಾನಿನೇ ಮಾಡ್ತಾ ಇದ್ದಾರೆ. ಸೊ ಈ ಒಲೆಗಳಲ್ಲಿ ಎಲ್ಲದೂ ಆಗುತ್ತೆ ಅನ್ನೋ ತೋರಿಸ್ಕೊಡೋದಕ್ಕೆ ಈ ಒಂದು ಡೆಮೋ ಕೊಡ್ತಾ ಇರುವಂಥದ್ದು. ಓಕೆ, ರೆಡಿ ಆಗಿ ಕಾಯಿಲಿ, ಇದು ರೆಡಿ ಆಗಲಿ ಮೇಡಮ್. ಇದನ್ನು ಟ್ವಿಸ್ಟ್ ಮಾಡಿ ನಾವು ಮಾಡ್ತೀವಿ ಸರ್. ನೋಡಿ ಸರ್, ರೆಡಿ ಆಗಿದೆ ಬೋಂಡಾನ. ಹಾಂ ಸರ್, ರೆಡಿ ಆಗಿದೆ. ಈಗ ಪ್ಲೇಟಲ್ಲಿ, ಸರ್ವಿಂಗ್ ಪ್ಲೇಟಲ್ಲಿ ತಗೊಳ್ಳೋಣ ಒಂದು. ತೆಗೆದುಬೇಡಿ ಮೇಡಮ್ ಅದನ್ನ. ವೀಕ್ಷಕರೇ, ಬಜ್ಜಿ ಬೋಂಡ ರೆಡಿ. ಆಲೂಗಡ್ಡೆ ಮತ್ತು ಮೆಣಸಿನ್ಕಾಯಿ ಬೋಂಡ ರೆಡಿ ಆಗಿದೆ. ಓಕೆ, ಇದನ್ನ ನಾವು ಟೊಮೊಟೊ ಕೆಚಪ್ಪಲ್ಲಿ, ಚಟ್ನಿಯಲ್ಲಿ ಯಾವುದ್ರಲ್ಲಾದರೂ ತಿನ್ಬೋದು, ಹಾಕೊಂಡು ತಿನ್ಬೋದು ಹೌದು ಸರ್. ಅಲ್ವಾ? ಹಾಂ, ಓಕೆ ಸರ್, ನಿಮ್ದು ಎಲ್ಲಿಗೆ ಬಂತು? ಆಯ್ತಾ ಇದು? ಆಯ್ತು ಸರ್, ರೆಡಿ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡ್ರೆ ರೆಡಿ ಆಗೋಯ್ತು. ಓಕೆ ಮೇಡಮ್, ಇಲ್ಲಿ ಆಮೇಲೆ ನೋಡೋಣ. ನೀವು ಈ ಕಡೆ ಬಂದ್ಬಿಡಿ. ಸೊ ಬಿರಿಯಾನಿ ಮುಂದಿನ ವಿಚಾರ ನೋಡ್ಕೊಳ್ಳೋಣ. ಆನಿಯನ್ ರೆಡಿ ಕೆಂಪಗಾಗಿದೆ. ಓಕೆ, ಈಗ ನಾವು ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಹಾಕಿ ಮೇಡಮ್. ಇದಕ್ಕೆ 3ರಿಂದ 4 ಸ್ಪೂನು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀವಿ ಇದರಲ್ಲಿ. ಓಕೆ, ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿದ್ರು. ಅಷ್ಟು ನಾವು ಮೆಣಸಿನ ಪುಡಿ ಹಾಕೊಳ್ಳೋಣ ಇದಕ್ಕೆ, ರೆಡ್ ಚಿಲ್ಲಿ ಪೌಡರ್. ಓಕೆ, ಇದು ಅಷ್ಟೇ 2ರಿಂದ 3 ಚಮಚ ಹಾಕೋಣ. ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀವಿ. ನೆಕ್ಸ್ಟು ಟೊಮೊಟೊ ಹಾಕ್ಕೊಳ್ತಾ ಇದ್ದೀವಿ. ಇದು 3ರಿಂದ 4 ಟೊಮೆಟೊ. ಆಮೇಲೆ ಅದರಲ್ಲಿ ಧನಿಯಾ ಮತ್ತು ಪುದೀನ, ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಅಲ್ವಾ? ಹೌದು ಸರ್. ಹಾಕಿ ಮೇಡಮ್. ವೀಕ್ಷಕರೇ, ನಮಗೆಲ್ಲ ಬಾಯಲ್ಲಿ ನೀರು ಬರ್ತಾ ಇದೆ. ಇಲ್ಲಿ ನಿಮಗೂ ಬಾಯಲ್ಲಿ ನೀರು ಬರ್ತಾ ಇರ್ಬೋದು. ಹ್ಞೂ ಸರ್. ಏನಪ್ಪ, ಕನ್ನಡ ಕೋರ ಚಾನಲಲ್ಲಿ ಒಂದು ಒಳ್ಳೆ ಅಡುಗೆ, ಒಳ್ಳೆ ಬಿರಿಯಾನಿ ಆಗ್ತಾ ಇದೆ ಅಂತ ಹೇಳಿ ಅಂತ ನೀವು ಎಲ್ಲದಕ್ಕೂ ಕಾರಣ ಇನ್ಯಾರೂ ಅಲ್ಲ, ನಮ್ಮ ಹಾಟ್ ಸ್ಟಾರ್ ಅವರ ಸ್ವಯಂ ಚಾಲಿತ ಇಲ್ಲಿಗೆ ಒಲೆ. ಓಕೆ, ಕುಕಿಂಗ್ ಸ್ಟವ್, ಮಲ್ಟಿಪರ್ಪಸ್ ಕುಕಿಂಗ್ ಸಿಸ್ಟಮ್. ಇವಾಗ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರೋ ಚಿಕನ್ ಪೀಸ್ ಇದೆಯಲ್ಲ, ಚಿಕನ್ ಪೀಸ್ ಹೌದು ಸರ್, ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಹಾಕಿ ಮೇಡಮ್. ಎಣ್ಣೆ ಬಿಡೋವರೆಗೂ ನಾವು ನೀರು ಹಾಕಂಗಿಲ್ಲ. ಅದಕ್ಕೆ ಸ್ವಲ್ಪ ಚಿಕನ್ ಅದರಲ್ಲಿ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಎಣ್ಣೆ ಬಿಡುತ್ತೆ. ಓಕೆ, ಆಮೇಲೆ ನಾವು ನೀರು ಸೇರಿಸೋಣ. ಅಲ್ಲಿ ತನಕ ಮಿಕ್ಸ್ ಮಾಡ್ತಾ ಹೌದು ಸರ್, ಮಿಕ್ಸಲ್ಲಿ ಒಂದ್ಸತಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬಿಡೋವರೆಗೂ ಕಾಯ್ದು. ಸಾಲ್ಟ್ ಹಾಕ್ಬೇಕಾ ಈಗ? ಹ್ಞೂ ಸರ್. ರುಚಿಗೆ ತಕ್ಕಷ್ಟು ಉಪ್ಪು. ಹೌದು ಸರ್. ಲೆಮನ್ ಜ್ಯೂಸ್ ಹಾಕೊಳ್ಳೋಣ ಸರ್, 1 ಲೆಮನ್ ಜ್ಯೂಸ್. ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಅಲ್ವಾ? ಹಾಕಿ ಮೇಡಮ್. ಓಕೆ, ಸ್ವಲ್ಪ ನೀರು ಸೇರಿಸೋಣ ಅದಕ್ಕೆ. ಹಾಕಿ ಮೇಡಮ್. ಆ ಗ್ರೇವಿ ಇದಾಗಬಾರ್ದು ಅಂತ ಹೇಳಿ ಸ್ವಲ್ಪ. ಆಯ್ತಾ ಇಲ್ಲಿ? ಹ್ಞೂ ಸರ್, ನೋಡಿ ಮ್ಯಾರಿನೇಟ್ ಆಗಿದೆ ಚಿಕನ್. ಇವಾಗ ಇವಾಗ ನಾವು ಅಕ್ಕಿ ಹಾಕೊಳ್ಬೇಕಲ್ಲ, ಅದಕ್ಕೆ ಅಕ್ಕಿಗೆ ತಕ್ಕಂತೆ ನೀರು ಸೇರಿಸ್ಕೊಳ್ಳೋಣ ಫಸ್ಟು. ನೀರು ಕುದಿಸಿದಾದ್ಮೇಲೆ ಅದಕ್ಕೆ ಅಕ್ಕಿ ತೊಳೆದು ಹಾಕೊಳ್ಳೋಣ ಸರ್. ಸರಿ ಮೇಡಮ್, ನೀರು ಹಾಕಿ. ನಾವು ಅರ್ಧ kg ಅಕ್ಕಿ ಹಾಕ್ತಾ ಇದ್ದೀವಿ. ಇದರಿಂದ ನಾವು 3ರಿಂದ 4 ಲೋಟ ನೀರು ಹಾಕ್ಕೊಳ್ತೀವಿ. ಓಕೆ,
ಸಾಕು ಸರ್. ಆಯ್ತಲ್ವಾ? ಹೌದು ಸರ್. ಓಕೆ, ರೈಸ್ ಹಾಕ್ಬಿಡಿ ಮೇಡಮ್ ಇವಾಗ. ಅದು ಕುದಿಬೇಕು ಸರ್, ಸ್ವಲ್ಪ ನೀರು ಕುದೀಲಿ, ಹಾಕ್ಬಿಟ್ಟು 2 ವಿಷಲ್ ಬಿಡೋಣ ಸರ್. ಸರಿ. ಅದು ಸ್ವಲ್ಪ ಕುದಿ ಬರೋವರೆಗೂ ನಾವು ಇಲ್ಲಿ ಶಾಮಿಯಾ ರೆಡಿ ಮಾಡ್ಕೊಳ್ಳೋಣ ಸರ್. ಓಕೆ, ಇಲ್ಲೇನು ಮಾಡ್ತಾ ಇದ್ದೀವಿ? ಶಾಮಿಯಾ, ಚಿಕನ್ ಶಾಮಿಯಾ. ಇದು ಫಸ್ಟ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಓಕೆ. ಈಗ ಬರೀ ಉಂಡೆ ಮಾಡಿ ನಾವು ಕಾರ್ನ್ಫ್ಲೋರ್ ಅಲ್ಲಿ ಡಿಪ್ ಮಾಡಿ ಎಣ್ಣೆಲಿ ಹಾಕೋಣ ಸರ್. ಸರಿ, ಮಾಡಿ. ಉಂಡೆ ಮಾಡಿ ಕಾರ್ನ್ಫ್ಲೋರ್ ಡಿಪ್ ಮಾಡಿ ಹಾಕೋದು ಅಷ್ಟೇ ಅಲ್ವಾ ಇದು? ಅಷ್ಟೇ ಸರ್. ಸೊ ಕಟ್ಲೆಟ್ ತರ. ಹಾಂ, ಓಕೆ. ಎಣ್ಣೆಲಿ ಬಿಡಿ ಸರ್. ಓಕೆ. ಹಾಗೇನೆ ನೋಡಿ ಸರ್, ಇವಾಗ ಚಿಕನ್ ಕಟ್ಲೆಟ್ ಹಾಕ್ತಾ ಇದೀವಲ್ಲ, ಹೌದು. ಹಾಗೆ ಬೋಂಡಾ, ಬಜ್ಜಿ, ಪೂರಿ ಈ ತರ ಏನ್ ಬೇಕಾದ್ರೂ ನಾವು ಇದರ ಡೀಪ್ ಫ್ರೈ ನ ಮಾಡ್ಕೊಬಹುದು, ಎಲ್ಲ ಮಾಡ್ಕೊಬಹುದು. ಅದೇ ರೀತಿ ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀವಿ, ಚಿಕನ್ ಬಿರಿಯಾನಿ. ಹೌದು ಸರ್, ಕುಕ್ಕರ್ ಐಟಮ್ ಅನ್ನು ಸಹ ಅನ್ನ ಸಾಂಬಾರ್ ಏನ್ ಬೇಕಾದ್ರೂ ನಾವು ಐಟಮ್ನ ಅದ್ರಲ್ಲಿ ಮಾಡ್ಕೊಬಹುದು. ಇದು ದೊಡ್ಡ ಕುಕ್ಕರ್ ಅಲ್ವಾ ಇದು? ಹೌದು ಸರ್, ದೊಡ್ಡ ಕುಕ್ಕರ್. ಯಾವ ಸೈಜ್ ನ ಕುಕ್ಕರ್ ಬೇಕಾದ್ರೂ ಯಾವ ಕೂಡ ಸೈಜ್ ಬೇಕಾದ್ರೂ ಇಟ್ಕೋಬಹುದು. ಏನು ತೊಂದ್ರೆ ಇಲ್ಲ. ಅವಾಗ ಅದ್ರ ಮೇಲೆ ಹತ್ತೆ ನಿಂತ್ಕೊಂಡ್ಬಿಟ್ರು, ಆಮೇಲೆ ಇದೇನು ಮಾಮೂಲಿ ಅಲ್ವಾ ಇದಕ್ಕೆ? ಹೌದು ಸರ್. ಓಕೆ, ಸರಿ. ಶಾಮಿಯಾ ರೆಡಿ ಆಗಿದೆ. ರೆಡಿ ಇದೆಯಾ? ಹೌದು ಸರ್. ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ಸಿಕ್ ಕಬಾಬ್ ಅಂತ ಹೇಳ್ತಾರೆ. ಹೌದು ಸರ್, ಸೀಖ್ ಕಬಾಬ್ ಅಂತ. ಓಕೆ, ಹಾಕಿ ಮೇಡಮ್. ಈ ರೀತಿನ ಏನೇನು ಮಾಡ್ಬೋದು ನಾವು? ಈ ರೀತಿ ಇನ್ನು ಫಿಶ್ ಕಬಾಬು, ಚಿಕನ್ ಕಬಾಬು ಏನ್ ಬೇಕಾದ್ರೂ ಫ್ರೈ ಮಾಡ್ಕೊಬಹುದು ಸರ್. ಡೀಪ್ ಫ್ರೈ ಮಾಡೋದು, ಡೀಪ್ ಫ್ರೈ ಮಾಡೋದು. ಮಾಡ್ಬೋದು. ಹೌದು ಸರ್. ಓಕೆ. ಸೊ ಫ್ರೆಂಚ್ ಫ್ರೈಸ್ ಫಸ್ಟ್ ನಾವು ನೋಡಿದ್ರಲ್ಲ ಬೋಂಡಾ, ಬಜ್ಜಿ ಎಲ್ಲ ಮಾಡಿದ್ವಿ, ಆಮೇಲೆ ಶೀಖ್ ಕಬಾಬ್ ಮಾಡಿದೀವಿ. ಇವಾಗ ನೆಕ್ಸ್ಟ್ ಫಿಶ್ ಫ್ರೈ ಮಾಡೋಣ ಸರ್. ಫಿಶ್ ಫ್ರೈ ಮಾಡೋಣ ಇದರಲ್ಲೇನೆ. ಓಕೆ, ಹಾಕಿ. ಫಿಶ್ ಫ್ರೈ ತುಂಬ ಇಂಪಾರ್ಟೆಂಟ್ ವೀಕ್ಷಕರೇ, ತುಂಬ ಜನ ನೀವು ಇಷ್ಟಪಡ್ತೀರ ಫಿಶ್ ಫ್ರೈ. ನೋಡಿ, ಫಿಶ್ ಫ್ರೈ ಮಾಡ್ತಾ ಇದ್ದಾರೆ, ಬಂಗಡ ಫ್ರೈ ಮಾಡ್ತಾ ಇದ್ದಾರೆ. ಸೊ ನಾವು ಏನೇ ಮಾಡಿದ್ರು ಕೂಡ ಅದಕ್ಕೆ ಸಫಿಷಿಯೆಂಟ್ ಪವರ್ ಇಲ್ಲಿಂದ ಬರ್ತಾನೆ ಹೌದು ಇರುತ್ತೆ, ಸರ್. ಹೀಟ್ ಜನರೇಟ್ ಕರೆಕ್ಟಾಗಿ ಆಗ್ತಾ ಇರುತ್ತೆ ಅಂತ ಹೇಳ್ತೀರಾ ಅಲ್ವಾ? ಓಕೆ. ಸೊ ವೀಕ್ಷಕರೇ, ಏನಪ್ಪ ಅಡುಗೆ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಅಂತಲ್ಲ, ಇದು ಅಡುಗೆ ಪ್ರೋಗ್ರಾಮ್ ಅಲ್ಲ. ಸೊ ಏನು ಬೇಕಾದರೂ ಮಾಡ್ಬೋದು ಈ ರೀತಿ ಒಲೆಯಲ್ಲಿ ಏನು ಬೇಕಾದರೂ ಮಾಡ್ಬೋದು ಅಂತ ನಿಮಗೋಸ್ಕರ ನಮ್ಮ ಹಾಟ್ ಸ್ಟಾರ್ ಒಲೆಯಲ್ಲಿ ತೋರಿಸ್ತಾ ಇರೋದು. ಫ್ರೈ ಆಯ್ತಾ? ಹಾ ಸರ್, ಆಲ್ರೆಡಿ ಫಿಶ್ ಫ್ರೈ ಆಯ್ತು. ನೋಡ್ತಿದ್ದೀರಾ ಯಾವ ತರ ಆಗಿದೆ? ಜಸ್ಟ್ ಏನೂ ಇಲ್ಲ, ತೆಗಿತಾ ಇದ್ದೀನಿ ಈಚೆ ನಾನು. ಓಕೆ. ಸೊ ವೀಕ್ಷಕರೇ, ಮೇಡಮ್ ಎಲ್ಲಾದ್ರೂ ಅನ್ಕೊಂಬೇಡಿ, ಮೇಡಮ್ ಬಿರಿಯಾನಿ ಮಾಡಕ್ ಹೋಗಿದ್ದಾರೆ. ಸೊ ಇಲ್ಲೇ ಫಿಶ್ ರೆಡಿ ಆಗ್ತಾ ಇದೆ. ರೆಡಿ ಆಯ್ತು ವೀಕ್ಷಕರೇ, ಗರಂ ಫಿಶ್ ಫ್ರೈ ರೆಡಿ. ಅಕ್ಕಿ ಹಾಕ್ತಾ ಇದ್ದೀರಾ? ಹೌದು ಸರ್, ನೀರು ಕುದೀತಾ ಇದೆ. ಓಕೆ. ಇವಾಗ ಅಕ್ಕಿ ಹಾಕ್ಬಿಡೋಣ ಸರ್ ಅದರಲ್ಲಿ. ಓಕೆ ಮೇಡಮ್. ಈಗ ವಿಷಲ್ಗೆ ಹಾಕೋಣ ಸರ್. ಹಾಕ್ಬಿಡೋಣ ಅಲ್ವಾ? ಹೌದು ಸರ್. ಅಕ್ಕಿ ತೊಳೆದು ಹಾಕಿದ್ದೀವಿ, ಇವಾಗ ವಿಷಲ್ಗೆ ಹಾಕೋಣ. ಈ ರೀತಿ ಅನ್ನ ಸಾರು ಏನ್ ಬೇಕಾದ್ರೂ ನಾವು ಕುಕ್ಕರಲ್ಲಿ ಮಾಡ್ಕೊಬಹುದು ಸರ್. ಓಕೆ. ಯಾವ ಸೈಜ್ ನ ಕುಕ್ಕರ್ ಯಾವ ಬೇಕಾದ್ರೂ ಸೈಜ್ ಇಡಬಹುದು. ಕುಕ್ಕರ್ ಬೇಕಾದ್ರೂ ಮಾಡ್ಕೊಬಹುದು. ಓಕೆ, ಸಾಕಲ್ವಾ ಇದು? ಹೌದು ಸರ್, ಆಗಿದೆ. ಅಲ್ವಾ? ಸೊ ವೀಕ್ಷಕರೇ, ಇಲ್ಲಿ ನೀವು ನೋಡ್ಬೋದು ನಾವು ಏನೇನು ಮಾಡಿದ್ವಿ. ನಾವು ಅವಾಗಲೇ ಪಾಪ್ಕಾರ್ನ್ ಮಾಡಿದ್ವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹಪ್ಪಳ ಇರ್ಬೋದು, ಪರೋಟ, ಲೇಟೆಸ್ಟ್ ಆಗಿ ಫಿಶ್ ಫ್ರೈ, ಕಟ್ಲೆಟ್, ಸೀಖ್ ಕಬಾಬ್ ಅಂತ ಹೇಳ್ತಾರೆ, ಪ್ರತಿಯೊಂದು ಕೂಡ ರೆಡಿ. ನೋಡಿ ಸರ್, ಇವಾಗ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ರೆಡಿ ಆಗಿದೆಯಾ ಸರ್? ರೆಡಿ ಓಪನ್ ಮಾಡೋಣ. ಓಪನ್ ಮಾಡಿ ಮೇಡಮ್. ನೋಡಿ ಸರ್ ವೀಕ್ಷಕರೇ, ಹಾಟ್ ಸ್ಟಾರ್ ಅಲ್ಲಿ ರೆಡಿ ಆಗಿರುವಂತಹ ಚಿಕನ್ ಬಿರಿಯಾನಿ ರೆಡಿ. ಮಿಕ್ಸ್ ಮಾಡಿ ಮೇಡಮ್ ಇವಾಗ ಅದನ್ನ. ಮಾಡ್ತೀನಿ. ನೋಡಿ ಸರ್, ಘಮ ಘಮ ಅಂತಿದ್ಯಾ ಸರ್? ಸ್ಮೆಲ್ ಬರ್ತಾ ಇದೆಯಾ ನಿಮಗೆ? ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಇದೆ, ಬಹಳ ಬಾಯಲ್ಲಿ ನೀರು ಬರ್ತಾ ಇದೆ ನಮ್ದು. ಸರ್ವಿಂಗ್ ಪ್ಲೇಟಿಗೆ ಹಾಕೋಣ ಸರ್. ಸರಿ, ಹಾಕ್ಬಿಡಿ, ಎಲ್ಲ ಸರ್ವ್ ಮಾಡ್ಬಿಡಿ ಇವಾಗ ಕಂಪ್ಲೀಟ್ ಆಗಿ ಎತ್ತಿ. ನೋಡಿ ಲೆಗ್ ಪೀಸ್ ಹೇಗಿದೆ. ಸೊ ವೀಕ್ಷಕರೇ, ನೋಡ್ತಾ ಇರ್ಬೋದು, ಬಿರಿಯಾನಿ ರೆಡಿ. ಸಕ್ಕತ್ತಾಗಿ ಬಿರಿಯಾನಿ ಮಾಡಿದ್ದಾರೆ. ಸೊ ಇವೆಲ್ಲದಕ್ಕೂ ಕಾರಣ ನಮ್ಮ ಹಾಟ್ ಸ್ಟಾರ್ನ ಸ್ವಯಂ ಚಾಲಿತ ಎಲೆಕ್ಟ್ರಿಕಲ್ ಒಲೆ, ಆಟೋಮೆಟಿಕ್ ಥರ್ಮೋಸ್ಟಾಟ್ ಇರುವ ಕುಕಿಂಗ್ ಸಿಸ್ಟಮ್. ನೋಡಿ ಸರ್, ಎಷ್ಟು ಬಿಡಿ ಬಿಡಿಯಾಗಿ ಅನ್ನ ಆಗಿದೆ. ಬಿರಿಯಾನಿ ಸಕ್ಕತ್ತಾಗಿದೆ. ಎಷ್ಟು ಸೊ ಯಾರ್ಯಾರಿಗೆ ಬಿರಿಯಾನಿ ಇಷ್ಟ ಇದೆ ನೋಡಿ, ಈ ರೀತಿ ಒಲೆ ತಗೊಳ್ಳಿ, ಈಸಿಯಾಗಿ ಮನೆಯಲ್ಲಿ ಬಿರಿಯಾನಿ ಮಾಡ್ಕೊಳ್ಳಿ. ಘಮ ಘಮ ಅನಿಸುವ ಬಿರಿಯಾನಿ, ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಸರ್. ಖಂಡಿತವಾಗ್ಲೂ ಟೇಸ್ಟ್ ಮಾಡ್ತೀನಿ ವೀಕ್ಷಕರೇ. ವೀಕ್ಷಕರೇ, ಮೇಡಮ್ ಅವರು ಬಿಸಿ ಬಿಸಿಯಾಗಿ ಹೈದರಾಬಾದಿ ಚಿಕನ್ ಬಿರಿಯಾನಿ ರೆಡಿ ಮಾಡಿದ್ರೆ, ಮೊದಲಾಗಿ ರೈಸ್ ಯಾವ ಥರ ಇದೆ ಅಂತ ನೋಡೋಣ. ಚೆನ್ನಾಗಿ ಬೆಂದಿದೆಯೋ ಇಲ್ಲ ಅಂತ ನೋಡಲೇಬೇಕು. ಸೊ ಇವತ್ತು ಒಳ್ಳೆ ಇದಾಗ್ಬಿಟ್ಟಿದ್ದೀನಿ ನಾನು, ರೆಸಿಪಿ ಚೆಕ್ ಮಾಡೋಣ ಆಗಿಬಿಟ್ಟಿದ್ದೀನಿ. ಮಸಾಲೆ ಅಂತೂ ಸಕ್ಕತ್ತಾಗಿ ಹಿಡ್ಕೊಂಡಿದೆ. ಸೊ ಇಷ್ಟೇ ಅಲ್ಲ, ಒಂದು ಲೆಗ್ ಪೀಸಲ್ಲಿರುವಂಥ ಚಿಕನ್ ಪೀಸು ಕೂಡ ಅಷ್ಟೇ. ನಾನು ನಿಮ್ಗೆ ಚಿಕನ್ ಪೀಸ್ ತೋರಿಸ್ಲೇಬೇಕು. ಸ್ವಲ್ಪ ಮುಂದೆ ಬನ್ನಿ, ನಮ್ಮ ಕ್ಯಾಮ್ರಾಮನ್ ಸ್ವಲ್ಪ ಮುಂದೆ ಬನ್ನಿ, ಚಿಕನ್ ತೋರಿಸಿ. ಇಲ್ಲಿ ನೋಡಿ ಹೆಂಗೆ ಪುಡಿ ಪುಡಿ ಆಗಿಬಿಟ್ಟಿದೆ ಚಿಕನ್ ಅಂತ ಹೇಳ್ಬೋದು. ಸಕ್ಕತ್ತಾಗಿ ಬೆಂದಿದೆ. ಸೊ ಇದನ್ನು ತಿನ್ನೋಣ, ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ನಾನು ನಿಮಗೆ. ಆಸಮ್ ಮೇಡಮ್, ಸೂಪರಾಗಿ ಮಾಡಿದ್ದೀರಾ. ಒಲೆನೂ ಕೂಡ ತುಂಬ ಚೆನ್ನಾಗಿದೆ. ಯಾರಾದರೂ ನಾನ್ ವೆಜ್ ಲವರ್ಸ್ ಇದ್ದರೆ
ಹೈದರಾಬಾದಿ ಬಿರಿಯಾನಿ ಈ ಮಾಡ್ಕೊಳ್ಳಿ. ರೀತಿ ಹಾರ್ಡ್ ವಸ್ತುಗಳಾದ ಏನ್ ಬೇಕಾದ್ರೂ ಮಾಡ್ಕೊಬಹುದು ಸರ್. ನಮ್ ಹಾಟ್ ಸ್ಟಾರ್ ಕುಕಿಂಗ್ ಸಿಸ್ಟಮ್ ಪ್ರಯೋಜನ ಏನಂದ್ರೆ ಇದರಲ್ಲಿ ಎಷ್ಟು ಗಟ್ಟಿ ವಸ್ತುಗಳಾದ್ರೂ ಸಹ ಮಾಡ್ಕೊಬಹುದು. ಮತ್ತೆ ಡೀಪ್ ಫ್ರೈ ಮಾಡ್ಬೋದು, ಚಪಾತಿ, ಪರೋಟ, ರೋಟಿ ಏನ್ ಬೇಕಾದ್ರೂ ಮಾಡ್ಬೋದು. ವೀಕ್ಷಕರೇ, ನೀವು ಕೂಡ ಮತ್ತೆ ಲಂಚ್ ಬಾಕ್ಸ್ ಅಷ್ಟೇ. ನೀವೆಲ್ಲಾದ್ರೂ ಆಫೀಸ್ ಇದ್ರಲ್ಲಿ ಎಲ್ಲ ಫ್ಯಾಕ್ಟ್ರಿ ಆತರ ಇರ್ತಾರಲ್ಲ, ಅಲ್ಲಿ ತಗೊಂಡ್ ಹೋದ್ರು ಲಂಚ್ ಬಾಕ್ಸ್ ಸಹ ನೀವು ಇದ್ರಲ್ಲಿ ಇಟ್ಟು ಬಿಸಿ ಮಾಡ್ಕೊಬಹುದು. ಡೈರೆಕ್ಟ್ ಲಂಚ್ ಬಾಕ್ಸ್ ಇಟ್ಟೆ ಬಿಸಿ ಮಾಡ್ಕೊಬಹುದಾ? ಸೊ ವೀಕ್ಷಕರೇ, ನೀವೇನಾದ್ರು ಫುಡ್ ಲವರ್ಸ್ ಆಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಲೇಡೀಸ್ ಏನಾದ್ರು ಬಹಳ ಕಷ್ಟ ಇದ್ರೆ ಅಡಿಗೆ ಮಾಡೋದಕ್ಕೆ ಡೆಫಿನೆಟ್ಲಿ ಇದು ಒಂದು ಅತ್ಯುತ್ತಮವಾದ ಸೊಲ್ಯೂಷನ್ ಅಂತ ಹೇಳಬಹುದು. ಇನ್ನ ಒಂದ್ 2-3 ಐಟಮ್ಸ್ ಮಾಡೋದಿದೆ ಮೇಡಮ್, ಅದೊಂದೆರಡು ಮಾಡಿ ತೋರಿಸ್ಬಿಡೋಣ. ಬನ್ನಿ ವೀಕ್ಷಕರೇ. ಇವಾಗ ನಾವು ಮಕ್ಕಳಿಗೆ ಇಷ್ಟವಾದಂತಹ ಬೋಟಿ ಮತ್ತೆ ಇದು ವೆರೈಟೀಸ್ ವೀಲ್ ಚಿಪ್ಸ್ ಮತ್ತೆ ಹಪ್ಳ, ಓಕೆ, ಇದೆಲ್ಲ ಇದರಲ್ಲಿ ಡೀಪ್ ಫ್ರೈ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಮಾಡಿ ಮೇಡಮ್, ಸ್ಟಾರ್ಟ್ ಮಾಡಿ. ಇವಾಗ ನೋಡಿ, ಎಣ್ಣೆ ಬಿಸಿ ಆಗಿದೆ. ಓಕೆ, ನೋಡಿ ಎಷ್ಟು ಕ್ವಿಕ್ ಆಗಿ ಆಯ್ತಲ್ವಾ ಇದು. ನೋಡಿ ಸರ್, ಬಿಸಿ ಬಿಸಿ ಆದಂತಹ ಬೋಟಿ ರೆಡಿ ಆಗಿದೆ. ಓಕೆ, ಓಕೆ, ನೆಕ್ಸ್ಟ್ ವೀಲ್ ಚಿಪ್ಸ್ ಹಾಕ್ಬಿಡಿ ಮೇಡಮ್. ಚಿಪ್ಸ್ ಹಾಕ್ತಾ ಇದ್ದೀನಿ. ಓಕೆ ವೀಕ್ಷಕರೇ, ತುಂಬಾ ಫಾಸ್ಟ್ ಆಗುತ್ತೆ. ಆಯಿಲ್ ಗಿಲ್ ಬೇಕಾ ಬೇಡ ಆಯಿಲ್ ಹೀಟ್ ಆದ ತಕ್ಷಣ ಅದರಲ್ಲಿ ಎಷ್ಟು ಬೇಕಾದ್ರೂ ವಸ್ತುಗಳನ್ನ ಹಾಕೊಂಡು ನಾವು ಡೀಪ್ ಫ್ರೈ ಮಾಡ್ಕೋಬಹುದು ಅಲ್ವಾ. ಉದ್ದಿನ ಹಪ್ಪಳ ಹಾಕ್ತಾ ಇದ್ದೀನಿ ನೋಡಿ. ಓಕೆ, ಉದ್ದಿನ ಹಪ್ಪಳ ರೆಡಿ ಅಲ್ವಾ. ಹ್ಞೂ ಸರ್, ಈ ಥರ ನಾವು ಹುಳಿಕಾಳು ಹಪ್ಪಳ, ಯಾವ್ದು ಹಪ್ಪಳ ಬೇಕಾದ್ರೂ, ಮಸಾಲ ಪಾಪಡ್ ಏನು ಬೇಕಾದ್ರೂ ಡೀಪ್ ಫ್ರೈ ಮಾಡ್ಕೊಬೋದು ಅಲ್ವಾ. ಹಾಂ, ಓಕೆ, ಡನ್. ಸೊ ಇದನ್ನು ಕೂಡ ಮಾಡ್ಬೋದು. ಅಂಡ್ ಇನ್ನೊಂದು ವಿಚಾರ, ನೀವು ಇಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ರೆ ಇದೇನಕ್ಕೆ ಇಟ್ಟಿದ್ದೀರಾ ಮೇಡಮ್? ಸರ್ ಅದು ಕುದೀತಾ ಇದೆ. ಅದೇನಾದ್ರೂ ಶೀತ, ಕೆಮ್ಮು, ನೆಗಡಿ ಅಂತ ಸಂದರ್ಭದಲ್ಲಿ ಓಕೆ, ನಾವು ವಿಕ್ಸ್ನ ಹೊಗೆ ತಗೊಳ್ಬೇಕು ಅಂತ ಅಂದ್ರೆ, ಆವಿ ತಗೊಳ್ಬೇಕು ಅನ್ನೋ ಟೈಮಲ್ಲಿ ಅದಕ್ಕೆ 1 ಸ್ಪೂನ್ ವಿಕ್ಸ್ ಹಾಕೊಂಡು ಕುದಿಯುವಂತಹ ನೀರಿಗೆ ವಿಕ್ಸ್ ಹಾಕೊಂಡ್ರೆ ಅದನ್ನ ನಾವು ಶೀತ, ನೆಗಡಿ, ಕೆಮ್ಮು ಇದ್ದಾಗ, ತಲೆಭಾರ ಇದ್ದಾಗ ಅದನ್ನ ಯೂಸ್ ಮಾಡ್ಕೊಬಹುದು. ಸ್ಟೀಮ್ ನಾವು ತಗೊಳ್ಬಹುದು. ಎಲ್ಲಿ ಬೇಕಾದ್ರೂ ನಾವು, ಎಲ್ಲಿ ನಾವು ಹಾಲಲ್ಲಿ ಇದ್ರೆ ಹಾಲಲ್ಲಿ, ಅಥವಾ ನಮ್ಮ ಬೆಡ್ರೂಮ್ ಅಲ್ಲಿ ಎಲ್ಲಿ ಬೇಕಾದ್ರೂ, ಯಾಕಂದ್ರೆ ಇದು ಪೋರ್ಟೇಬಲ್ ಇರೋದ್ರಿಂದ ಎಲ್ಲಿ ಬೇಕಾದ್ರೂ ನಾವು ಕ್ಯಾರಿ ಮಾಡ್ಕೊಬಹುದು. ಇವಾಗ ವಿಕ್ಸ್ ಹಾಕ್ತಾ ಇದೀವಿ ಇದರಲ್ಲಿ. 1 ಸ್ಪೂನ್ ವಿಕ್ಸ್ ಹಾಕಿ ಡೈರೆಕ್ಟ್ ಬೆಡ್ ಮೇಲೆ ಇಟ್ಕೊಂಡಾದ್ರೂ ನಾವು ಅದನ್ನ ಆವಿ ಆಡ್ಕೊಬಹುದು ಸರ್. ಹಬೆನ ತಗೋಬಹುದು ಅಲ್ವಾ. ಓಕೆ, ಸೂಪರ್. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಅನೇಕ ಐಟಮ್ಗಳನ್ನ ನಾನು ಇವತ್ತು ನಿಮಗೆ ನಾವು ಮಾಡಿ ತೋರಿಸಿದ್ದೀವಿ. ಅದೆಲ್ಲವೂ ಸಾಧ್ಯ ಹಾಟ್ ಸ್ಟಾರ್ನ ನಿಮಗೆ ಆಟೋಮೆಟಿಕ್ ಎಲೆಕ್ಟ್ರಿಕಲ್ ಸ್ಟವ್ ಮೇಲೆ. ಇವಾಗ ಒಂದು ಒಳ್ಳೆ ಡೆಮೋ ಕೊಟ್ರಿ. ಸೊ ಡೆಮೋ ಮೂಲಕ ನಾನು ನಿಮ್ಗೆ ಕೇಳೋದೇನು ಅಂತಂದ್ರೆ, ಇದ್ರ ಯೂಸೇಜ್ ಬಗ್ಗೆ ಅಂಡ್ ಬೆನಿಫಿಟ್ ಏನೇನಿದೆ ಅಂತ ಹೇಳ್ತೀರಾ ಮೇಡಮ್ ನೀವು? ಹೌದು ಸರ್, ಇದು ನಾವು ಫಸ್ಟ್ ಸ್ಕೂಲಲ್ಲಿ, ಪ್ರಯೋಗಾಲಯಗಳಲ್ಲಿ, ಮತ್ತೆ ಹಾಸ್ಪಿಟಲ್ಗಳಲ್ಲಿ, ಮತ್ತೆ ಲೈಬ್ರರಿಗಳಲ್ಲಿ, ಪ್ರಯೋಗಾಲಯ ಅಂತ ಅಂದ್ರೆ ನಾವು ಇವಾಗ ಏನಾದ್ರೂ ಮಾಡ್ಕೊಬಹುದು. ಮತ್ತೆ ಕ್ಯಾಂಟೀನ್ಗಳಲ್ಲಿ ಬಫೆ ಸಿಸ್ಟಮ್ ಅಲ್ಲಿ ನಾವೇನಾದ್ರೂ ಆ ತಕ್ಷಣ ಬಿಸಿ ಆಗಿರ್ಬೇಕು ಅಂತ ಕೇಟರಿಂಗ್ ಅವರು ಯೂಸ್ ಮಾಡ್ತಾರೆ ಯೂಶುವಲಿ. ಕೇಟರಿಂಗ್ ಅವರು ಯೂಸ್ ಮಾಡಬಹುದು. ಆ ತರದೆಲ್ಲ ಯೂಸ್ ಮಾಡಬಹುದು. ಅಂಡ್ ಇನ್ನು ಕ್ಲೀನಿಂಗ್ ಗೆ ಬಂದ್ರೆ ಏನ್ ಹೇಳ್ತೀರಾ? ಬಂದ್ರೆ ಇದು ಫಸ್ಟ್ ಪ್ಲಗ್ ಆಫ್ ಮಾಡ್ಕೊಂಡು ನಾವು ಸ್ವಚ್ಛವಾದಂತಹ ಒಂದು ಸ್ವಲ್ಪ ಒದ್ದೆ ಇರೋ ಬಟ್ಟೆಯಲ್ಲಿ, ಇದು ತಣ್ಣಗಾದ್ಮೇಲೆ, ಈ ಪ್ಲೇಟ್ ತಣ್ಣಗಾದ್ಮೇಲೆ ಸರ್ ಒದ್ದೆ ಆದಂತಹ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಸಾಕು ಸರ್. ಪ್ರತಿನಿತ್ಯ ಬಳಕೆ ನಾವು ಯಾವಾಗ ಯೂಸ್ ಮಾಡ್ತೀವೋ ಆ ಟೈಮಲ್ಲಿ ಎಲ್ಲ ಪ್ರತಿ ಸಲ ಬಳಕೆ ಆದ ತಕ್ಷಣ ನಾವು ಸ್ವಚ್ಛ ಮಾಡ್ಕೊಳ್ಬೇಕು. ಒದ್ದೆ ಆದ ಬಟ್ಟೆಯಲ್ಲಿ ಜಾಸ್ತಿ ಸ್ಕ್ರಬ್ ಮಾಡಬಾರ್ದು. ತುಂಬಾ ಈಸಿ ಅಂತ ಹೇಳ್ತೀರಾ? ತುಂಬಾ ಈಸಿ ಸರ್ ಸ್ವಚ್ಛ. ಮತ್ತೆ ಇದರ ಪ್ರಯೋಜನ ಏನಂದ್ರೆ ಪರಿಸರ ಮಾಲಿನ್ಯ ಆಗಲ್ಲ. ಇಷ್ಟು ಅಡಿಗೆ ಎಲ್ಲ ಮಾಡಿ ತೋರಿಸಿದೀವಿ ನಾವು ಇವಾಗ ನಿಮ್ಗೆ. ನೋಡಿ, ಹೊಗೆ ಅನ್ನೋದಿಲ್ಲ, ಸ್ವಲ್ಪ ನಮಗೆ ತೊಂದರೆ ಇಲ್ಲ. ಹೌದು, ಕರೆಕ್ಟ್. ಎಲ್ಲಿ ಬೇಕಾದ್ರೂ ನಾವು ಇಟ್ಕೊಂಡು ಅಡಿಗೆ ಮಾಡ್ಕೊಬಹುದು ಸರ್. ಕರೆಕ್ಟ್. ಒಂದ್ ಮನೇಲೂ ಕೂಡ ಯಾರಾದ್ರೂ ಹುಷಾರಿಲ್ಲ ಅಂತಂದ್ರೆ ಅವ್ರಿಗೆ ಹೊಗೆ ಬರುತ್ತೆ, ಆ ತೊಂದರೆ ಎಲ್ಲ ಏನೂ ಇಲ್ಲ ಅಲ್ವಾ. ಮತ್ತೆ ಪಾತ್ರೆಗಳು ಸಹ ಸರ್, ಇದರಲ್ಲಿ ಮುಖ್ಯವಾಗಿ ನಾವು ಎಷ್ಟೇ ಕೆಲಸ ಮಾಡ್ತಾ ಇದ್ರು ಪಾತ್ರೆಗಳು ಕಪ್ಪಗಾಗಿರುತ್ತೆ. ಪಾತ್ರೆ ಏನಾದ್ರು ಅಡಿಗೆ ಮಾಡಿರ್ತೀವಿ, ಆದ್ರೆ ಇದ್ರಲ್ಲಿ ಮಾಡಿರುವಂತ ಅಡಿಗೆಗೆ ಪಾತ್ರೆಗಳು ಕಪ್ಪಗಾಗಲ್ಲ. ಪಾತ್ರೆಗಳಿಗೂ ದೀರ್ಘಾಯುಷ್ಯವಾಗಿರುತ್ತೆ. ತೊಳೆಯೋದು ತುಂಬಾ ತೊಳೆಯೋದು ಈಸಿ ಆಗುತ್ತೆ, ಸ್ವಚ್ಛಗೊಳಿಸೋದು ಸಹ ಈಸಿ ಆಗಿರುತ್ತೆ. ಮತ್ತೆ ಇನ್ನೊಂದು ಪ್ರಯೋಜನ ಏನಂದ್ರೆ ಸರ್, ಇದ್ರಲ್ಲಿ ಇದು ನಾವ್ ಏನ್ ಮಾಡಿರ್ತೀವೋ ಅಡಿಗೆ ಒಂದೇ ತಾಪಮಾನದಲ್ಲಿ ಬೇಯೋದ್ರಿಂದ ಪೌಷ್ಟಿಕಾಂಶದಿಂದ ಕೂಡಿರುತ್ತೆ. ಅದು ಪೌಷ್ಟಿಕಾಂಶತೆಯನ್ನು ಕಳ್ಕೊಳಲ್ಲ. ಮೊದಲಲ್ಲಿ ಒಲೆಯಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಬೇಯಿದ್ರೆ ಪೌಷ್ಟಿಕಾಂಶ ಹೊರಟೋಗುತ್ತೆ ಒಲೆಯಲ್ಲಿ. ಮತ್ತೆ ಗ್ಯಾಸ್ ಅಲ್ಲೂ ಅಷ್ಟೇ, ಒಂದ್ ಸ್ವಲ್ಪ ಇಟ್ಟಿ ಸ್ವಲ್ಪ ನೋಡ್ಲಿಲ್ಲ ಅಂತ ಅಂದ್ರೆ ಸುಟ್ಟೋಗುತ್ತೆ ಚಾನ್ಸಸ್. ಆದ್ರೆ ಇದ್ರಲ್ಲಿ ಇಲ್ಲ, ನಾವು ಎಷ್ಟು ಟೆಂಪರೇಚರ್ ನ ಸೆಟ್ ಮಾಡಿರ್ತೀವೋ ಅಷ್ಟು ಟೆಂಪರೇಚರ್ ಅಲ್ಲೇ ಅದು ಬೇಯ್ತಾ ಇರೋದು ಏಕ ತಾಪಮಾನದಲ್ಲೇ ಆಗೋದ್ರಿಂದ ನಮ್ಮ ಆಹಾರದಲ್ಲಿ ಪೌಷ್ಟಿಕಾಂಶತೆ ಹಾಗೆ ಉಳ್ಕೊಳ್ಳುತ್ತೆ. ಸೂಪರ್ ಮೇಡಮ್.
ಮುಸ್ತಫಾ ಸರ್ ಒಂದೊಳ್ಳೆ ಡೆಮೋ ನೋಡ್ಕೊಂಡ್ ಬಂದ್ವಿ. ಫಸ್ಟ್ ಟೈಮು ನಮ್ಮ ಚಾನಲಲ್ಲಿ ಒಂದೊಳ್ಳೆ ಬಿರಿಯಾನಿ ಮಾಡಿದ್ವಿ ನಾವು ಆ್ಯಕ್ಚುಲಿ. ಸೊ ಇವೆಲ್ಲದಕ್ಕೂ ಕಾರಣ ತಮ್ಮ ಈ ಎಲೆಕ್ಟ್ರಿಕಲ್ ಸ್ಟವ್ ಅಂತ ಹೇಳ್ಬೋದು. ಆ್ಯಂಡ್ ಫ್ಯಾಕ್ಟ್ರಿ ಟೂರ್ ಕೂಡ ನೋಡ್ಕೊಂಡ್ ಬಂದ್ವಿ. ಸೊ ವೀಕ್ಷಕರೇ, ಫ್ಯಾಕ್ಟ್ರಿ ಟೂರು ಕಂಪ್ಲೀಟಾಗಿ ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಇರುತ್ತೆ, ಗೂಗಲ್ ಡ್ರೈವ್ದು, ಅಲ್ಲಿ ನೋಡ್ಬೋದು. ಟೈಮ್ ಸೇವ್ ಮಾಡೋದಕ್ಕೋಸ್ಕರ ನಾವು ಜಸ್ಟ್ ಒಂದು ನಿಮಗೆ ಹೈಲೈಟನ್ನು ಮಾತ್ರ ತೋರಿಸಿರುವಂಥದ್ದು. ಸರ್, ಇವಾಗ ಫೈನಲ್ ಸೆಗ್ಮೆಂಟ್ಗೆ ಬಂದುಬಿಟ್ಟಿದ್ದೀವಿ. ವೀಕ್ಷಕರು ಕಾಯ್ತಾ ಇದ್ದಾರೆ. ಸೊ ಇದರ ಪ್ರೈಸ್ಗಳನ್ನು ರಿವೀಲ್ ಮಾಡಿಬಿಡಿ ಸರ್, ಏನು ಪ್ರೈಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಸರ್ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆ, ಡೆಮೋ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಪ್ರೈಸ್ ಕೂಡ ಭರ್ಜರಿಯಾಗಿ ಇರುತ್ತೆ ಸರ್. ಬೊಂಬಾಟಿರ್ಲೇಬೇಕು ಸರ್, ಬೊಂಬಾಟಿರ್ಲೇಬೇಕಲ್ಲ ಸರ್. ಓಕೆ ಓಕೆ. ಹಾಟ್ಸ್ಟಾರ್ ಕುಕಿಂಗ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಡೆಮೋ ನೋಡಿದ್ರಿ, ಓಕೆ, ಹೈದರಾಬಾದ್ ಸ್ಪೆಷಲ್ ಬಿರಿಯಾನಿ ಕೂಡ ನೋಡ್ಬಿಟ್ವಿ. ಇದೆಲ್ಲ ಮಾಡಬಹುದು ಸರ್. ಸೊ ಇಂತ ಒಂದು ಒಳ್ಳೆ ಪ್ರಾಡಕ್ಟ್ ಮಾರ್ಕೆಟ್ ತಂದಿದ್ದೀವಿ ನಾವು. ಸೊ ಇದ್ರ ಬೆಲೆ ಕೂಡ ಆಕರ್ಷಕವಾಗಿರುತ್ತೆ ಸರ್. ಡೆಫಿನೆಟ್ಲಿ ಹೇಳಿ ಸರ್, ಏನು ಕೋಟ್ ಮಾಡಿ. ಖಂಡಿತ ಸರ್. ಸ್ಟಾರ್ಟಿಂಗ್ ನೋಟ್ 2 ಮಾಡಲ್ ಇದೆ. ಹಾಟ್ಸ್ಟಾರ್ ಕುಕಿಂಗ್ ಸಿಸ್ಟಮ್ ಬೇಸಿಕ್ ಮಾಡಲ್ ಇದೆ, ಹಾಟ್ಸ್ಟಾರ್ ಕುಕಿಂಗ್ ಸಿಸ್ಟಮ್ ಟೈಮರ್ ಮಾಡಲ್ ಇದೆ. ಸೊ ಸ್ಟಾರ್ಟಿಂಗ್ ಮೊದಲನೇದಾಗಿ ಹಾಟ್ಸ್ಟಾರ್ ಕುಕಿಂಗ್ ಸಿಸ್ಟಮ್ ಬೇಸಿಕ್ ಮಾಡಲ್ ಸರ್. ಇದು ಬಂದ್ಬಿಟ್ಟು ನಿಮಗೆ MRP ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಬಾಕ್ಸ್ ಅಲ್ಲಿ ನೋಡಬಹುದು. MRP ಕಾಣುತ್ತೆ ನಿಮಗೆ ವೀಕ್ಷಕರೇ. MRP ಬಂದ್ಬಿಟ್ಟು ನಿಮಗೆ 3995 ರೂಪಾಯಿ ಇದೆ ಸರ್. ಓಕೆ, 3995. ಹೌದು ಸರ್. ಸೊ ಈ ಬಂದ್ಬಿಟ್ಟು ನಿಮಗೆ 900 ವ್ಯಾಟ್ ಸರ್. ಮಾರ್ಕೆಟ್ ಅಲ್ಲಿ ಇದೇ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತಾ ಅಂದ್ರೆ ಇಂಡಕ್ಷನ್ ಬರುತ್ತೆ 1200 ವ್ಯಾಟ್ಸ್, 1500 ವ್ಯಾಟ್ಸ್. ಕರೆಕ್ಟ್. ಅದ್ರ ಬಂದ್ಬಿಟ್ಟು ನಿಮಗೆ 16 amp ಸಾಕೆಟ್ ಪ್ಲಗ್ ಬರೋದು, 5 amp ಬರೋದಿಲ್ಲ. ಅದು ಕರೆಕ್ಟ್. ಕರೆಂಟ್ ಕೂಡ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಬಟ್ ಕಾಸ್ಟಿಂಗ್ ಬಂದು ನಿಮಗೆ 4000, 5000, 6000 ಇರುತ್ತೆ. ಕರೆಕ್ಟ್ ಹೇಳಿ. ಮೇಂಟೆನೆನ್ಸ್ ಕೂಡ ಕಷ್ಟ ಇರುತ್ತೆ. ಮೇಲ್ಗಡೆ ಗಾಜಿನ ಇರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಹೊಡೆದೋಗ್ಬಿಡುತ್ತೆ, ನೀರಲ್ಲಿ ಹಾಕಿದ್ರೆ ಕೆಟ್ಟೋಗ್ಬಿಡುತ್ತೆ ಸರ್. ಬಟ್ ನಮ್ದು ಹಾಟ್ಸ್ಟಾರ್ ಕುಕಿಂಗ್ ಸಿಸ್ಟಮ್ ಬೇಸಿಕ್ ಮಾಡಲು MRP ತೋರಿಸಿದೆ. MRP ನೋಡಿ ವೀಕ್ಷಕರೇ, MRP ಬಂದ್ಬಿಟ್ಟು 3995. ಆಫರ್ ರೇಟ್ ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡೋಕೆ ಚಾನ್ಸ್ ಇಲ್ಲ. 10 ವರ್ಷ ವಾರಂಟಿಯೊಂದಿಗೆ ಒಂದು ಆಕರ್ಷಕ ಬೆಲೆ ಸಿಗ್ತಾ ಇದೆ, ಕೇವಲ 3000 ಮಾತ್ರ. ಓನ್ಲಿ 3000 rupees, 3000 ರೂಪಾಯಿಗಳು ಮಾತ್ರ ವೀಕ್ಷಕರೇ. ನಿಜವಾಗ್ಲೂ ಒಂದು ಒಳ್ಳೆ ಬೆಲೆ ಅಂತ ಹೇಳ್ಬೋದು. ಯಾಕಂತಂದ್ರೆ 3000ಗೆ ಒಂದು ಒಳ್ಳೆ ಮಾಮೂಲಿ ಇಂಡಕ್ಷನ್ ಸ್ಟೋವ್ ಕೂಡ ಚೆನ್ನಾಗಿರೋದು ಬರೋದಿಲ್ಲ. ಇಂಡಕ್ಷನ್ ಸ್ಟೋವ್ಗಳು ನೀವು ಹೇಳ್ದಂಗೆ ಸೇವಿಂಗ್ಸು ಇಲ್ಲ, ಏನೂ ಇಲ್ಲ. ಇದಕ್ಕೆ ಕಂಪ್ಯಾರಿಟಿವ್ಲಿ ನಿಜವಾಗ್ಲೂ ಕಂಪೇರ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬೋದು. ಅಮೇಸಿಂಗ್ ಆಫರ್ ಕೊಟ್ರೆ. ಇದ್ರ ಬಗ್ಗೆ ಹೇಳಿ ಸರ್ ಇವಾಗ. ಖಂಡಿತ ಸರ್. ಬೇಸಿಕ್ ಮಾಡಲು ತಿಳ್ಕೊಂಡ್ರೆ ವೀಕ್ಷಕರೇ, ನೆಕ್ಸ್ಟ್ ಬಂದು ಹಾಟ್ಸ್ಟಾರ್ ಕುಕಿಂಗ್ ಸಿಸ್ಟಮ್ ಟೈಮರ್ ಮಾಡಲು. MRP ನೋಡು ವೀಕ್ಷಕರೇ, MRP ನೋಡು 6995 ರೂಪಾಯಿ ಇರುತ್ತೆ. ಇದು ಉಂಟು ಎಲ್ಲ ಮುಂಚೆ ಹೇಳಿದ ಹಾಗೆ ಡೆಮೋ ನಿಮಗೆ 950 ವ್ಯಾಟ್ಸ್ ಬರುತ್ತೆ. ಇದಕ್ಕೂ ಕೂಡ ಮಾರ್ಕೆಟಲ್ಲಿ ನಿಮಗೆ ಯಾವುದು ಕಾಂಪಿಟೇಷನ್ ಇಲ್ಲ. ಯಾಕಂದ್ರೆ ಬೇರೆ ಮಾರ್ಕೆಟಲ್ಲಿ ನಿಮಗೆ ಇಂಡಕ್ಷನ್ ಸ್ಟೋವ್ ಇದೆ, ಆ ಕಾನ್ಸೆಪ್ಟೇ ಬೇರೆ ಇರುತ್ತೆ, ಈ ಕಾನ್ಸೆಪ್ಟೇ ಬೇರೆ ಇರುತ್ತೆ. ಇದಕ್ಕೆ ಕಂಪ್ಯಾರಿಸನ್ ಬರೋದಿಲ್ಲ ನಿಮಗೆ. ಎಲ್ಲದರಲ್ಲಿ ನೋಡಿ ಮೇಂಟೆನೆನ್ಸ್ ಕೂಡ 100% ನಿಮಗೆ 0 ಇರುತ್ತೆ. ಕಡಿಮೆ ಖರ್ಚಲ್ಲಿ ಒಳ್ಳೆ ಎಫೆಕ್ಟಿವ್ ಔಟ್ಪುಟ್ ಕೊಡುವಂಥ ಪ್ರಾಡಕ್ಟು, ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಹೌದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಹಾಟ್ಸ್ಟಾರ್ ಕುಕಿಂಗ್ ಸಿಸ್ಟಮ್ ಟೈಮರ್ ಮಾಡಲು MRP ಬಂದ್ಬಿಟ್ಟು 6995 ರೂಪಾಯಿ. ಒಂದು ಆಕರ್ಷಕ ಬೆಲೆ ಸಿಗ್ತಾ ಇದೆ. ಹಿಂದೆ ಯಾರು ಕೊಟ್ಟಿಲ್ಲ, ಮುಂದೆ ಯಾರು ಕೊಡೋಕೆ ಸಾಧ್ಯ ಇಲ್ಲ. 10 ವರ್ಷ ವಾರಂಟಿಯೊಂದಿಗೆ 35 ಸ್ಟೋರಲ್ಲಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಿ ಸರ್ವಿಸ್ ಪಡೋದ್ರೊಂದಿಗೆ ನಿಮಗೆ ಸಿಗ್ತಾ ಇದೆ ಕೇವಲ 4000 ಮಾತ್ರ. ಓನ್ಲಿ 4000 ರೂಪೀಸ್. ನಿಜವಾಗ್ಲೂ ಬ್ಯಾಂಕ್ ಸರ್ ಇದು. ಆಕರ್ಷಕ ಬೆಲೆ ಸರ್. ಬ್ಯಾಂಕ್ ಆಕರ್ಷಕ ಬೆಲೆ ಅಂತ ಹೇಳ್ಬೋದು. ನೀವು ಕೊಡುವಂತ ಬೆಲೆಗೆ ಇಷ್ಟು ವರ್ತ್ ಇರುವಂತ ಪ್ರಾಡಕ್ಟ್, ಇಷ್ಟು ವರ್ತ್ ಇರುವಂತ ಸ್ಟೋವ್ ನಿಮ್ಗೆ ಎಲ್ಲೂ ಕೂಡ ಸಿಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಸಾಧ್ಯ ಇಲ್ಲ ಸರ್. 10 ವರ್ಷ ವಾರಂಟಿ, 1 ವರ್ಷ. ಹೌದು ವೀಕ್ಷಕರೇ, ನಮ್ದು ಹಾಟ್ಸ್ಟಾರ್ ಬ್ರ್ಯಾಂಡಿಗೆ ತಮ್ಮನೇಲೆ ಇದೆ. ಅಂದ್ರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪನಿಯ ಹಾಟ್ಸ್ಟಾರ್ ಪ್ರಾಡಕ್ಟ್ ಅಲ್ಲಿ ಏನ್ ಬರ್ತಿದೆ, ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ 10 ವರ್ಷ ವಾರಂಟಿ ಇದ್ದೇ ಇರುತ್ತೆ. ಅದರಲ್ಲಿ ಮೊದಲನೇ 1 ವರ್ಷ ಇದಕ್ಕೂ ಕೂಡ. ಹೌದು ವೀಕ್ಷಕರೇ, ಈ ಹಾಟ್ಸ್ಟಾರ್ ಕುಕಿಂಗ್ ಸಿಸ್ಟಮ್ 2 ಮಾಡಲ್, ಬೇಸಿಕ್ ಮಾಡಲ್, ಟೈಮರ್ ಮಾಡಲ್. ಮೊದಲನೇ 1 ವರ್ಷ ಕಾಯಿಲ್ಗೆ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ. ಅದಾದ ನಂತರ 9 ವರ್ಷ ಸರ್ವಿಸ್ ವಾರಂಟಿ ಇರುತ್ತೆ. ಟೋಟಲ್ 10 years ವಾರಂಟಿ ಕವರೇಜ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ನಿಮಗೆ ಇಂಥ ಕ್ವಾಲಿಟಿ ಇರುವಂತ, ಇಂಥ ಒಳ್ಳೆ ಪ್ರಾಡಕ್ಟ್ನ, ಇಂಥ ಒಳ್ಳೆ ಎಫೆಕ್ಟಿವ್ ಸರ್ವಿಸ್ ಕೊಡುವಂತ ಕಂಪನಿ ಎಲ್ಲೂ ಸಿಗೋಕ್ ಚಾನ್ಸೇ ಇಲ್ಲ. ಈ ಆಕರ್ಷಕ ಬೆಲೆ ಸಿಗೋಕ್ ಚಾನ್ಸೇ ಇಲ್ಲ. 10 ವರ್ಷ ವಾರಂಟಿ ಸಿಗೋಕ್ ಚಾನ್ಸೇ ಇಲ್ಲ. ಇಷ್ಟಂತ ಅದ್ಭುತವಾದಂತ ಇರುವಂತ ಒಂದು ಪ್ರಾಡಕ್ಟ್ ಜೊತೆಯಲ್ಲಿ 10 ವರ್ಷ ವಾರಂಟಿ. ನಿಮಗೆ ಯಾವುದೇ ಟಾಪ್ ಬ್ರ್ಯಾಂಡ್, ಭಾರತದಲ್ಲಿರುವಂತಹ ಯಾವುದೇ ಟಾಪ್ ಬ್ರ್ಯಾಂಡ್, ಆಲ್ ಓವರ್ ವರ್ಲ್ಡ್ ಅಲ್ಲಿ ಇರುವಂತಹ ಯಾವುದೇ ಟಾಪ್ ಬ್ರ್ಯಾಂಡ್ ತಗೊಂಡ್ರು ಕೂಡ 10 ವರ್ಷ ವಾರಂಟಿ ಕೊಡೋದಿಲ್ಲ. ನೀವೇನ್ ಪೇಮೆಂಟ್ ಮಾಡ್ತಿರಲ್ಲ, ನಾನು ಹೇಳ್ತೀನಿ ಆ 10 ವರ್ಷ ವಾರಂಟಿಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಇದು ಕಂಪ್ಲೀಟ್ಲಿ ಫ್ರೀ ಅಂತಾನೆ ನಾವು ಅನ್ಕೊಬಹುದು. ನಿಜವಾಗ್ಲೂ ಖಂಡಿತ ಸರ್. ಆಲ್ ಇಂಡಿಯಾ ಲೆವೆಲ್, ಕರ್ನಾಟಕ ಮಾತ್ರ ಅಲ್ಲ, ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಇಂಥ ಪ್ರಾಡಕ್ಟ್, ಇಂಥ ರೆವಲ್ಯೂಷನರಿ ಲೆಜೆಂಡರಿ ಪ್ರಾಡಕ್ಟ್ ಸರ್ ಎಲ್ಲೂ ಸಿಗಕ್ಕೆ ಈ ಕಾಸ್ಟಿಂಗ್ ಸಿಗಕ್ಕೆ ಚಾನ್ಸೇ ಇಲ್ಲ. ಅದು 10 ವರ್ಷ ವಾರಂಟಿಯೊಂದಿಗೆ 35 ಸ್ಟೋರ್ಲಿ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡಿ ಸರ್ವಿಸ್ ಪಡೆದ್ರೊಂದಿಗೆ ಇಷ್ಟೊಂದು ಸೌಲಭ್ಯವೊಂದಿಗೆ ಈ ರೇಟ್ ಅಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗಕ್ಕೆ ಚಾನ್ಸೇ ಇಲ್ಲ. ಅಂಡ್ ಇನ್ನೊಂದು ಏನಂತಂದ್ರೆ ಮೇನ್ ಆಗಿ ಹೇಳ್ಬೇಕು ಅಂತಂದ್ರು, ನಿಮ್ಗೆ ಇದು ಯಾವ್ದು ಡೆಲ್ಲಿಯಿಂದ, ಕೊಯಮತ್ತೂರಿಂದ, ಚೆನ್ನೈಯಿಂದ, ಚೈನಾದಿಂದ ಎಲ್ಲೂ ಬರ್ತಾ ಇಲ್ಲ. ಇದು ನಿಮ್ಮ ಮನೆ ಬಾಗಿಲಿಗೆ ಇಲ್ಲಿ ತುಮಕೂರಿಂದ ಬರ್ತಾ ಇದೆ. ಅಂಡ್ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿರುವಂತಹ 35 ಊರುಗಳಿಂದ, 35 ಸ್ಟಾಪ್ಗಳಿಂದ ನಿಮ್ಗೆ ಇದು ಸಿಗ್ತಾ ಇದೆ. ಸ್ಟೋರಲ್ಲಿ ಸಿಗ್ತಾ ಇದೆ. ನಿಮ್ಗೆ ನೋಡ್ಬೋದು, ಟಚ್ ಅಂಡ್ ಫೀಲ್ ಮಾಡ್ಬೋದು. ನಿಮ್ಗೇನಾದ್ರೂ ಡೌಟ್ ಇದ್ರೆ ನೀವು ಅದ್ರ ಮೇಲೆ ಬೇಕಾದ್ರೆ ಪಾತ್ರೆ ತಂದ್ಬಿಟ್ಟು ಕುದಿಸಿ ನೋಡಿ ಕೂಡ ತಗೊಂಡು ಹೋಗ್ಬೋದು ವೀಕ್ಷಕರೇ. ಸೊ ಆದ್ರಿಂದ ನೀವು ಯಾರನ್ನೋ ನೋಡ್ದೇನೆ ಪರ್ಚೇಸ್ ಮಾಡೋ ಬದಲು ಆನ್ಲೈನ್ ಪರ್ಚೇಸ್ ಮಾಡೋ ಬದಲು, ಸೊ ಇದಕ್ಕೆ ಕಂಪೇರಿಟಿವ್ಲಿ ತುಂಬಾ ಹೈ ಕಾಸ್ಟ್ ಇರುವಂತ ಪರ್ಚೇಸ್ ಮಾಡೋ ಬದಲು ಡೆಫಿನೆಟ್ಲಿ ನೀವು ಇದು ವರ್ತ್ ಇದೆ ಅಂತ ಹೇಳ್ಬೋದು. ಪರ್ಚೇಸಸ್ ಮಾಡಬಹುದು. ಅಂಡ್ ಅತ್ಯುತ್ತಮವಾದ ಸರ್ವಿಸಸ್ ಕೂಡ ಇಲ್ಲಿ ಪಡ್ಕೊಬಹುದು. ಯಾರಾದ್ರೂ ಬೈ ಮಾಡಬೇಕು ಅಂದ್ರೆ ಯಾವ ರೀತಿ ಬೈ ಮಾಡಬೇಕು? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ವೀಕ್ಷಕರು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ನಾವು 10 ಪೀಸ್ ಕೊಡೋ ಡೀಲರ್ ಏನ್ ರೇಟ್ ಕೊಡ್ತಿದ್ವಿ,
1 ಪೀಸ್ ತಗೊಳ್ಳೋ ಕಸ್ಟಮರ್ ಅದೇ ರೇಟ್ ಕೊಡ್ತಿದ್ದೀವಿ ಖಂಡಿತವಾಗ್ಲು. ನಿಜವಾಗ್ಲೂ. ರೇಟ್ ಅಂತೂ ನಿಮಗೆ ನೆಕ್ ಟು ನೆಕ್ ಬಹಳ ಒಂದು ಅಫೋರ್ಡಬಲ್ ಸಿಗ್ತಾ ಇದೆ. ನಮ್ಮ ಒಂದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪನಿಯ ಹಾಟ್ಸ್ಟಾರ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ನಾವು ಮಾಡ್ತಿದ್ದೀವಿ. ನಮ್ದೊಂದು ವಿಷನ್ ಏನಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟು ನಾವು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಏನು ಕೊಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಇಚ್ಛೆ ಏನಂತ ಹೇಳಿದ್ರೆ ಪ್ರತಿಯೊಂದು ಮನೆಯಲ್ಲಿ ನಮ್ಮ ಪ್ರಾಡಕ್ಟ್ ಇರಬೇಕು ಸರ್, ಇರಲೇಬೇಕು. ಇದೇ ಪ್ರಾಡಕ್ಟ್ ಬೇರೆ ಕಂಪ್ನಿಯಲ್ಲಿ ಕಾಸ್ಟಿಂಗ್ ಮಾಡ್ತಾರೆ ಅಂದ್ರೆ 5,000 6,000 ಮಾಡ್ತಾರೆ. ಹೌದು, ಡೆಫಿನೆಟ್ಲಿ ಮಾನೇ ಮಾಡ್ತಾರೆ. ಬಟ್ ನಾವು ಇದರಲ್ಲಿ ಒಂದು ಲೋ ಮಾರ್ಜಿನ್ ಇಟ್ಕೊಂಡು ನಿಮಗೆ ಎಲ್ರಿಗೂ ಸೌಲಭ್ಯ ಆಗಲಿ, ಎಲ್ರಿಗೂ ತಲುಪಲಿ ಅಂತ ಹೇಳ್ಬಿಟ್ಟು ಒಂದು ಅಫೋರ್ಡಬಲ್ ಕೊಟ್ಟಿದ್ದೀವಿ ವೀಕ್ಷಕರೇ. ಸೊ ಇದೇನು ರೇಟ್ ಇದೆ ಇದರಲ್ಲಿ ಮತ್ತೆ ನೀವು ದಯವಿಟ್ಟು ಬಾರ್ಗಿ ಮಾಡಕ್ಕೆ ಹೋಗ್ಬೇಡಿ. ಇದೊಂದು ಒಳ್ಳೆ ಬೆಸ್ಟ್ ರೇಟ್ ಇರುತ್ತೆ. ಈ ರೇಟಲ್ಲಿ ನಿಮಗೆ ಏನಿದೆ ಡೆಫಿನೆಟ್ಲಿ ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ. ಕಣ್ಣು ಮುಚ್ಕೊಂಡು ನಂಬಿಕೆ ಮಾಡಿ ತಗೊಳ್ಳಿ, ಒಳ್ಳೆ ಪ್ರಾಡಕ್ಟ್ ನಿಮಗೆ ಸಿಗ್ತದೆ. ಸರಿ, ಪ್ರೈಸ್ ನ ವಿಚಾರಕ್ಕೆ ಬಂದ್ರೆ ತಮ್ಮಲ್ಲಿ ಏನ್ ಪ್ರೈಸ್ ಇರುತ್ತೆ ಅಂಡ್ ಬೇರೆ ಬೇರೆ ತಮ್ಮ ಫ್ರಾಂಚೈಸಿಗಳಲ್ಲಿ ಓದಕ್ಕೆ ತಗೊಂಡಾಗ ಏನು ಬೆಲೆಗಳು ನಮಗೆ ಅವೈಲೇಬಲ್ ಇರುತ್ತೆ ಅದನ್ನು ಕೂಡ ತಿಳಿಸಿ. ಖಂಡಿತ ಸರ್, ಈಗ ಮುಂದೆ ಹೇಳ್ತೀನಿ ನಿಮಗೆ. ನಮ್ದು ಕಂಪನಿ ಸ್ಟೋರ್ಸ್ ಇದೆ ವೀಕ್ಷಕರೇ. ನಮ್ಮ ಕಂಪನಿ ಸ್ಟೋರ್ಸ್ ಅಲ್ಲಿ ಎಲ್ಲೇ ಹೋದ್ರು ಕೂಡ ನಾನು ಏನೀಗ ಕಮಿಟ್ಮೆಂಟ್ ಪ್ರೈಸ್ ಹೇಳಿದ್ದೀನಿ. ಬೇಸಿಕ್ ಮಾಡಲ್ 3,000 ರೂಪಾಯಿ, ಟೈಮರ್ ಮಾಡಲ್ 4,000 ರೂಪಾಯಿ. ನಮ್ಮ ಕಂಪನಿ 10 ಸ್ಟೋರ್ಸ್ ಇದೆ. ಇಲ್ಲಿ ಎಲ್ಲಿ ಹೋದ್ರು ಕೂಡ ಇದೇ ಕಮಿಟ್ಮೆಂಟ್ ಪ್ರೈಸ್ ಸಿಗುತ್ತೆ. ವಿತ್ GST ಬಿಲ್ ಸಿಗುತ್ತೆ, ವಾರಂಟಿ ಕಾರ್ಡ್ ಒಂದಿಗೆ ಸಿಗುತ್ತೆ. ಇದಲ್ಲದೆ ನಮ್ದು ಸುಮಾರು 25 ಫ್ರಾಂಚೈಸಿ ಸ್ಟೋರ್ಸ್ ಇದೆ ಕರ್ನಾಟಕದಾದ್ಯಂತ. ಸೊ ಅಲ್ಲಿ ಎಲ್ಲೇ ಹೋದ್ರು ಕೂಡ ನಿಮಗೆ ಕಮಿಟ್ಮೆಂಟ್ ಪ್ರೈಸ್ ಅಂತ ಇದ್ದೇ ಇರುತ್ತೆ. ಜೊತೆಲಿ ಒಂದು 200-300 ರೂಪಾಯಿ ಒಂದು ನಾಮಿನಲ್ ಚಾರ್ಜಸ್ ಟ್ರಾನ್ಸ್ಪೋರ್ಟೇಷನ್ ಕೊಡಲೇಬೇಕಾಗುತ್ತೆ. ಏನಕ್ಕೆ ಸರ್ ಕೊಡಬೇಕು ಸರ್? ಏನಕ್ಕೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಲೋ ಮಾರ್ಜಿನ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀವಿ ಸರ್. ಸೊ ನಾವು ಕೂಡ ನಮ್ಮ ಫ್ರಾಂಚೈಸಿ ಪಾರ್ಟ್ನರ್ಸ್ ತಗೊಂಡೋಗಿ ಅವರು ಒಂದು ಲೋ ಮಾರ್ಜಿನ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ ಸರ್. ಸೊ ನಾವಿಲ್ಲಿ ಏನು ಕಮಿಟ್ಮೆಂಟ್ ಪ್ರೈಸ್ ಕೊಟ್ಟಿದ್ವಿ ಆ ಪ್ರೈಸ್ಗೆ ಸೇಲ್ ಮಾಡ್ತಾರೆ. ಬಟ್ ಅವರಿಗೆ ಕಂಪನಿಯಿಂದ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೊಡೋದಿಲ್ಲ. ಸೊ ಅವರು ಸ್ವತಃ ಅವ್ರ ಕೈಯಿಂದ ವೆಹಿಕಲ್ ತಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನ ಅವ್ರ ಅಕೌಂಟ್ ತಗೊಂಡೋಗಿ ಸೇಲ್ ಮಾಡ್ತಿದ್ದಾರೆ ಸರ್. ಸೊ ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರ ಅಡಿಷನಲ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಪ್ರಾಫಿಟ್ ಅಲ್ಲಿ ಕೊಟ್ರೆ ಅವ್ರಿಗೇನು ಬೆನಿಫಿಟಬಲ್ ಆಗಲ್ಲ ಸರ್. ಅವ್ರಿಗೇನು ಅಷ್ಟೊಂದು ಯೂಸ್ ಆಗಲ್ಲ, ಬೆನಿಫಿಟ್ ಆಗಲ್ಲ ಸರ್, ಪ್ರಾಫಿಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಅಂತ ಹೇಳಿದ್ರೆ ಒಂದು ಜಸ್ಟ್ ಒಂದು ನಾಮಿನಲ್ ಚಾರ್ಜಸ್ ವೀಕ್ಷಕರೇ, ಹೌದು ಜಾಸ್ತಿ ಇರೋದಿಲ್ಲ, ಒಂದು ನಾಮಿನಲ್ ಚಾರ್ಜಸ್ ಇರುತ್ತೆ. ಜಸ್ಟ್ 200-300 ರೂಪಾಯಿ ಇರುತ್ತೆ. ಅವ್ರು ಫೋನ್ ಮಾಡಿದಾಗ ಅಪ್ಡೇಟ್ ಮಾಡ್ತಾರೆ ನಿಮಗೆ. ಜಸ್ಟ್ ನಮ್ಮ ನಿಯರ್ ಬೈ ನೀವು ಫೋನ್ ಮಾಡ್ತೀರಾ, ಫೋನ್ ಮಾಡಿದಾಗ ಇನ್ ಕೇಸ್ ನಿಮ್ಮ ನಿಯರ್ ಬೈ ನಮ್ಮ ಫ್ರಾಂಚೈಸಿ ಸ್ಟೋರ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅವ್ರು ಅಪ್ಡೇಟ್ ಮಾಡೇ ಮಾಡ್ತಾರೆ. ಸ್ಟೋರಿಗೆ ಹೋಗಿ ವಿಸಿಟ್ ಮಾಡಿ, ಪ್ರಾಡಕ್ಟ್ನ ಟಚ್ ಅಂಡ್ ಫೀಲ್ ಮಾಡಿ ಬೈ ಮಾಡಿ. ನೀವು ಒಳ್ಳೆ ಸರ್ವಿಸ್ ಒಳ್ಳೆ ಸಿಗುತ್ತೆ, ಏನಿದ್ರು ಅಲ್ಲೇ ಕ್ಲೈಮ್ ಆಗುತ್ತೆ. ಡೆಫಿನೆಟ್ಲಿ ನಿಮ್ಗೆ ಏನಿದ್ರು ಕೂಡ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇದ್ದೇ ಇರುತ್ತೆ. ಅವ್ರಿಗೆ ಅಪ್ಡೇಟ್ ಮಾಡ್ತಾರೆ, ಅದ್ರ ಮುಖಾಂತರ ಕೊಡಬೇಕಾಗುತ್ತೆ. ಓಕೆ, ಇನ್ನೊಂದು ವಿಚಾರ ವೀಕ್ಷಕರೇ, ಇವಾಗ ನೋಡಿ ಒಂದು ಮ್ಯಾರೇಜ್ ಸೀಸನ್ ಅಂತ ಹೇಳ್ಬೋದು, ಮುಂದೆನೂ ಕೂಡ ಅನೇಕ ಹಬ್ಬಗಳು ಬರ್ತಾ ಇದೆ. ಸೊ ನೀವು ಒಂದು ವೇಳೆ ಇದನ್ನ ಗಿಫ್ಟಿಂಗ್ ಪರ್ಪಸ್ಗೂ ಕೂಡ ಯೂಸ್ ಮಾಡ್ಬೋದು. ಏನಪ್ಪ ಗಿಫ್ಟ್ ಕೊಡೋಣ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಎಷ್ಟೊಂದು ಮದುವೆ ಆಲ್ರೆಡಿ ನಿಮ್ಮ ಫ್ಯಾಮಿಲಿಯಲ್ಲೂ ಕೂಡ ನಡೀತಾ ಇರ್ಬೋದು. ನಾನು ನಿಮಗೆ ಹೇಳುವಂಥದ್ದು ಇದೊಂದು ಒಳ್ಳೆ ಗಿಫ್ಟಿಂಗ್, ನಿಜವಾಗ್ಲೂ ಒಂದು ಒಳ್ಳೆ ಗಿಫ್ಟಿಂಗ್ ಅಂತ ಹೇಳ್ಬೋದು. ಈಸಿಯಾಗಿ ಇದನ್ನ ಗಿಫ್ಟ್ ಮಾಡ್ಬೋದು ಅಂಡ್ ಗಿಫ್ಟ್ ಕೊಡ್ಲೂಬಹುದು. ಇದನ್ನ ಒಂದ್ ಕಡೆಯಿಂದ ಒಂದ್ ಕಡೆ ಪಾಸ್ ಆನ್ ಮಾಡಿದಾಗಲೂ ಕೂಡ ಏನು ಡ್ಯಾಮೇಜಸ್ ಎಲ್ಲ ಏನು ಆಗೋದಿಲ್ಲ. ಅಲ್ಲಿಡ್ತಾರೆ, ಕ್ವಾಲಿಟಿ ನೋಡಿದ್ರಲ್ಲ ಸರ್, ಇದ್ರ ಮೇಲೆ ಅಲ್ಯೂಮಿನಿಯಂ ಡೈಕಾಸ್ಟ್ ವೀಕ್ಷಕರೇ, ಪಕ್ಕ ಅಲ್ಯೂಮಿನಿಯಂ ಡೈಕಾಸ್ಟ್, ಅಲ್ಯೂಮಿನಿಯಂ ಪ್ಲೇಟ್ ಎಲ್ಲ ನಮ್ಮ ಸರ್ ಎಲ್ಲ 10 ತೋರಿಸಿದ್ರು. 100 kg ವೇಟ್ ಕೆಪಾಸಿಟಿ, 100 kg ವೇಟ್ ಕೆಪಾಸಿಟಿ ಇರುತ್ತೆ. ಪಕ್ಕ ಅಲ್ಯೂಮಿನಿಯಂ ಪ್ಲೇಟ್ ಬರುತ್ತೆ. ಮೇಲ್ಗಡೆ ಪಾಲಿಯೂಥರಿನ್ ನಿಮಗೆ ಕೋಟಿಂಗ್ ಬರುತ್ತೆ. 100% ಮೇಡ್ ಇನ್ ಪ್ರಾಡಕ್ಟ್ ಇರುತ್ತೆ. ISI ಕಾಂಪೋನೆಂಟ್ಸ್ ಫಿಟ್ ಇರುತ್ತೆ ಪ್ರಾಡಕ್ಟ್. ಸೊ ಅದಕ್ಕೆ ಹೇಳೋದು ಒಂದು ಒಳ್ಳೆ ಗಿಫ್ಟಿಂಗ್ ಅಂತ ಹೇಳ್ಬೋದು. ಜೊತೆಯಲ್ಲಿ ನೀವು ಕೊಟ್ಟವರು ಕೂಡ ಖುಷಿ ಆಗ್ತಾರೆ. ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಜೊತೆಯಲ್ಲಿ ವಾರಂಟಿ ಕಾರ್ಡ್ ಕಳಿಸೋದನ್ನ ಮರಿಬೇಡಿ. ಯಾಕಂತಂದ್ರೆ 10 ವರ್ಷ ವಾರಂಟಿ ಇದೆ. ಸೊ ನೀವು ಕೊಟ್ಟಿರುವಂತಹ ಏನು ಒಂದು ಕಪಲ್ಸ್ ಇರ್ಬೋದು, ಮ್ಯಾರಿಡ್ ಪರ್ಸನ್ಸ್ ಇರ್ಬೋದು, ಅವರು ಕೂಡ ಖುಷಿ ಆಗ್ಬಿಡ್ತಾರೆ. ಹೌದಪ್ಪ, ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಕೊಟ್ಟರು ಕೂಡ ಚೆನ್ನಾಗಿದೆ, 10 ವರ್ಷ ವಾರಂಟಿ ಕೊಟ್ಟಿದ್ದಾರೆ ಅಂತ ಖುಷಿ ಆಗ್ತಾರೆ. ಸೊ ಗಿಫ್ಟಿಂಗಿಗೂ ಕೂಡ ನೀವು ಇದು ಕೊಡೋದನ್ನ ಮರಿಬೇಡಿ. ಸೊ ನನ್ನ ಕಡೆಯಿಂದ ಒಂದು ಒಳ್ಳೆ ರೆಕಮೆಂಡೇಶನ್ ಇದು, ಗಿಫ್ಟಿಂಗ್ ಏನಾದರೂ ಕೊಡೋದಿದ್ರೆ. ಸರ್, ಇವಾಗ ಇನ್ನು ನೆಕ್ಸ್ಟ್ ಬರುವಂತದ್ದು ಎಲ್ಲೆಲ್ಲಿ ಅವೈಲೇಬಲ್ ಇದೆ ತಮ್ಮದು ಸ್ಟೋರ್ಗಳು, ಸ್ವಲ್ಪ ಟಕ ಅಂತ ಸ್ವಲ್ಪ ತಿಳಿಸ್ಬಿಡ್ಬೋದು. ಖಂಡಿತ ವೀಕ್ಷಕರೇ, ಈ ಪ್ರಾಡಕ್ಟ್ ನೀವು ಬೈ ಮಾಡಕ್ಕೆ ಇಷ್ಟಪಟ್ಟಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮನ್ನ ಕಾಲ್ ಮಾಡಿ, ಅದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಡ್ತಾರೆ. ಡೆಫಿನೆಟ್ಲಿ ನೀವು ನಮ್ಮ ಸ್ಟೋರ್ ನಿಯರ್ ಬೈ ಇದ್ದಲ್ಲಿ ನಮ್ಮ ಸ್ಟೋರ್ ಲೊಕೇಶನ್ ಅಡ್ರೆಸ್ ಎಲ್ಲ ಕೊಡ್ತಾರೆ. ನೀವು ಸ್ಟೋರಿಗೆ ಹೋಗ್ಬಿಟ್ಟು ಪ್ರಾಡಕ್ಟ್ನ ಟಚ್ ಅಂಡ್ ಫೀಲ್ ಮಾಡಿ ಬೈ ಮಾಡ್ಬೋದು. ಇಲ್ಲ ನೀವು ಸ್ಟೋರಿಂದ ದೂರ ಇದ್ದೀರಾ ಅಥವಾ ಬೇರೆ ಜಿಲ್ಲೆಯಲ್ಲಿ ಇದ್ದೀರಾ, ನಿಮಗೆ ಪ್ರಾಡಕ್ಟ್ ಹೋಮ್ ಡೆಲಿವರಿ ಬೇಕಂದ್ರೆ ಕೂಡ ಡೆಫಿನೆಟ್ಲಿ ನೀವು ಕಾಲ್ ಮಾಡಿ. ನೀವು ನಮ್ಮ ಜಿಲ್ಲೆಯಲ್ಲಿ ಇದ್ರೆ ಆ ಜಿಲ್ಲೆ ಫ್ರಾಂಚೈಸರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅವ್ರು ಡೆಫಿನೆಟ್ಲಿ ಪ್ರಾಡಕ್ಟ್ ನಿಮಗೆ ಡೋರ್ ಡೆಲಿವರಿ ಕೊಡ್ತಾರೆ. COD ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ. ಡೆಫಿನೆಟ್ಲಿ ಕ್ಯಾಶ್ ಆನ್ ಡೆಲಿವರಿ ಇದೆಯಾ? ಡೆಫಿನೆಟ್ಲಿ ಸರ್, ಓಕೆ. COD ಆಪ್ಷನ್ ಇದೆ. ನೀವು ಸ್ಟೋರಿ ಕೂಡ ಪರ್ಚೇಸ್ ಮಾಡಬಹುದು, ಇಲ್ಲ ಅಂದ್ರೆ ಕೊರಿಯರ್ ಮುಖಾಂತರ ಪಡ್ಕೋಬಹುದು. ಕೊರಿಯರ್ ಮುಖಾಂತರ ಅಂದ್ರೆ ವೀಕ್ಷಕರೇ, ಏನೋ ಡಿಸ್ಪ್ಲೇ ಕೂಡ ನಮ್ಮನ್ನ ಕಾಲ್ ಮಾಡಿ. ಜಸ್ಟ್ ಕೊರಿಯರ್ ಚಾರ್ಜಸ್ 200 ರೂಪಾಯಿ ಎಕ್ಸ್ಟ್ರಾ ಮಾತ್ರ ಇರುತ್ತೆ ನಿಮಗೆ. ಫೋನ್ ಮಾಡಿದ್ರೆ ನಿಮ್ಮ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ಹಾಕಿ, ನೀವು ಅಮೌಂಟ್ ಏನಿದೆ ನಮ್ಮ ಕಂಪ್ನಿ ಕರೆಂಟ್ ಅಕೌಂಟ್ ಇರ್ಬೋದು ಅಥವಾ ನಮ್ಮ ಎಂಪ್ಲಾಯ್ ಕಾಲ್ ಮಾಡ್ತಾರಲ್ಲ ಅವರ ಒಂದು ಫೋನ್ ಪೇ, ಗೂಗಲ್ ಮುಖಾಂತರ ಅಮೌಂಟ್ ಸೆಂಡ್ ಮಾಡಿ. ನಿಮಗೆ ಅಮೌಂಟ್ ಪೇ ಮಾಡಿರೋ ಸೇಮ್ ಡೇನೆ ಬಿಲ್ಲಿಂಗ್ ಆಗುತ್ತೆ, ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗುತ್ತೆ. ವಿತಿನ್ 2 to 3 ವರ್ಕಿಂಗ್ ಡೇಸ್ ಅಲ್ಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ತಲುಪುತ್ತೆ. ಓಕೆ. ಸೊ ವೀಕ್ಷಕರೇ, ನೀವೇನಾದ್ರೂ ಹೆಂಗಪ್ಪ ಇವ್ರು ಪೇಮೆಂಟ್ ಮಾಡೋದು, ಹೇಗಪ್ಪ ಇವ್ರು ನಂಬೋದು ಅಂತಂದ್ರೆ, ಕೆಳಗಡೆ ಪ್ಲೇ ಲಿಸ್ಟ್ ಇದೆ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಪ್ಲೇ ಲಿಸ್ಟ್ ಇದೆ. ಪ್ಲೇ ಲಿಸ್ಟ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ 20-30 ವಿಡಿಯೋಸ್ಗಳು ಇರ್ಬೋದು. ಸೊ ಯಾಕಂತಂದ್ರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ನಾವು ಇವತ್ತಿನವರಲ್ಲ, ನಿನ್ನೆಯವರಲ್ಲ, ಇವರು ಆಕ್ಚುಲಿ 2-3 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅಂಡ್ ಜೊತೆಯಲ್ಲಿ ಕನ್ನಡಕರ ಚಾನೆಲ್ ಅಲ್ಲಿ ರೆಗ್ಯುಲರ್ ಆಗಿ ಪ್ರಾಡಕ್ಟ್ ಗಳನ್ನು ತಗೊಂಡ್ ಬರ್ತಾನೆ ಇದ್ದಾರೆ. ಅಂಡ್ ತುಮಕೂರಲ್ಲಿ ಇಷ್ಟು ದೊಡ್ಡದ ಅಂತ ಇವ್ರ ಹೆಡ್ ಆಫೀಸ್ ಇದೆ, ಇಡೀ ಬಿಲ್ಡಿಂಗ್ ಇದೆ ಅಂತ ಹೇಳ್ಬೋದು. ಸೊ ಆದ್ರಿಂದ ಯಾವುದೇ ರೀತಿಯ ನಂಬಿಕೆ
ಹೋಲಿಕೆಯ ತಲೆಬಿಸಿ ನಿಮಗೆ ಬೇಕಾಗಿಲ್ಲ. ಈಸಿಯಾಗಿ ಇವ್ರಿಗೆ ಪೇಮೆಂಟ್ ಮಾಡ್ಬೋದು. ಫೋನ್ ಪೇ, ಗೂಗಲ್ ಪೇ ಅಕೌಂಟ್ ಪ್ರತಿಯೊಂದು ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ನೀವು ಪೇಮೆಂಟ್ ನ ಮಾಡಬಹುದು, ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬಹುದು. ಅಂಡ್ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲದೆ ಒಂದು ವೇಳೆ ಯಾವುದು ಬೇಡ ನಮಗೆ ಇ ಕಾಮರ್ಸ್ ಇಂದನೇ ಬೈ ಮಾಡಬೇಕು ಅಂತಂದ್ರೆ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಅಲ್ಲೂ ಕೂಡ ಈ ಪ್ರಾಡಕ್ಟ್ಗಳು ಲಿಸ್ಟ್ ಆಗಿದೆ. ಸೊ ನಿಮಗೆ ಅಲ್ಲಿ ನಂಬಿಕೆ ಇದ್ರೆ ಡೆಫಿನೆಟ್ಲಿ ಅಲ್ಲಿಂದನೂ ಕೂಡ ನೀವು ಇದನ್ನ ಪರ್ಚೇಸಸ್ ಮಾಡಬಹುದು. ಸರ್ ನಿಮ್ದು ವೆಬ್ಸೈಟ್ ಏನಾದ್ರು ಇದೆ, ಸೋಷಿಯಲ್ ಮೀಡಿಯಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಡೆಫಿನೆಟ್ಲಿ ಸರ್. ಹೌದು ವೀಕ್ಷಕರೇ, ನಮ್ದು ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪನಿ ವೆಬ್ಸೈಟ್ ಇದೆ. ಸೊ ವೆಬ್ಸೈಟ್ ನೋಡೋ www.hotstar.co.in ಏನು ಹೇಳಿ, www.hotstar.co.in ಸರ್. ಮೇಲ್ಗಡೆ ಬರ್ತಾ ಇದೆ ಸ್ಕ್ರೀನ್ ಮೇಲೆ, ಬರ್ತಾ ಇದೆ ನೋಡಿ ವೀಕ್ಷಕರೇ. ಈ ನಮ್ಮದು ಕಂಪನಿ ವೆಬ್ಸೈಟ್ ಇರುತ್ತೆ, ಅಫಿಷಿಯಲ್ ವೆಬ್ಸೈಟ್. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಜಾಲತಾಣದಲ್ಲಿ ನಮ್ಮೆಲ್ಲ ಕಂಪನಿಯ ಒಂದು ಮಾಹಿತಿ ತಗೋಬಹುದು, ಕಲೆಕ್ಟ್ ಮಾಡ್ಕೋಬಹುದು, ನೀವು ನೋಡಬಹುದಲ್ಲ ಏನಂತಂದ್ರೆ. ಇದಲ್ಲದೆ ನಮ್ದು ಇನ್ಸ್ಟಾಗ್ರಾಮ್ ಐಡಿ ಕೂಡ ಇದೆ, ಫೇಸ್ಬುಕ್ ಪೇಜ್ ಐಡಿ ಕೂಡ ಇದೆ, ಟ್ವಿಟರ್ ಐಡಿ ಕೂಡ ಇದೆ. ಎಲ್ಲದೂ ಡಿಸ್ಕ್ರಿಪ್ಷನ್ ಇರುತ್ತೆ, ಎಲ್ಲ ಕ್ಲಿಕ್ ಮಾಡಿದ್ರೆ ಎಲ್ಲ ಮಾಹಿತಿ ಎಲ್ಲ ಸಿಗುತ್ತೆ ಸರ್. ಹೌದು, ಯಾಕಂತಂದ್ರೆ ಇವ್ರು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನಾನೇನು ತಿಂಗಳಿಗೆ ಒಂದ್ಸಲ ಬರ್ತೀನಿ, ಒಂದು ಪ್ರಾಡಕ್ಟ್ 2 ಪ್ರಾಡಕ್ಟ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದ್ರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಎಲ್ಲಾ ಪ್ರಾಡಕ್ಟ್ ನೋಡಬೇಕು, ಕಸ್ಟಮರ್ ರಿವ್ಯೂ ನೋಡಬೇಕು, ಇದ್ರಲ್ಲಿ ಏನೇನ್ ಮಾಡಬಹುದು. ನಾವು 4 ಪ್ರಾಡಕ್ಟ್ ಮಾಡಿದ್ವಿ, ಬಟ್ ಇವರು 40 ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಗಳು ಇವ್ರದ್ದು ಇದೊಂದೇ ಅಲ್ಲ. ನಾವು ಹಿಟ್ಟಿನ ಗಿರಣಿ, ಆಟಾ ಚಕ್ಕಿ ಇರ್ಬೋದು, ಬುಲೆಟ್ ಮಿಕ್ಸಿ ಇರ್ಬೋದು, ಪಂಪ್ ಇರ್ಬೋದು, ಪ್ರೆಷರ್ ವಾಷರ್ ಇರ್ಬೋದು, ಒಂದಲ್ಲ ಎರಡಲ್ಲ ರಾಶಿ ರಾಶಿ ಪ್ರಾಡಕ್ಟ್ಗಳಿದೆ. ಎಲ್ಲವನ್ನ ನೋಡ್ಬೇಕು ಅಂತಂದ್ರೆ ನೀವು ಇವರ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಯೂಟ್ಯೂಬ್ ಇದು ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಆವಾಗ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಗಳು ಗೊತ್ತಾಗುತ್ತೆ, ಇನ್ನ ಹೆಚ್ಚಿನ ವಿಚಾರಗಳನ್ನು ಕೂಡ ತಿಳ್ಕೊಬಹುದು. ಸರ್, ಇವಾಗ ಒಂದು ವೇಳೆ ಯಾರಾದ್ರೂ ಇದನ್ನ ನಾವು ಬಿಸ್ನೆಸ್ ಪರ್ಪಸ್ ರೀಸೇಲ್ಗೆ ಮಾಡಬೇಕು, ನಾವು ನಿಮ್ಮ ಫ್ರಾಂಚೈಸಿ ತಗೊಬೇಕು ಅಂತಂದ್ರೆ ಅದಕ್ಕೆ ಏನ್ ವ್ಯವಸ್ಥೆ ಇದೆ ಅಂಡ್ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ ಅಲ್ಲಿ ಅವೈಲೇಬಲ್ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ನಮಗೆ. ಓಕೆ ಸರ್, ಸುಮಾರು 20-21 ಜಿಲ್ಲೆಯಲ್ಲಿ ಆಲ್ರೆಡಿ ಫ್ರಾಂಚೈಸಿ ನಮ್ದು ಆಕ್ಟಿವೇಟ್ ಆಗಿದೆ. ಸುಮಾರು 10 ಜಿಲ್ಲೆಯಲ್ಲಿ ಅಪ್ರಾಕ್ಸಿಮೇಟ್ಲಿ 10 ಜಿಲ್ಲೆಯಲ್ಲಿ ಫ್ರಾಂಚೈಸಿ ಅವೈಲೇಬಲ್ ಇದೆ ಸರ್. ಸೊ ಮೇಜರ್ಲಿ ಹೇಳ್ಬೇಕಂತ ಹೇಳಿದ್ರೆ ಮಂಗಳೂರು ಇದೆ, ಉಡುಪಿ ಇದೆ, ನೆಕ್ಸ್ಟ್ ಕುಂದಾಪುರದಲ್ಲೂ ಅವೈಲೇಬಿಲಿಟಿ ಇದೆ. ನೆಕ್ಸ್ಟ್ ನಿಮಗೆ ಬಿಜಾಪುರ ಇದೆ, ಗುಲ್ಬರ್ಗ ಇದೆ, ಬೀದರ್ ಇದೆ. ಇದೇ ತರ ಸುಮಾರು ಒಂದು 10-11 ಜಿಲ್ಲೆಯಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು ಅವೈಲೇಬಿಲಿಟಿ ಇದೆ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ, ಡೆಫಿನೆಟ್ಲಿ ಕಾಲ್ ನನಗೆ ಬರುತ್ತೆ. ವಾಟ್ಸ್ಆಪ್ ಕಾಲ್ ಮಾಡಿ ವೀಕ್ಷಕರೇ, ನಾನು ಡೆಫಿನೆಟ್ಲಿ ಅವೈಲೇಬಲ್ ಇರ್ತೀನಿ. ಅದ್ರ ಬಗ್ಗೆ ಮಾಹಿತಿ ಏನು ಎತ್ತ ಎಲ್ಲ ವಿಷಯ ನಿಮಗೆ ತಿಳಿಸ್ಕೊಡ್ತೀನಿ. ಎಸ್, ನಿಮಗೆ ಡೈರೆಕ್ಟ್ ಆಗಿ ಮುಸ್ತಫಾ ಅವರ ನಂಬರ್ ಅನ್ನೇ ಕೊಟ್ಟಿರ್ತೀನಿ ನಾನು. ಸೊ ಫಾರ್ ಡೀಲರ್ಶಿಪ್ ಅಂಡ್ ಫ್ರಾಂಚೈಸಿಗೋಸ್ಕರ ಡೈರೆಕ್ಟ್ ಆಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ನನ್ನ ಚಾನಲ್ ತುಂಬಾ ಜನ ಆಕ್ಚುಲಿ ಬಿಸ್ನೆಸ್ ಬಗ್ಗೆ ವಿಡಿಯೋಸ್ ನೋಡ್ತಾ ಇರ್ತೀರಾ. ಸೊ ಇದು ಕೂಡ ಒಂದು ಬಿಸ್ನೆಸ್ ವಿಡಿಯೋಸೇ. ಯಾಕಂತಂದ್ರೆ ನಿಮಗೆ ಮನೆಗೆ ಬೇಕಾ, ಮನೆಗೆ ಪರ್ಚೇಸ್ ಮಾಡಿ ರೀಸೇಲ್ ಮಾಡಬೇಕು ಅಂದ್ರೂ ಕೂಡ ನಿಮಗೆ ಒಂದು ಒಳ್ಳೆ ಮಾರ್ಜಿನ್ ಅಲ್ಲಿ ಇವರು ಇದನ್ನ ಕೊಡ್ತಾರೆ. ಇದು ಒಂದೇ ಅಂತಲ್ಲ, ಇವರು ತುಂಬಾ ಪ್ರಾಡಕ್ಟ್ಗಳಿದೆ. ಇವರ ಫ್ರಾಂಚೈಸಿನ ತಗೊಬಹುದು, ಹಾಟ್ ಸ್ಟಾರ್ ಫ್ರಾಂಚೈಸಿನ ತಗೊಬಹುದು. ನೀವು ಕೂಡ ಅತ್ಯುತ್ತಮವಾದ ಆದಾಯವನ್ನ ಇಲ್ಲಿ ಗಳಿಸಬಹುದು. ಒಂದು ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಆದಾಯ ಗಳಿಸಬಹುದು. ಎಲ್ಲ ಪ್ರಾಡಕ್ಟ್ಗಳು ಒಳ್ಳೆ ಮಾರ್ಜಿನ್ ಇರುತ್ತೆ. ಡೆಫಿನೆಟ್ಲಿ ಕಾಲ್ ಮಾಡಿದ್ರೆ ಮಾಹಿತಿ ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ನಿಮಗೆ. ಸೊ ಜೊತೆಯಲ್ಲಿ ವೀಕ್ಷಕರೇ, ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪನಿಯ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸೊ ಯೂಟ್ಯೂಬ್ ಚಾನಲ್ ನೇಮನ್ನುಂಟು ಸ್ಟಾರ್ಲೈಟ್ ಕಾರ್ಪೊರೇಷನ್. ಸೊ ಚಾನಲ್ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಸರ್, ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪ್ರಾಡಕ್ಟ್ ಬಗ್ಗೆ ಅಂಡ್ ನಿಮ್ಮ ಕಂಪನಿ ಕಡೆಯಿಂದ ಯಾರು ಮಾತಾಡಲಿಕ್ಕೆ ಇಷ್ಟಪಡ್ತೀರಾ? ಸೊ ಯಾರು ಯೂಸ್ ಮಾಡ್ಬೋದು, ಏನು ಕತೆ ಪ್ರಾಡಕ್ಟ್ ಬಗ್ಗೆ ಒಂದು ಚಿಕ್ಕದಾದಂಥ ಒಂದು ಲಾಸ್ಟ್ ಎಂಡಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಡಿ ಸರ್. ಈ ಪ್ರಾಡಕ್ಟ್ನ ಇವರೇ ಯೂಸ್ ಮಾಡೋದು ಏನೂ ಇಲ್ಲ ಸರ್. ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲ ಯೂಸ್ ಮಾಡ್ಬೋದು. ಇದು ಆಪರೇಷನ್ ಕೂಡ ಬಹಳ ಸುಲಭವಾಗಿರುತ್ತೆ ಸರ್. ಸಿಸ್ಟಮ್ಯಾಟಿಕ್ ಆಪರೇಷನು ಬೇರೆ ಬೇರೆ ಆ ಥರ ಏನೂ ಇಲ್ಲ. ಬಟನ್ಸ್ ಏನು ಸಿಸ್ಟಮ್ ಇಲ್ಲ, ತುಂಬ ಸಿಂಪಲ್ ಆಗಿದೆ. ಇದರಲ್ಲಿ ಓದು ಬರೋ ಗೊತ್ತಿರೋರು, ಗೊತ್ತಿಲ್ಲದೆ ಇರೋರು, ಅನಕ್ಷಸ್ಥರು, ಅಂಗವಿಕಲರು, ವಿಕಲಚೇತನರು, ಯಾರು ಬೇಕಿದ್ರು, ಹಳ್ಳಿ ಕಡೆ ಇರೋರು, ಎಲ್ಲರೂ ಯಾರು ಬೇಕಾದ್ರೂ ಸುಲಭವಾಗಿ ಯೂಸ್ ಮಾಡಬಹುದು. ವಯೋವೃದ್ಧರು, ಏಜ್ಡ್ ಪರ್ಸನ್, ಡೆಫಿನೆಟ್ಲಿ ಚಿಕ್ಕವರು, ಮಕ್ಕಳು, ದೊಡ್ಡವರು ಎಲ್ಲ ಯೂಸ್ ಮಾಡಬಹುದು ಸುಲಭವಾಗಿ. ಅದೇ ಇದು ರೆಸಿಪಿ ಅಂತಿಲ್ಲ, ಮನೆಯಲ್ಲಿ ಅಡುಗೆ ಏನೇನು ಮಾಡ್ತೀರಾ ಎಲ್ಲ ಮಾಡ್ಕೋಬಹುದು ಸರ್. ಮುಖ್ಯವಾಗಿ ಟ್ರಾವೆಲಿಂಗ್ ಟೈಮ್ ಅಲ್ಲಿ ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಹತ್ರ ಕಾರ್ ಇದ್ರೆ ಒಂದು ಎತ್ಕೊಂಡು ಇಟ್ಕೊಂಡ್ಬಿಡಿ. ಸ್ಪೆಷಲಿ ವೆಕೇಶನ್ ಅಲ್ಲಿ ಆಚೆ ಹೋಗ್ತಿದ್ರಾ, ಟೂರು, ಪಿಕ್ನಿಕ್, ಅಥವಾ ಮಕ್ಕಳು ಹಾಸ್ಟೆಲ್ ಪಿ ಜಿ ಇದ್ರೆ ಅಲ್ಲಿ, ಅಥವಾ ಹಾಸ್ಪಿಟಲ್ಗಳಲ್ಲಿ ಏನಾದ್ರು ನಿಮಗೆ ಲ್ಯಾಬೊರೇಟರಿಗಳಲ್ಲಿ ಮೇಡಮ್ ಹೇಳಿದಾಗೆ ನಿಮಗೆ ಮಲ್ಟಿ ಪರ್ಪಸ್ ಸರ್ ಇದು. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಸಣ್ಣ ಪುಟ್ಟ ನಿಮಗೆ ಆಫೀಸ್ಗಳಲ್ಲಿ, ಹಾಸ್ಟೆಲ್ ಬಗ್ಗೆ ಹೇಳಿದ್ರು, ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಜೂನ್ ಬಂತು ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಹಾಸ್ಟೆಲ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಮ ಮಕ್ಕಳನ್ನ ಒಂದು ಹಾಸ್ಟೆಲ್ಗೆ ಕಳಿಸ್ತಾ ಇದ್ದೀರಾ, ಪಿ ಜಿಗೆ ಕಳಿಸ್ತಾ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಈ ತರದೊಂದು ಅವ್ರ ಕೈಲಿ ಕೊಟ್ಟುಬಿಟ್ಟು ಕಳಿಸ್ಬಿಡಿ. ಯಾಕಂತಂದ್ರೆ ಯಾವಾಗ ಅವರಿಗೆ ಒಂದು ಹಾಲ್ ಕಸ್ಕೊಬೇಕಾಯ್ತು, ಟೀ ಮಾಡ್ಕೊಬೇಕಾಯ್ತು, ಮ್ಯಾಗಿ ಮಾಡ್ಕೊಬೇಕಾಯ್ತು, ಏನೋ ಒಂದು ಮಾಡ್ಕೊಳ್ಳೋದು ಬೇಕಾಗೇ ಆಗಿರುತ್ತೆ. ಸೊ ಅಲ್ಲಿದ್ರೂ ಕೂಡ ಅವ್ರ ಪರ್ಸನಲ್ ಆಗಿ ಒಂದು ಸ್ಟೋರ್ ಇದ್ರೆ ಒಳ್ಳೇದು, ಅವ್ರ ಯೂಸ್ಗೆ ಬೇಕಾಗುತ್ತೆ ಅಂತ ಅನ್ಕೊಂತೀನಿ. ಸೊ ಆದ್ರಿಂದ ಎಜುಕೇಶನ್ಗೆ ಯಾರ್ಯಾರು ತಮ್ಮ ಮಕ್ಕಳನ್ನ ಕಳಿಸ್ಕೊಡ್ತಾ ಇದ್ದೀರಾ ಅವ್ರಿಗೂ ಕೂಡ ಇದನ್ನ ಕಳಿಸಬಹುದು. ಈವನ್ ಅಬ್ರಾಡ್ಗೂ ಕೂಡ ಇದನ್ನ ನೀವು ಶಿಪ್ಪಿಂಗ್ ಮಾಡಬಹುದು ವೀಕ್ಷಕ. ಈಗಿನ ಕಾಲದಲ್ಲಿ ಸರ್, ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರು, ಈಗಿನ ಕಾಲದಲ್ಲಿ ಒಂದು ಬೇರೆ ಬೇರೆ ಒಂದು ವಿಧಾನಗಳಿಗೆ, ಸ್ಪೆಷಲಿ ಗ್ಯಾಸ್ ಸ್ಟವ್ ಇರಲಿ, ಅಥವಾ ವುಡನ್ ಸ್ಟವ್ ಇರಲಿ, ಸೌದೆ ಒಲೆ ಇರಲಿ, ಕೆರೋಸಿನ್ ಒಲೆ ಇರಲಿ, ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಎಲ್ಲದಕ್ಕಿಂತ ಚೀಪ್ ಅಂಡ್ ಬೆಸ್ಟ್, ಝೀರೋ ಮೇಂಟೆನೆನ್ಸ್ ಅಲ್ಲಿ ವರ್ಕ್ ಆಗುತ್ತೆ. ಕರೆಂಟ್ ಬಿಲ್ ಕೂಡ ಬಹಳ ಕಡಿಮೆ ತಗೊಳುತ್ತೆ ಸರ್. ಓಕೆ, ಅದು ಹೌದು. ಗ್ಯಾಸ್ ಬೆಲೆನೂ ಜಾಸ್ತಿ ಆಗ್ತಿದೆ, ಸೌದೆ ಬೆಲೆ ಯೂಸ್ ಮಾಡಕ್ ಆಗೋದಿಲ್ಲ ಈ ಕಾಲದಲ್ಲಿ. ಸೊ ನಮಗೆ ಇರುವಂತಹ ಒಂದು ಒಳ್ಳೆ ಉಪಾಯ ಅಂತಂದ್ರೆ ಅದುವೇ ಎಲೆಕ್ಟ್ರಿಕಲ್ ಸ್ಟೋವ್. ಸೊ ಎಲೆಕ್ಟ್ರಿಕಲ್ ಸ್ಟೋವ್ ಕೂಡ ನಮಗೆ ಬೆನಿಫಿಟ್ ಆಗುವಂಥದ್ದು ಹಾಟ್ ಸ್ಟಾರ್ ಅವರ ಆಟೋಮೆಟಿಕ್ ಎಲೆಕ್ಟ್ರಿಕಲ್ ಸ್ಟೋವ್ಗಳು ಸರ್.
ಒಂದು ಕ್ವಶನ್ ಕೇಳ್ತೀನಿ, ಕೆಲವೊಬ್ಬರು ಮನೆಗಳಲ್ಲಿ ಆಲ್ರೆಡಿ ಸ್ಟೋವ್ ಇರುತ್ತೆ, ಗ್ಯಾಸ್ಗಳಿರ್ತವೆ, ಡಬಲ್ ಬರ್ನರ್, ಟ್ರಿಪಲ್ ಬರ್ನರ್, 4 ಬರ್ನರ್ ಏನೇನೆಲ್ಲ ಇರುತ್ತೆ. ಸೊ ಆದ್ರೂ ಕೂಡ ಯಾಕೆ ಅವ್ರು ಇದನ್ನು ಬೈ ಮಾಡಬೇಕು? ಏನು ಇದಕ್ಕೊಂದು ಕೊಡ್ಬೋದಾ ನೀವು ಪಾಯಿಂಟ್ ಕೊಡ್ಬೋದಾ? ಡೆಫಿನೆಟ್ಲಿ ಖಂಡಿತವಾಗ್ಲೂ ವೀಕ್ಷಕರೇ, ಇದು ಬಂದ್ಬಿಟ್ಟು ನಿಮಗೆ ಎಲ್ಲದಕ್ಕೂ ಒಂದು ಆಲ್ಟರ್ನೇಟ್ ಅಂತ ತಿಳ್ಕೊಳ್ಳಿ. ಆಲ್ಟರ್ನೇಟಿವ್ ಡೆಫಿನೆಟ್ಲಿ. Okay. ಯಾಕಂದ್ರೆ ಪ್ರೈಮರಿ ಆಗಿ ಯೂಸ್ ಮಾಡಬಹುದು, ಸೆಕೆಂಡರಿ ಆಗಿ ಕೂಡ ಯೂಸ್ ಮಾಡಬಹುದು ಸರ್. ಓಕೆ ಓಕೆ ಓಕೆ. ಸೊ ಫಾರ್ ಎಕ್ಸಾಂಪಲ್ ಈಗ ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತಾ ಇದ್ರೆ ಮನೆಯಲ್ಲಿ ಗ್ಯಾಸ್ ಖಾಲಿ ಆಗ್ಬಿಟ್ಟು Okay. ಪಟಕ್ ಅಂತ ಇದ್ರೆ ಏನ್ ಬೇಕು ಅಡುಗೆ ಮಾಡ್ಕೋಬಹುದು ಸರ್. ಮಾಡ್ಕೋಬಹುದು. ಅಥವಾ ಬೆಳಿಗ್ಗೆ ಎದ್ಬಿಟ್ಟು ಒಂದ್ 2 ಬರ್ನಲ್ ಇರುತ್ತೆ, ಏನೋ ಅಡುಗೆ ಮಾಡ್ತಿರ್ತೀರಾ, ಅಥವಾ ನೀರು ಕಾಯಿಸ್ಕೋಬೇಕು, ಅಥವಾ ಮಕ್ಕಳಿಗೆ ನೀವು ಏನಾದ್ರು ಹಾಲ್ ಬಿಸಿ ಮಾಡ್ಕೊಡ್ಬೇಕು, ಟಿಫನ್ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ಯೂಸ್ ಮಾಡ್ಕೋಬಹುದು. Yes, ಇದು ನಿಮಗೆ ಪ್ರೈಮರಿ ಆಗಿ ಯೂಸ್ ಆಗುತ್ತೆ, ಸೆಕೆಂಡರಿ ಆಗಿ ಯೂಸ್ ಆಗುತ್ತೆ. Okay, ಬಟ್ ನಾನು ಮುಂಚೆ ಹೇಳಿದ ಹಾಗೆ ನಿಮಗೆ ನೀವು ಬೇರೆ ವಿಧಾನಗಳಿಗೆ ಯಾವ್ದು ಕಂಪೇರ್ ಮಾಡಿ, ಗ್ಯಾಸ್ ಸ್ಟೋವ್ ಇರಲಿ, ವುಡನ್ ಸ್ಟೋವ್ ಇರಲಿ, ಕೆರೋಸಿನ್ ಸ್ಟೋವ್ ಎಲ್ಲದೂ ಕಂಪೇರ್ ಮಾಡಿದ್ರು ಕೂಡ ಎಲ್ಲದರಲ್ಲೂ ನಿಮಗೆ ಚೀಪ್ ಅಂಡ್ ಬೆಸ್ಟ್ ಒಳ್ಳೆ ಸರ್ವಿಸ್ ಕೊಡುತ್ತೆ, ಫಾಸ್ಟ್ ಆಗಿ ಕೊಡುತ್ತೆ, ಒಳ್ಳೆ ಕ್ವಾಲಿಟಿ ಸರ್ವಿಸ್ ಕೊಡುತ್ತೆ, ಜೊತೆಲಿ ಎನ್ವೈರನ್ಮೆಂಟಲ್ ಫ್ರೀ ಆಗಿರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಯಾವುದೇ ಸ್ಟೋವ್ ಇರಲಿ, ಯಾವುದೇ ಇರಲಿ, ನಾನು ನಿಮಗೆ ರೆಕಮೆಂಡ್ ಮಾಡುತ್ತದೆ ಪ್ರತಿ ಮನೆಯಲ್ಲೂ ಬೇಕು ಹಾಟ್ಸ್ಟಾರ್ನವರ ಎಲೆಕ್ಟ್ರಿಕಲ್ ಸ್ಟೋವ್. ಎಸ್ ಸರ್ ಇವಾಗ ಫೈನಲ್ ಆಗಿ ನೀವು ಹೇಳಿದ್ರಿ ಕರ್ನಾಟಕದಾದ್ಯಂತ 35 ಪ್ಲೇಸ್ಗಳಲ್ಲಿ ಬೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೆಲವೊಂದು ಸ್ಟೋರ್ಗಳನ್ನ ಟಕ ಅಂತ ನಮಗೆ ತಿಳಿಸ್ಕೊಡಕ್ಕಾಗತ್ತಾ? ಖಂಡಿತ ಸ್ಟಾರ್ಟಿಂಗ್ ಕಂಪ್ನಿ ಸ್ಟೋರ್ ಅಂತ ಹೇಳಿದೆ, ಹೇಳ್ಬಿಡಿ ಸರ್, ಹೇಳ್ಬಿಡ್ತೀನಿ. ಸೊ ವೀಕ್ಷಕರೇ, ನಮ್ದು ಹೆಡ್ ಆಫೀಸ್ ತುಮಕೂರಲ್ಲಿದೆ. ತುಮಕೂರಲ್ಲಿ SSD ಕಾಲೇಜ್ ಲೆಫ್ಟ್ ತಗೊಂಡ್ರೆ ದೇವರಾಜ ಅರಸು ಮೇನ್ ರೋಡ್, ಹಾಗೆ ಮುಂದೆ ಬಂದ್ರೆ ನಿಮಗೆ ವಿದ್ಯಾನಿಕೇತನ ಹೈಸ್ಕೂಲ್ ಆಪೋಸಿಟ್ ಅಲ್ಲಿ ಇದೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಪ್ರಾಡಕ್ಟ್ ಶೋರೂಮ್ ಕಾಣುತ್ತೆ ನಿಮಗೆ. ಸೊ ದೊಡ್ಡ 3 ಬಿಲ್ಡಿಂಗ್ ಇದೆ, ಸ್ಟಿಕ್ಕರ್ ಎಲ್ಲ ಹಾಕಿದ್ವಿ, ಐಡೆಂಟಿಫಿಕೇಶನ್ ಸುಲಭವಾಗಿರುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಬಂದು ಬೆಂಗಳೂರು ಸ್ಟೋರ್ಸ್ ಹೇಳ್ಬೇಕಂತ ಹೇಳಿದ್ರೆ ಒಂದು ಕಡೆಯಿಂದ, ಸೊ ಪೀಣ್ಯ ಹೆಗನಹಳ್ಳಿ ಕೂಡ ಇದೆ, ಶೇಷಾದ್ರಿಪುರಂ ನಟರಾಜ್ ಥಿಯೇಟರ್ ಹಿಂಭಾಗದಲ್ಲಿದೆ ಸೆಂಟ್ರಲ್ ಅಲ್ಲಿ, ರಾಜಾಜಿನಗರ ನವರನ್ ಥಿಯೇಟರ್ ಆಪೋಸಿಟ್ ಇದೆ. ಅದ್ ಬಿಟ್ರೆ ನಿಮಗೆ ಕುಮಾರಸ್ವಾಮಿ ಹೋಟೆಲ್ ಇದೆ, ಮತ್ತಿಕೇರಿಲಿದೆ, ಬಾನಸ್ವಾಡಿಲಿದೆ, ಮತ್ತೆ ಮೈಸೂರಲ್ಲಿ ಲೈಫ್ ಎಂಟರ್ಪ್ರೈಸ್ ಇದೆ. ಇದೆಲ್ಲ ಒಂದು 8 ಸ್ಟೋರ್ ಇದೆ, ಕಂಪನಿ ಸ್ಟೋರ್ ಸರ್ ಇದು. ಸರಿ. ಸೊ ಇಲ್ಲಿ ಏನ್ ಹೇಳಿದ್ರೆ ಇದೆ ಕಮಿಟ್ಮೆಂಟ್ ಸಿಗುತ್ತೆ, Okay. ನೋ ಎನಿ ಅದರ್ ಹಿಡನ್ ಚಾರ್ಜಸ್, ವಿತ್ GST ಬಿಲ್ ಸಿಗುತ್ತೆ, ವಿತ್ ಗ್ಯಾರಂಟಿ ವಾರಂಟಿ ಕಾರ್ಡ್ ಸಿಗುತ್ತೆ. ಓಕೆ. ನೆಕ್ಸ್ಟ್ ಸೊ ನೆಕ್ಸ್ಟ್ ಫ್ರಾಂಚೈಸ್ ಸ್ಟೋರ್ಸ್ ಇದೆ ಸರ್, ಸುಮಾರು 25 ಫ್ರಾಂಚೈಸ್ ಸ್ಟೋರ್ ಇದೆ ಸರ್. Okay. ಸೊ ಬ್ಯಾಂಗ್ಳೂರಲ್ಲಿ ನೆಲಮಂಗಲದಲ್ಲಿದೆ, BTM ಇದೆ, ಯಲಹಂಕದಲ್ಲಿದೆ, RT ನಗರದಲ್ಲಿದೆ ಸರ್. Okay, ಇದು ಬ್ಯಾಂಗ್ಳೂರ್ ಸ್ಟೋರ್ಸ್ ಆಯ್ತು. ಟೋಟಲ್ ಬ್ಯಾಂಗ್ಳೂರಲ್ಲಿ ಒಂದು 10 ಸ್ಟೋರ್ ಆಗುತ್ತೆ ಸರ್ ನಮ್ದೆಲ್ಲ ಸೇರಿಸಿ. ಟೋಟಲ್ ಆಗಿ ಸರ್. ಸೊ ರೆಸ್ಟ್ ಆಫ್ ಕರ್ನಾಟಕ ಬಂದ್ಬಿಟ್ಟು ಒಂದ್ ಕಡೆಯಿಂದ ಹೇಳ್ಬೇಕಂತ ಹೇಳಿದ್ರೆ, ಸೊ ದಾವಣಗೆರೆ ಇದೆ, ಚನ್ನರಾಯಪಟ್ಟಣ ಇದೆ, ಟಿಪ್ಟೂರ್ ಇದೆ, ಮಂಡ್ಯ ಇದೆ, ಹುಳಿಯಾರ್ ಇದೆ, ನಿಟ್ಟೂರ್ ಇದೆ, ಶಿವಮೊಗ್ಗ ಇದೆ, ಚಿಕ್ಕೋಡಿ ಇದೆ, ಬೆಳಗಾವಿ ಇದೆ, ಬಾಗಲಕೋಟೆ ಇದೆ, ಚಿಕ್ಕಮಗಳೂರು ಇದೆ, ಚಿಕ್ಕಬಳ್ಳಾಪುರ ಇದೆ, ಗದಗ ಇದೆ. ಜೊತೆಲಿ ನಿಮ್ಗೆ ಅಂದ್ಬಿಟ್ಟು ಈಗ ಹೊಸದಾಗಿದೆ ಸರ್ ಫ್ರಾಂಚೈಸಿಗಳು, ಹೇಳಿದ್ರೆ ಒಂದು 5-4 ಹೊಸದಾಗಿದೆ ಸರ್. ರಾಯಚೂರಲ್ಲಾಗಿದೆ, ಕೊಪ್ಪಳದಲ್ಲಾಗಿದೆ, ಮತ್ತೆ ನೆಕ್ಸ್ಟ್ ಹಾವೇರಿ ಡಿಸ್ಟ್ರಿಕ್ಟ್ ರಾಣಿಬೆನ್ನೂರಲ್ಲಾಗಿದೆ ಸರ್. ಇದೇ ತರ ಸುಮಾರು ಒಂದು ಓವರ್ ಆಲ್ 35 ಸ್ಟೋರ್ಸ್ ಇದೆ, ಎಲ್ಲ ಮೈಂಡ್ ಬೌನ್ಸ್ ಆಗ್ತಿರುತ್ತೆ. ಹಾಗೆ ಹುಬ್ಳಿಯಲ್ಲೂ ಕೂಡ ಇದೆ ಸರ್. ಓಕೆ. ಸೊ ಇವ್ರು ಯಾವ್ದು ಬಿಟ್ಟಿದಾರೋ ನೋಡಿದಾರೋ ನಿಮ್ಗೆ ನನ್ ಮುಂದ್ಗಡೆ ನನ್ ಮೇಲೆನೆ ಒಂದು ಆಕ್ಚುಲಿ ಇಲ್ಲಿ ನಿಮ್ಗೆ ಲೀಸ್ಟ್ ಬರ್ತಾ ಇರುತ್ತೆ. ಸೊ ಇದರಲ್ಲಿ ನಿಮ್ ಊರಿದೆ ಅಂತ ಎಲ್ಲ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಕೂಡ ಎಲ್ಲ ಸ್ಟೋರ್ಸ್ ಲೊಕೇಶನ್ ಫೋನ್ ನಂಬರ್ ಇರುತ್ತೆ. ಅವ್ರಿಗೆ ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದಾರೆ ಆ ಡಿಸ್ಟ್ರಿಕ್ಟ್ ಸ್ಟೋರ್ ನಂಬರ್ ಎಲ್ಲ ತಗೊಂಡು ಫೋನ್ ಮಾಡ್ಬೋದು. ಒಂದ್ ವೇಳೆ ನಿಮ್ ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ಲ ಅಂತಂದ್ರೆ ಯೋಚನೆ ಬೇಡ, ಡೈರೆಕ್ಟ್ ನಿಮ್ಗೆ ತುಮಕೂರಿಂದನೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಪ್ರಾಡಕ್ಟ್ ಗಳನ್ನ ತಲುಪಿಸುವ ವ್ಯವಸ್ಥೆ ಸರ್ ಇಲ್ಲಿ ಮಾಡ್ತಾ ಇದ್ದಾರೆ. ಫೈನಲ್ ಆಗಿ ಕೇಳೋದು ಒಂದೇನೆ, ಮುಂದಿನ ದಿನಗಳಲ್ಲಿ ಇನ್ನ ಪ್ರಾಡಕ್ಟ್ ಬರ್ತಾ ಇರತ್ತ ನಮ್ಮ ಚಾನಲ್. ಖಂಡಿತ ಸರ್. ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ಸ್ಟಾರ್ ಬ್ರ್ಯಾಂಡ್ ಅಂದೇನೆ ನಮ್ದೊಂದು ಹೋಮ್ ಅಪ್ಲೈನ್ಸಸ್ ಎಲ್ಲ ಪ್ರಾಡಕ್ಟ್ ನ ರಿವೀಲ್ ಮಾಡ್ತಾ ಗ್ರೂಪ್ ಅಂತ ಹೇಳ್ಬೋದು. ಮುಂಚೆ ನೋಡಿದ ಹಾಗೆ ಇನ್ಸ್ಟಂಟ್ ಗೀಸರ್ಸ್ ಇದೆ, ವಾಷಿಂಗ್ ಮಿಷಿನ್ ರೇಂಜ್ ಇದೆ, ಪ್ರೆಷರ್ ವಾಷರ್ ಎಂಟೈರ್ ರೇಂಜ್ ಇದೆ, ಪಂಪ್ಸ್ ಗಳಿದೆ, ಶೂ ರ್ಯಾಕ್ಸ್ ಗಳಿದೆ ಸರ್, ಮತ್ತೆ ಗ್ರೈಂಡರ್ ಗಳಿದೆ, ಮಿಕ್ಸಿ ಅಂತೂ ಎಲ್ಲ ರೇಂಜ್ ಇದೆ. ಒಂದು ಮಿಕ್ಸಿ ಬಗ್ಗೆ ಹೇಳಲೇಬೇಕು ನಿಮ್ಗೆ. ಮಾಮೂಲಿ ಮಿಕ್ಸಿ ಅಲ್ಲ, ನಿಮ್ಮ ಹತ್ರ ಬಾಹುಬಲಿ ಮಿಕ್ಸಿಗಳಿದೆ, ಮಾನ್ಸ್ಟರ್ ಮಿಕ್ಸಿಗಳಂತ ಹೇಳ್ಬೋದು. ಅದನ್ನ ಬಗ್ಗೆನೂ ಕೂಡ ನೀವು ನೋಡಬಹುದು ಅಂತಂದ್ರೆ ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಿ, ಅಲ್ಲಿ ಇದೆ ಮಿಕ್ಸಿಗಳ ರೇಂಜೇ ಇದೆ. ಮಿಕ್ಸಿಗಳ ರೇಂಜ್ ಇದೆ. ಆಮೇಲೆ ಸ್ಟೋನ್ ಬಾಕಿ ಇತ್ತು ಸರ್, ಕಡಿಮೆ ಇತ್ತು, ಸ್ಟೋನ್ ಬಂದ್ಬಿಟ್ಟಿದೆ. ಈಗ ಮುಂದಿನ ದಿನಗಳಲ್ಲಿ ಗೃಹಾಲಂಕಾರಕ್ಕೆ ಏನೇನ್ ಶೋಭೆ ಕೊಡುವಂತ ವಸ್ತುಗಳಿದೆ ಎಲ್ಲ ಬಂದೇ ಬರ್ತಾವೆ ಸರ್. ಎಲ್ಲದೂ ಬರುತ್ತೆ. ನಾನು ಹೇಳೋದೊಂದೇ, ನಿಮ್ ಮನೆ ಏನ್ ಬೇಕು ಚಿಕ್ಕದ್ರಿಂದ ಸ್ಪೂನ್ ಇಂದ ಹಿಡಿದು ಎಂಡ್ ಇದುವರೆಗೂ ಕೂಡ ಅಪ್ಲೈನ್ಸಸ್ ವರ್ಗೂ ಕೂಡ ಪ್ರತಿಯೊಂದು ಕೂಡ ನಿಮಗೆ ಹಾಟ್ಸ್ಟಾರ್ ಅಲ್ಲಿ ಮುಂದಿನ ದಿನಗಳಲ್ಲಿ ಸಿಗುತ್ತೆ. ಅವು ಸಿಗ್ಲಿಲ್ಲ ಅಂದ್ರೂ ನಾವು ಕೂಡ ಅವಾಗ ಬರ್ತಾ ಇರೋಣ, ಇಲ್ಲಿ ಕೇಳ್ತಾ ಇರೋಣ, ಸರ್ ಯಾವಾಗ ತಗೊಂಡ್ಬರ್ತೀರಾ ಅಂತ ಹೇಳ್ಬಿಟ್ಟು. ಹೆಚ್ಚಿನ ಅಪ್ಲೈನ್ಸಸ್ ಮನೆ ಅಂದ್ರೆ ಎಲ್ಲದೂ ಕೂಡ ಹಾಟ್ಸ್ಟಾರ್ ಬ್ರ್ಯಾಂಡ್ ನ ಅಪ್ಲೈನ್ಸಸ್ ಗಳೇ ಇರಬೇಕು. ಯಾಕಂತಂದ್ರೆ ಕ್ವಾಲಿಟಿ ಇದೆ ಅಂಡ್ ಎಲ್ಲಾ ಪ್ರಾಡಕ್ಟ್ ತಂದಿಟ್ಬಿಟ್ಟು 10 ವರ್ಷ ಯೋಚನೆನೇ ಇಲ್ಲ ಅಲ್ವಾ ಸರ್? ಹೌದು ಸರ್, ಇಲ್ಲ ಸರ್. ಅದು ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಂಪನಿಯ ಒಂದು ಯೂನಿಕ್ನೆಸ್ ಸರ್. ಕ್ವಾಲಿಟಿ ಅಂದ್ರೆ ಹಾಟ್ಸ್ಟಾರ್ ಅಂದ್ರೆ ಕ್ವಾಲಿಟಿ, ಗ್ಯಾರಂಟಿ ವಾರಂಟಿ ಅಂದ್ರೆ ಹಾಟ್ಸ್ಟಾರ್ ಅಂದ್ರೆ ಗ್ಯಾರಂಟಿ ವಾರಂಟಿ, ಡೆಮೋ ಅಂದ್ರೆ ಹಾಟ್ಸ್ಟಾರ್ ಅಂದ್ರೆ ಡೆಮೋ ಸರ್. ಈ ತರ ಸೆಟಪ್. ಹೌದು. ಟ್ರಾನ್ಸ್ಪರೆನ್ಸಿ ಅಂದ್ರೆ ಹಾಟ್ಸ್ಟಾರ್ ಅಂದ್ರೆ ಟ್ರಾನ್ಸ್ಪರೆನ್ಸಿ. ಈ ತರ ಒಂದು ಲೈವ್ ಡೆಮೋ, ಈ ತರ ಸೆಟಪ್ ಆಲ್ ಓವರ್ ಇಂಡಿಯಾ ಲೆವೆಲ್ ಅಲ್ಲಿ ಇವತ್ತರೆಗೂ ಯಾರು ಮಾಡಿಲ್ಲ. ಈ ಟ್ರೆಂಡ್ ಸ್ಟಾರ್ಟ್ ಮಾಡಿದಾರೆ ನಾವು. ನಾನು ಹೇಳೋದು ಒಂದೇನೆ, ನೀವು ಎಲ್ಲದೂ ಹಾಟ್ಸ್ಟಾರ್ ತಂದ್ಕೊಂಡ್ಬಿಟ್ರೆ 10 ವರ್ಷ ಅಂತೂ ಟೆನ್ಷನ್ ತಗೊಳ್ಳಂಗಿಲ್ಲ. ಯಾವುದೇ ಪ್ರಾಡಕ್ಟ್ ಪ್ರಾಬ್ಲಮ್ ಬಂತು ಅಂದ್ರೆ ಹಾಟ್ಸ್ಟಾರ್ ಕಾಲ್ ಹಾಕೋದು ಒಂದೇ ಕೆಲಸ, ಏನೇ ಪ್ರಾಬ್ಲಮ್ ಬರಲಿ ಹಾಟ್ಸ್ಟಾರ್ಗೆ ಕಾಲ್ ಹಾಕ್ಬಿಟ್ಟು. ಖಂಡಿತ ಸರ್. ಎಷ್ಟೊಂದು ನಮ್ಮ ಕಸ್ಟಮರ್ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಫೋನ್ ಮಾಡಿ ಹೇಳ್ತಾರೆ, ಸರ್ ಎಷ್ಟು ಚೆನ್ನಾಗಿ ಸೆಟಪ್ ಮಾಡ್ತೀರಾ ನೀವು, ಇವತ್ತರೆಗೂ ಯಾವತ್ತೂ ನೋಡಿಲ್ಲ,
ನಿಮ್ಮ ಪ್ರಾಡಕ್ಟ್ ತಗೊಂಡ್ಮೇಲೆ ನಿಮ್ಮ ಪ್ರಾಡಕ್ಟ್ ಯಾವ ತರ ಯೂಸ್ ಮಾಡ್ಬೇಕಂತ ಒಂದ್ಸರಿ ವಿಡಿಯೋ ನೋಡಿದ್ರೆ ಸಾಕು ಸರ್, ಸಾಕು ಸರ್. ನಾವೇ ಎಕ್ಸ್ಪರ್ಟ್ ಆಗ್ಬಿಡ್ತೀವಿ ಅಂತ ಹೇಳ್ತಾರೆ sir. ನಿಜವಾಗಿ ಆ ಮಟ್ಟಕ್ಕೆ ಈ ತರ ಒಂದು ಪ್ರೊಫೆಷನಲ್ ವೇ ಅಲ್ಲಿ ಈ ತರ ಸೆಟಪ್ ಮಾಡಿ ಯಾರು ತೋರಿಸಿಲ್ಲ ಇವತ್ತರೆಗೂ ಇಂಡಿಯಾದಲ್ಲಿ, ನಾವು ಮಾತ್ರ ತೋರಿಸ್ಕೊಡ್ತೀವಿ ಸರ್. ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ನಾಲೆಜ್ಗೋಸ್ಕರ, ನಿಮ್ಗೆ ಟೈಮ್ ವೇಸ್ಟ್ ಆಗಬಾರ್ದು. ನೀವು ಎಲ್ಲೋ ಇರ್ತೀರಾ, ನಿಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತೀರಾ, ಸೊ ಅದನ್ನ ಬಿಟ್ಕೊಂಡು ನೀವು ಇಲ್ಲಿ ಬಂದು ನೋಡಿ ಮಾಡಿ ತಿಳ್ಕೊಂಡು ಕೇಳಿ ಒಂದ್ ದಿನ ಬೇಕು ಅವರಿಗೆ, ಕಂಪ್ಲೀಟ್ 1 ಡೇ ಬೇಕು. ನಿಮ್ಗೆ ಒಂದು ದಿನ ಹಾಕೋದ್ ಬೆಟರು, 1 ಅವರ್ ಹಾಕೋದ್ ಬೆಟರು. ಹೌದು ವಿಡಿಯೋಸ್ ಲಾಂಗ್ ಇರುತ್ತೆ, ನಾನು ಒಪ್ಕೊಂತೀನಿ. ಆದ್ರೂ ಕೂಡ ನಿಮ್ಮ ಇಡೀ ದಿನವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ಇಡೀ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಡೋದಕ್ಕೋಸ್ಕರ ನಾವು ಲಾಂಗ್ ವಿಡಿಯೋಸ್ ಗಳನ್ನ ಮಾಡ್ತಾ ಇರ್ತೀವಿ. 15 ನಿಮಿಷದಲ್ಲಿ 10 ನಿಮಿಷದಲ್ಲೂ ಕೂಡ ಈ ವಿಡಿಯೋನ ನಾವು ಮಾಡಿ ಮುಗಿಸಬಹುದು ಇನ್ಕಂಪ್ಲೀಟ್ ಆಗಿ. ಡೆಫಿನೆಟ್ಲಿ ಸರ್, ನಾವು ಕೂಡ ಅದೇ ಥಿಂಕ್ ಮಾಡ್ತಿದ್ವಿ, 1 ಗಂಟೆ ಮೇಲೆ ವಿಡಿಯೋ ಹೋಗ್ತಿದೆ, ನಮ್ಮ ಕಸ್ಟಮರ್ಸ್ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಬಟ್ ಅದು ಥಿಂಕಿಂಗ್ ನಮ್ದು ರಾಂಗ್ ಅಂತ ನಮ್ಮ ಕಸ್ಟಮರ್ಸ್ ನಮ್ಗೆ ಹೇಳಿದ್ರು ಸರ್. ತಿಳಿಸ್ಕೊಡ್ತಾ ಇದ್ದಾರೆ, ಅವರೇ ಫೋನ್ ಮಾಡಿ ಹೇಳ್ತಿದ್ದಾರೆ ಸರ್, ಡೆಫಿನೆಟ್ಲಿ ಸರ್ 1 ಗಂಟೆ ಅಲ್ಲ 1.25 ಗಂಟೆ ನೋಡ್ತಿದೀವಿ ಸರ್ ನಾವು. ಏನಕ್ಕೆ ನಿಮ್ಮ ವಿಡಿಯೋ ಇಷ್ಟೊಂದು ಇನ್ಫಾರ್ಮೇಟಿವ್ ಅಂತ ಹೇಳಿದ್ರೆ ನೋಡಿದ್ಮೇಲೆ ನಮಗೆ ಎಲ್ಲ ಯಾವ ತರ ವರ್ಕ್ ಮಾಡ್ಬೇಕಂದ್ರೆ ನಮಗೆ ನಾವೇ ಕಲ್ಕೊಂಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ವೀಕ್ಷಕರೇ, ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ, ಬಟ್ ವಿಡಿಯೋನ ಸ್ಕ್ರಿಪ್ಟ್ ಮಾಡ್ದಲೆ ಕೊನೆವರೆಗೂ ನೋಡಿ ನೀವು, ಡೆಫಿನೆಟ್ಲಿ ಬಹಳ ಇನ್ಫಾರ್ಮೇಟಿವ್ ಆಗಿರುತ್ತೆ, ಬಹಳ ಉಪಯೋಗ ಇರುತ್ತೆ. ಸೊ ಓವರಾಲ್ ಆಗಿ ಹೇಳೋದೊಂದೇ, ಹಾಟ್ ಸ್ಟಾರ್ ನ ಯೂಸರ್ ನಾನು ಕೂಡ ಹೌದು, ನಿಮ್ಮ ಕನ್ನಡಕೋರನು ಅಷ್ಟೇ ಅನೇಕ ಪ್ರಾಡಕ್ಟ್ ಗಳನ್ನ ನಮ್ಮ ಮನೆಯಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೂ ಹೇಳೋದಷ್ಟೇ, ನಿಮಗೂ ಬೇಕಾ, ನಿಮಗೂ ಮನೆಗೋ ಇವು ನಾವು ಮಾಡಿರೋ ಎಲ್ಲ ವಿಡಿಯೋದಲ್ಲಿ ಯಾವುದೇ ಪ್ರಾಡಕ್ಟ್ ನಿಮಗೂ ಬೇಕನ್ಸಂದ್ರೆ ಕಣ್ಣು ಮುಚ್ಕೊಂಡು ತಗೊಬಹುದು, ಈಸಿಯಾಗಿ ಯೂಸ್ ಮಾಡ್ಬೋದು, 10 ವರ್ಷಗಳವರೆಗೆ ಟೆನ್ಷನ್ ಫ್ರೀ ಆಗಿ ಇಲ್ಲಿ ಇರಬಹುದು. ಸರ್ ನಮ್ಮ ವೀಕ್ಷಕರಿಗೋಸ್ಕರ ಅತ್ಯುತ್ತಮವಾದಂತಹ ಎಲೆಕ್ಟ್ರಿಕಲ್ ಸ್ಟೋವ್ಗಳನ್ನ, ಅದು ಕೂಡ ವಿದ್ಯುತ್ ಉಳಿತಾಯ ಮಾಡುವಂತ ಎಲೆಕ್ಟ್ರಿಕಲ್ ಸ್ಟೋವ್ಗಳನ್ನು ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.